ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಲ್ಪನಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ಗುರುಗಳಿಗೆ ಅನಂತ ಕೋಟಿ ನಮಸ್ಕಾರಗಳು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಶ್ರೀ ಗುರುಭ್ಯೋ ನಮಃ. ಡೇ 34 ವಿವೇಕ ಚೂಡಾಮಣಿ. ರಜಿತಾ ಅವ್ರಿಲ್ಲ ಅಲ್ಲ ಮೇಡಮ್, ಇನ್ನೆಲ್ಲರೂ ಇದ್ವಿ. ತತ್ವಮಸಿ ಅನ್ನೋ ವಾಕ್ಯದಿಂದ ಶುರು ಮಾಡ್ತಾರೆ ಗುರುಗಳಲ್ಲಿ. ತತ್ವಮಸಿ ವಾಕ್ಯನ್ನ ಮತ್ತೆ ಕೊನೆಯಲ್ಲೂ ರಿಪೀಟ್ ಆಗೋದ್ರಿಂದ ಅದನ್ನ ಆಮೇಲೆ ಅದಕ್ಕೆ ಬರೋಣ ಅಂತ ಅನ್ಕೋತೀನಿ. ಮೊದಲನೇ ಪ್ರಶ್ನೆನ ಯಾರು ತಗೊಳ್ಬೋದು, ಯಾರು ತಗೊಳ್ಳಿ, ಹಾಗೆ ಆಮೇಲೆ ಮುಂದಕ್ಕೆ ಹೇಳ್ಕೊಂತ ಹೋಗೋಣ. ಇಲ್ಲಿ ಈ ವಿಡಿಯೋದಲ್ಲಿ ಗುರುಗಳು ಜೀವ ಜಗತ್ತು ನಮ್ಮ ಪ್ರಶ್ನೆಗಳೆಲ್ಲ ಇಲ್ಲಿ ಬಂದಿದಾವೆ. ನಾವು ಮುಂಚೆಗೆ ಏನು ಕೇಳ್ತಾ ಇದ್ವಿ, ನನ್ ನೆನಪಾಯ್ತು, ನಾನು ಕಾತ್ಯಾನಿ ಮೇಡಮ್ನ ಕೇಳ್ತಾ ಇದ್ದೆ, ಹಂಗಿದ್ರೆ ಈ ಪ್ರಪಂಚ ಎಲ್ಲ ಯಾಕೆ, ಇದು ಎಲ್ಲವೂ ಮಿಥ್ಯಾ ಅನ್ನೋದಾದ್ರೆ ಎಕ್ಸಿಸ್ಟ್ ಯಾಕೆ ಆಗ್ತಾ ಇದೆ, ಇದು ಸುಮ್ಮನೆ ಕಾಟ ಕೊಡ್ತಾ ಇದ್ದೆ. ಅದಕ್ಕೆಲ್ಲ ಮತ್ತೆ ಈಗ ಪದೇ ಪದೇ ವಿಡಿಯೋ ಕೇಳುವಾಗ ಆಗ ಶುರುನಲ್ಲಿ ನಮ್ಗೆ ಎಲ್ಲವೂ ಹೊಸದಾಗಿತ್ತು. ಆ ಪದಗಳು, ಇನ್ನೊಂದು ತತ್ವ ಪದಗಳಾಗ್ಲಿ, ವೇದಾಂತದ ವಾಕ್ಯಗಳೆಲ್ಲವೂ ಹೊಸದು. ಈಗ ಸ್ವಲ್ಪ ನಮ್ಗೆ ರೂಢಿ ಆಗಿರೋದ್ರಿಂದ ಅದು ಅರ್ಥ ಆಗುತ್ತೆ. ಈಗ ಇಲ್ಲಿ ಬ್ರಹ್ಮ, ಈಶ್ವರ, ಜಗತ್ತು, ಇಲ್ಲಿ ನನ್ನ ಮೊದಲನೇ ಪ್ರಶ್ನೆಯಲ್ಲಿ ಜೀವ ತಾನ್ ಏನಾಗ್ಬೇಕು ಅಂತ ಬಯಸ್ತಾನೆ, ಏನ್ ಇಚ್ಛೆ ಪಡ್ತಾನ ಅವನು, ತಾನು ಏನಾಗ್ಬೇಕು ಅಂತ, ಮತ್ತು ನಿಜವಾಗ್ಲೂ ಅವನು ಏನು ಅಂತ ಒಂದ್ ಪ್ರಶ್ನೆ ಇಲ್ಲಿ ಚಿಕ್ಕದಾಗಿ ಕೇಳ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ರಿಪೀಟ್ ಆಗ್ಬಿಡುತ್ತೆ, ಇಲ್ಲ 4 ಪ್ರಶ್ನೆಲಿ ಎಲ್ಲ ಮುಗ್ದೋಗುತ್ತೆ. ಈಗ ಕಲ್ಯಾಣಿ ಮೇಡಮ್ ಹೇಳಿ. ಕಲ್ಯಾಣಿ ಮೇಡಮ್, ಜೀವ ತಾನೇನಾಗ್ಬೇಕು ಅಂತ ಬಯಸ್ತಾನೆ, ಅವನು ನಿಜವಾಗ್ಲೂ ಅವನೇನು, ಆಕ್ಚುಲ್ ಆಗಿ ಅವನೇನ? ಈ ಜೀವ, ಜಗತ್ತು, ಈಶ್ವರ, ಈ ಭೇದ ಸಾಮಾನ್ಯವಾಗಿ ನಮ್ಗೆ ಎಲ್ಲರಿಗೂ ಈ ಅನುಭವ ಆಗುತ್ತೆ. ಈ ಬೇರೆ ಅಂತ ಭಾವನಲ್ಲಿ ನಾನು ಅಲ್ಪ ಅಂತ ಅನ್ಸುತ್ತೆ. ಅದರಿಂದ ನನಗೆ ಅನಂತ ಆಗ್ಬೇಕು ಅಂತ ಇಚ್ಛೆ ಇರುತ್ತೆ. ನಾನು ದೇಹ, ಮನಸ್ಸು, ಬುದ್ಧಿ ಅಂತ ನಾವು ಪರಿಮಿತಿ ಆಗಿದ್ವಿ. ಈ ಪರಿಮಿತಿ ಆಗೋದು ಬೇಕಾಗಿಲ್ಲ, ಅನಂತ ಬೇಕು. ಇದು ನಮ್ಮ ಎಲ್ಲರ ಆಸೆ. ಇನ್ನ ಹೇಳ್ಬೇಕು. ಹರಿ ಓಂ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಕಲ್ಪನಾ ಯಾಕೋ ಮ್ಯೂಟ್ ಆಗಿ. ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗಿತ್ತು. ಕಲ್ಪನಾ ಅವ್ರದ್ದೇನೋ ಡಿಸ್ಕನೆಕ್ಟ್ ಆಯ್ತೋ ಏನೋ ಆಗಿರ್ಬೇಕು. ಬರ್ತಾರೆ, ಸರಿಗಿದೆ. ಸಾರಿ ಮೇಡಮ್, ಇದು ಚಿಕ್ಕದಿದೆ, ಅಲ್ಲಿ ಏನೋ ಒತ್ತಕ್ ಹೋದ್ರೆ ಅದು ಆಫ್ ಆಗೋಗ್ಬಿಡ್ತು. ಹೌದಪ್ಪ, ಹೌದು, ಇದು ಗ್ರಾಫ್ ಇದೊಂದು ಸಮಸ್ಯೆ. ಚಿಕ್ಕದಂದ್ರೆ ಜೋರಾಗಿ ಒತ್ಬಿಟ್ರೆ ಹೋಯ್ತು. ಸರಿ ಕಲ್ಯಾಣಿ ಮೇಡಮ್, ಕರೆಕ್ಟ್. ಆದ್ರೆ ಈ ಅನಂತತೆ ನಾವು ಹೇಗ್ ಪಡೆಯೋದು ಅಂತ ನಮ್ಗೆ ಗೊತ್ತಾಗಲ್ಲ. ಅದರಿಂದ ನಾವು ಬಾಹ್ಯ ವಸ್ತುಗಳಿಂದ ನಾವು ಪಡಿತಾ ಇದ್ವಿ ಅಂತ ಹೇಳಿದ್ರು. ಹೇಳಿ ಮೇಡಮ್, ಇನ್ ಸ್ವಲ್ಪ ಹೇಳಿ. ಅದಕ್ಕೆ ಹೇಳಿದ್ದಾರೆ, ಹೆಂಡತಿ ಬೇಕು, ಕೆಲ್ಸ ಬೇಕು, ಸಂಸಾರ ಬೇಕು, ಇದೆಲ್ಲ ನಮ್ಮನ್ನ ಅನಂತ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ.
ಈ ಜೀವ ಜಗತ್ತು ಈಶ್ವರ ಮೂರು ಭೇದ ಭಾವ ಇರೋದ್ರಿಂದ ಮೂರಕ್ಕೆ ದ್ವೈತ ಅಂತ ಹೇಳ್ತಾರೆ. ಈ ದ್ವೈತ ಇದ್ರೆ ಹೆದರಿಕೆ ಇರುತ್ತೆ. ಜೀವ ನಾನು, ಜಗತ್ತಿಗೆ ಹೋಲಿಸಿದ ನಾನು ಅಲ್ಪ ಅಂತ ಅನ್ಕೋಬೇಕು. ಈ ಈಶ್ವರನಿಗೆ ಹೋಲಿಸಿದ ನಾನು ಅಲ್ಪ ಅನ್ನುವ ಅಜ್ಞಾನ ಇದೆ. ಈ ಅಜ್ಞಾನದಲ್ಲಿ ನಾವು ಅದು ಬೇಕು ಇದು ಬೇಕಂತ ನಾವು ನಮ್ಮಲ್ಲಿ ಕಾಮ ಹುಟ್ಟುತ್ತೆ. ಈ ಅಜ್ಞಾನದಲ್ಲಿ ಕಾಮದಿಂದ ಕರ್ಮ, ಕರ್ಮದಿಂದ ಕರ್ಮಫಲ. ಈ ಜೀವ ಈ ಬಂಧನದಲ್ಲಿ ಸಿಕ್ಕಾಕೊಂತಾನೆ. ಇನ್ನ ಹೇಳ್ಬೇಕಮ್ಮ? ಮತ್ತೆ ಹೋಗಿದೆ. ಸರಿ ಇದೆ ಮೇಡಮ್, ಸರಿ ಇದೆ, ಕರೆಕ್ಟ್. ಅನಂತತೆಯತ್ತ ನಾವು ಅನಂತವಾಗ್ಬೇಕು. ಅನಂತತೆಯಲ್ಲಿ ಆನಂದ ಸಿಕ್ಕತ್ತೆ ನಮ್ಗೆ ಯಾವಾಗ್ಲೂ. ನಾವು ಒಳ್ಳೆ ಹೆಸರು ಮಾಡ್ಬೇಕು, ಈ ಊಟದಲ್ಲಿ ಹೊಟ್ಟೆ ತುಂಬಾ ತಿನ್ಬೇಕು, ಡಿಲಿಷಿಯಸ್ ಆಗಿರ್ಬೇಕು, ಸಂತೋಷವಾಗಿರ್ಬೇಕು. ನಾವ್ ಎಲ್ಲದ್ರಲ್ಲೂ ರೆಕಗ್ನೈಸ್ಡ್. ಈಗ ಆ ಪುಟ್ಟ ಪಾಪು ಅತ್ತೆ ಹೇಳ್ತಾ ಇದ್ರು, ಪುಟ್ಟ ಪಾಪು ಅವನ ಕಡೆ ಗಮನ ಕೊಡ್ಬೇಕು ನಾವು, ಕಾನ್ಸಂಟ್ರೇಷನ್ ಅವನ ಕಡೆಗೆ. ನನ್ನನ್ನು ಗುರ್ತಿಸ್ಲಿ ಅನ್ನೋದು ಮನುಷ್ಯಂದ ತುಂಬಾ ಒಂದು ದೊಡ್ಡ ಅದ್ರಿಂದನೇ ಸುತ್ತಾ ಇರೋದು. ಅದು ಹಂಗ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಕರ್ಮಗಳನ್ನ ಹೋಗ್ತೀವಿ. ಅಲ್ಲಿ 3 ತರ ಕಾಮಗಳು ಬರ್ತವೆ. ಆ ಕೆಲಸ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಪುಣ್ಯ ಅಥವಾ ಪಾಪ ಬಂದೇ ಬರುತ್ತೆ. ರಿಸಲ್ಟ್ ಇರ್ಲೇಬೇಕಲ್ಲ, ಒಂದು ಎಕ್ಸ್ಪೆರಿಮೆಂಟಲ್ ಇನ್ಫರೆನ್ಸ್. ಅದನ್ನ ಮತ್ತೆ ಅನುಭವಿಸ್ತೀವಿ, ಮತ್ತೆ ಹಂಗೆ ಸೈಕಲ್ ಕಂಟಿನ್ಯೂ ಆಗತ್ತೆ ಅಂತ. ಸೊ ಜೀವ ತಾನು ಅಪರಿಮಿತ ಆಗ್ಬೇಕು ಅನ್ಕೊಂತಾನೆ. ಆದ್ರೆ ಅಲ್ಲಿ ಮತ್ತೆ ಒಂದು ಟ್ವಿಸ್ಟ್ ಇದೆ. ಅವನ ಅಪರಿಮಿತ ಹೌದು, ಅವನು ಅಪರಿಮಿತನೇ ಆಕ್ಚುಲ್ ಆಗಿ. ಪರಿಮಿತಿ ಇರುವಂತಹ ಈ ಕೆಲಸಗಳನ್ನ ಮಾಡ್ಕೋತಾ ಪರಿಮಿತತೆ ಪಡ್ಕೊಂಡ್ಬಿಟ್ಟಿರ್ತಾನೆ. ಈಗ ವಿಜಯತೆ ದ್ವೈತದಿಂದ ಅದ್ವೈತ ಕಡೆಗೆ ಹೇಗ್ ಹೋಗೋದು ಅಂತ ಒಂದು ಶ್ಲೋಕದಿಂದ ಹೇಳಿದ್ದಾರೆ. ಶ್ಲೋಕ ಹೇಳ್ಬೋದು ಅಥವಾ ಹಾಗೇನೆ ಎಕ್ಸಾಂಪಲ್ಸ್ ಮೂಲಕ ದ್ವೈತದಿಂದ ಅದ್ವೈತದ ಕಡೆ ಹೇಗ್ ಹೋಗೋದು ಅಂತ ಹೇಳಿ. ಅದು ಪುಟ್ದಾಗಿದೆ, ಅದು ಕಾಣದೇ ಇಲ್ಲ, ಹಿಂದೆ ಕೊಟ್ಟೋಗಿದೆ ಇದ್ರಲ್ಲಿ. ಇದು ಶ್ಲೋಕ, ನಾನು ಅದನ್ನ ಶ್ಲೋಕ ನನ್ಗೆ ಬರೋದಿಲ್ಲ. ಶ್ಲೋಕದ ಅರ್ಥ ನಮ್ಮ ಗುರುಗಳು ಹೇಳಿರೋ ಹಾಗೆ, ನಮ್ಗೆ ಈಗ ನಾವು ಏನು ನೋಡ್ತಾ ಇದೀವಿ, ಇಡೀ ವಿಶ್ವ, ಈ ಪ್ರಪಂಚ, ಇದು ಎಲ್ಲವೂ ಬ್ರಹ್ಮನೇನೆ, ಬ್ರಹ್ಮನ ಅಸ್ತಿತ್ವನೇನೆ ಪ್ರತಿಯೊಂದೂನು. ಈಗ ನಾವು ಏನು ನಮ್ಗೆ ಕಾಣ್ತಾ ಇರೋದು ಏನೇ ಇರ್ಬೋದು, ಆಕಾಶ ಇರ್ಬೋದು, ಗುಡ್ಡ ಇರ್ಬೋದು, ನದಿ ಇರ್ಬೋದು, ನೀರ್ ಇರ್ಬೋದು, ಜನಗಳಿರ್ಬೋದು, ಪಾರ್ಕ್ ಇರ್ಬೋದು, ಇನ್ನೊಂದಿರ್ಬೋದು, ನಮ್ಗೆ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ರೋಡು, ಮನೆ, ಇವೆಲ್ಲ ಎಲ್ಲವೂ ಬ್ರಹ್ಮನ ಅಸ್ತಿತ್ವನೇ. ಅದು ಬಿಟ್ಟು ನಮ್ಗೆ ಅದಕ್ಕಿನ್ನ ಬೇರೆ ಇದೆ. ಬ್ರಹ್ಮ ನಮ್ಗಿಂತ ಬೇರೆ ಅನ್ನೋ ಕಲ್ಪನೆನೇ ಫಸ್ಟ್, ಅದು ಶುದ್ಧ ಸುಳ್ಳು ಅಂತ ಹೇಳ್ತಾರೆ ಗುರುಗಳು. ಈ ಬ್ರಹ್ಮನೇ ಈ ಪ್ರಪಂಚದ ರೂಪದಲ್ಲಿ, ಈ ವಿಶ್ವದ ರೂಪದಲ್ಲಿ ಎಲ್ಲಾ ರೀತಿನಲ್ಲೂ ಅಸ್ತಿತ್ವದಲ್ಲಿ ಇರೋದನ್ನ, ಅಸ್ತಿತ್ವದ ರೂಪದಿಂದ ಎಲ್ಲವೂ ಬ್ರಹ್ಮನೇ ಇರೋದು. ಅದಕ್ಕೆ ಎಕ್ಸಾಂಪಲ್ ಹಗ್ಗ ಮತ್ತೆ ಹಾವು ಕೊಡ್ತಾರೆ. ಇವಾಗ ಹಗ್ಗ ಆಲ್ಮೋಸ್ಟ್ ಅದೊಂದು ಭ್ರಮೆ. ಇವಾಗ ನಾವು ಒಂದ್ ಸ್ವಲ್ಪ ಕತ್ಲು, ಒಂದ್ ಸ್ವಲ್ಪ ಸಂಜೆ ಹೊತ್ತಾಗಿರ್ಬೋದು, ಸ್ವಲ್ಪ ಕತ್ಲು ಇರ್ಬೋದು, ಸ್ವಲ್ಪ ಕತ್ಲು ಬೆಳಕು ಮಿಶ್ರಣ ಇರ್ತದೆ ಸಾಯಂಕಾಲದ ಹೊತ್ತು. ಇದ್ರಲ್ಲಿ ಯಾವ್ದೋ ಒಂದು ಹಾವು ಹಿಂಗೆ ಬಿದ್ದಿರುತ್ತೆ. ಅದು ಸೇಮ್ ಹಾವು ತರಾನೇ ಇರುತ್ತೆ ಹಗ್ಗ. ಒಂಥರ ಹಿಂಗ್ ಸುರುಳಿ ಸುತ್ಕೊಂಡ್ ಬಿದ್ದಿರೋದು, ಅಥವಾ ಹಿಂಗ್ ವಂಕಿಯಾಗಿ ಹಿಂಗ್ ಹೋಗಿರೋ ಹಂಗ್ ಬಿದ್ದಿರೋದು. ಅದ್ ನೋಡಿದ್ರೆ ಸ್ವಲ್ಪ ದೂರದಿಂದ ನೋಡಿದಾಗ, ಅಂದ್ರೆ ನಮ್ಗೆ ಕ್ಲಾರಿಟಿ ಇಲ್ದಲೇ ಇರೋವಾಗ, ನಮ್ಗೆ ಅದರ ಸ್ಪಷ್ಟತೆ ಇಲ್ದಲೇ ಇರೋವಾಗ ಅದನ್ನ ನೋಡಿದಾಗ ನಮ್ಗೊಂಥರ ಭ್ರಮೆ, ಅಯ್ಯೋ ಇದು ಹಾವಿರ್ಬೋದಾ, ಅದು ಗಾಳಿಗೆ ಏನಾದ್ರು ಹಿಂಗೆ ಏನಾದ್ರು ಒಂಚೂರು ಆಡ್ತು ಅಂತಂದ್ರೆ ಇದಿದು ಅದು ಹಾವಿರ್ಬೋದೇನೋ ಅಂತ ಮನಸ್ಸಿಗೆ ಅದ್ರ ಜೊತೆ ಹೆದರಿಕೆ ಕೂಡ ಆಗುತ್ತೆ. ಹಾಗೆ ಹಗ್ಗ ಮತ್ತೆ ಹಾವು ಹೇಳ್ತಾ ಇದಾರಲ್ಲ. ಹಲೋ, ಇಲ್ಲ, ಅವರು ನೀವು ಕಂಟಿನ್ಯೂ ಮಾಡಿ. ಹಗ್ಗ, ಅದೇ ಹಗ್ಗ ಮತ್ತೆ ಹಾವುದು ಎಕ್ಸಾಂಪಲ್ ಅಂದ್ರೆ ಮಿಥ್ಯತ್ವದ ಬಗ್ಗೆ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಏನಂದ್ರೆ ಭ್ರಮೆ, ಇದು ಮಿಥ್ಯ ಇದ್ದಾಗ ಕಾಣಿಸ್ತದೆ. ಹಾವೇನೋ ಅನ್ಸೋ ಅಂತ ಭ್ರಮೆ ಮೂಡಿಸ್ತದೆ, ಅದು
ಅಲ್ಲ, ಅದು ಆಕ್ಚುಲ್ ಆಗಿ ಅದು ಹಾಗೆ ಕಾಣಿಸೋದು ಅದು ಮಿಥ್ಯಾ. ಜಗತ್ತು ಕೂಡ ಬ್ರಹ್ಮನ ಹಾಗೇನೆ ಕಾಣಿಸ್ತದೆ ಅನ್ನೋದು ಒಂದು ಶ್ಲೋಕದ ಚಿಂತನೆನ ಹೇಳ್ತಾರೆ. ಜಡವಸ್ತು ಅಂತ ಗೊತ್ತಾಗ್ಬೇಕಾದ್ರೆ ನಮ್ಗೆ ಚೈತನ್ಯ ಬೇಕು, ಚೈತನ್ಯದ ಅಸ್ತಿತ್ವ ಇರಬೇಕು. ಜಡವಸ್ತು ಮತ್ತೆ ಅಸ್ತಿತ್ವ ಇದು ಚೈತನ್ಯದ ಮೇಲೆ ಅವಲಂಬಿಸಿದೆ. ಈ ಜಡವಸ್ತು ಮಿಥ್ಯ, ಆ ಅವಲಂಬನೆ ಇದೆಯಲ್ಲ, ಆ ಅಸ್ತಿತ್ವದ ಮೇಲೆ ಅವಲಂಬಿಸಿರೋದಕ್ಕೆ ಇವಾಗ ಹಾವು ಹಗ್ಗದ ಮೇಲೆ ಅವಲಂಬಿಸಿರೋದ್ರಿಂದ ಹಗ್ಗ ಅಧಿಷ್ಠಾನ ಅಂತ ಹೇಳ್ತಾರೆ. ಆ ಹಗ್ಗ ಇದ್ದಿದ್ದಕ್ಕೆ, ಆ ಹಗ್ಗದ ಪ್ರೆಸೆನ್ಸ್ ಇರೋದ್ರಿಂದ, ಅಂದ್ರೆ ಅದರ ಅಸ್ತಿತ್ವ ಇರೋದ್ರಿಂದ ಅದು ಹಾವಿನ ತರ ಕಾಣ್ತಾ ಇದೆ. ಅದಕ್ಕೆ ಅಧಿಷ್ಠಾನ ಅಂತ ಹೇಳ್ತಾರೆ. ಅಂದ್ರೆ ಹಗ್ಗ ಅಧಿಷ್ಠಾನ ಆಯ್ತು, ಅದು ಇದ್ದಿದ್ದಕ್ಕೆ ಹಾವು ತರ ಕಾಣ್ತಾ ಇದೆ ಅಂತ. ಈ ಬ್ರಹ್ಮ ಇದ್ದಿದ್ದಕ್ಕೆ ಈ ಜಗತ್ತು ಕಾಣ್ತಾ ಇದೆ. ಯಾವ್ದು ಕಾಣ್ತಾ ಇದೆ ಎಲ್ಲವೂ ಸತ್ಯ ಅಲ್ಲ. ಇದನ್ನ ಶ್ರುತಿ ಮತ್ತು ಯುಕ್ತಿ ಮೂಲಕ, ಅನುಭವದ ಪ್ರಮಾಣದ ಮೂಲಕ ತಿಳ್ಕೋಬಹುದು ಅಂತ ನಮ್ಮ ಗುರುಗಳು ಅದನ್ನ ಹೇಳಿದ್ದಾರೆ. ಅನುಭವದ ಪ್ರಮಾಣ ಏನಪ್ಪಾ ಅಂತ ಅನ್ನೋದಕ್ಕೆ, ಅನುಭವದ ಪ್ರಮಾಣ ಗಾಢ ನಿದ್ರೆನಲ್ಲಿ ಇವಾಗ ಪ್ರಪಂಚ, ನಾನು, ದೇಹ, ಜಗತ್ತು ಎಲ್ಲವೂ ಏನೂ ಇಲ್ಲ. ಅಲ್ಲಿ ಇರೋದು ಏನೂ ಇಲ್ಲ, ಏನೇನೂ ಇಲ್ಲ. ಅಲ್ಲೇನಿದೆ? ಏನೂ ಇಲ್ಲ. ಆನಂದ ಇದೆ ಅಂತ ನಾವು ಎದ್ದ ಮೇಲೆ ಗೊತ್ತಾಗುತ್ತೆ. ಆ ಆನಂದ ಇರೋದು ನಮಗೆ ಗೊತ್ತಾಗೋದಿಲ್ಲ ಗಾಢ ನಿದ್ರೆನಲ್ಲಿ. ಹಾಗೆ ಎಚ್ಚರದಲ್ಲಿ ಜಗತ್ತು, ದೇಹ, ಪ್ರಪಂಚ ಎಲ್ಲ ಕಾಣುತ್ತೆ. ಮತ್ತೆ ಸ್ವಪ್ನಕ್ಕೆ ಹೋದಾಗ ಈ ಎಚ್ಚರದ ಪ್ರಪಂಚ ಸ್ವಪ್ನದಲ್ಲಿ ಇರೋದಿಲ್ಲ, ಸ್ವಪ್ನದ ಪ್ರಪಂಚ ಎಚ್ಚರದಲ್ಲಿ ಇರೋದಿಲ್ಲ. ಹೀಗೆ ಏನು ಗಾಢ ನಿದ್ರೆಯಲ್ಲಿ ನಾನು ಇದ್ದೇನೆ ಅನ್ನೋದನ್ನ, ಏನೇನು ಇಲ್ಲ ಅನ್ನೋ ಅರಿವು ನಮ್ಗೆ ಇದೆಯಲ್ಲ, ಆ ಆನಂದ ಸ್ವರೂಪಿಯಾಗಿದ್ದೇನೆ, ಸಚ್ಚಿದಾನಂದ. ಅದು ಈ ಸಚ್ಚಿದಾನಂದನೇ ಆತ್ಮನೇ ಬ್ರಹ್ಮ ಅಂತ ಹೇಳ್ತಾರೆ. ನಾನು ಬ್ರಹ್ಮ ಸ್ವರೂಪಿಯಾಗಿ ಗಾಢ ನಿದ್ರೆಯಲ್ಲಿ ಇದ್ದೇನೆ, ಆದ್ರೆ ಅದು ನಮ್ಗೆ ಗೊತ್ತಿಲ್ಲ. ಎಚ್ಚರವಾದಾಗ ಆ ಬ್ರಹ್ಮನಿಂದ ದೇಹ, ಮನಸ್ಸು, ಬುದ್ಧಿ, ಪ್ರಪಂಚ ಎಲ್ಲವೂ ಮತ್ತೆ ಬರುತ್ತೆ. ಗಾಢ ನಿದ್ರೆ ಹೊರಟೋಗುತ್ತೆ. ಎಚ್ಚರ ಆದಾಗ ಮತ್ತೆ ನಾವು ಕಾಣ್ತೀವಿ, ಈ ಪ್ರಪಂಚ, ಈ ದೇಹ ಎಲ್ಲವೂ ಕಾಣುತ್ತೆ. ಈ ಪ್ರಪಂಚಕ್ಕೆ ಅಧಿಷ್ಠಾನ ಅವಾಗ ಬ್ರಹ್ಮ ಆಗ್ತಾನೆ. ಬ್ರಹ್ಮ ಅಧಿಷ್ಠಾನ. ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚ ಕಾಣಿಸ್ತದೆ, ಅದಕ್ಕೂ ಕೂಡ ಅಧಿಷ್ಠಾನ ಬ್ರಹ್ಮನೇನೆ. ಈ ಎಚ್ಚರದಲ್ಲಿ ಸ್ವಪ್ನ ಮರೆಯಾಗುತ್ತೆ, ಮತ್ತೆ ಎಚ್ಚರದಲ್ಲಿ ಜಗತ್ತು ಮಿಥ್ಯ ಆಗುತ್ತೆ. ಕಾಣುತ್ತೆ ಮತ್ತೆ ಮರೆಯಾಗುತ್ತೆ, ಕಾಣುತ್ತೆ ಮರೆಯಾಗುತ್ತೆ. ಇದು ನಮ್ಮ ಅನುಭವದಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ. ಜಗತ್ತು ನನ್ನಿಂದ ಬೇರೆಯಾಗಿ ಇದ್ದ ಹಾಗೆ ಕಾಣುತ್ತೆ, ಜಗತ್ತು ನನ್ನಿಂದ ಬೇರೆಯಾಗಿ ಇದ್ದ ಹಾಗೆ ಕಾಣ್ತದೆ. ಬೇರೆ ಮತ್ತು ನಾನು ಬೇರೆ ಮತ್ತು ಏನೋ ಇದೆ, ಅದು ಬರೀ ನಾಮರೂಪ ಪ್ರಪಂಚದಲ್ಲಿ ಕಾಣ್ತಾ ಇರುತ್ತೆ. ಪ್ರಪಂಚದಲ್ಲಿ ನಾಮರೂಪವಾಗಿ ಕಾಣ್ತಾ ಇದೆ. ಅದನ್ನ ಇನ್ನೊಬ್ರು ಕೇಳ್ತೀನಂತೆ. ಇದು ಹಗ್ಗದ ಒಂದು ಎಕ್ಸಾಂಪಲ್ ಎಷ್ಟು ತರ ಹೋಗ್ತಾ ಇರುತ್ತೆ, ಎಷ್ಟೆಷ್ಟು ತರ ವಿಶ್ಲೇಷಿಸ್ಬೋದು ಅಂತ. ಅಂದ್ರೆ ಹಗ್ಗ ಇರ್ಲಿಲ್ಲ ಅಂದ್ರೆ ನಮ್ಗೆ ಹಾವಿನ ಕಲ್ಪನೆನೇ ಇರಲ್ಲ, ಹಾವೇ ಇಲ್ಲ, ಹಗ್ಗನೂ ಇಲ್ಲ, ಹಾವು ಇಲ್ಲ. ಸೊ ಹಂಗೆ ಬ್ರಹ್ಮ ಇಲ್ಲದೆ ಇದ್ರೆ ಯಾವೂ ಇಲ್ಲ, ಸೃಷ್ಟಿಯಲ್ಲಿರುವಂತ ಜಡ ಚೇತನ ಯಾವ ವಸ್ತುಗಳು ಇಲ್ಲ. ಒಂದು ಸಿಂಪಲ್ ಟ್ರೂತ್ ನಾವು ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೀವಿ ಅಂತ. ಓಕೆ, ಮುಂದಿಂದು ಕಾಂತಿಯವ್ರಿಗೆ ಜೀವ ಅಪರಿಮಿತನೋ, ಸೇಮ್ ಅದೇ ಮತ್ತೆ ರಿಪೀಟ್ ಆಗುತ್ತೆ, ಅಪರಿಮಿತನ ಉದಾಹರಣೆಯೊಂದಿಗೆ ವಿವರಿಸಿ ಅಂತ. ಹಾಗೆ ವಿಶೇಷ ಅಸ್ತಿತ್ವ ಅಂದ್ರೆ ಏನು ಅಂತ ಮುಂದಕ್ಕೆ ಹಂಗೆ ಅಕಾರ್ಡಿಂಗ್ ಟು ವಿಡಿಯೋನ ಕೇಳ್ಬಿಡ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲದ್ರಲ್ಲೂ ಸ್ಟಫ್ ಒಂದೇ ಆಗ್ಬಿಡುತ್ತೆ, ಅದು ವಿಚಾರ ಒಂದೇ ಆಗ್ಬಿಡುತ್ತೆ. ಬಟ್ ಅದಕ್ಕೆ ವಿಡಿಯೋ ಎಲ್ಲೂ ಮಿಸ್ ಮಾಡಬಾರ್ದು ಅಂತ ಹಿಂಗೆ ಕೇಳ್ಕೊಂಡು ಹೋಗ್ತಿದ್ದೀನಿ. ಜೀವ ಅಪರಿಮಿತನೋ ಉದಾಹರಣೆಯೊಂದಿಗೆ ವಿವರಿಸಿ, ಹಾಗೆ ವಿಶೇಷ ಅಸ್ತಿತ್ವ ಅಂದ್ರೆ ಏನು ಅಂತ. ಈ ನಾಮರೂಪ ಇಲ್ಲ ಅಂತ ಹೇಳಕ್ ಹೋದ್ರಲ್ಲ, ಅದನ್ನ ಈಗ ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಯಾರೆ. ಅದೇ ಹೇಗೆ ನಾವು ಒಂದು ನಾಮರೂಪ ಕೊಟ್ಬಿಟ್ಟು ನಾವೇನೋ ಬೇರೆದೇನು ಅಂತ ಹೇಗೆ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀವಿ ಅಂತನಕ್ಕೆ, ಈಗ ಜೀವ ಜಗತ್ತು ಆಮೇಲೆ ಇದು ಏನು ವೇಕಿಂಗ್ ಸ್ಟೇಟು, ಡ್ರೀಮ್ ಸ್ಟೇಟು, ಡೀಪ್ ಸ್ಲೀಪ್ ಅಲ್ಲಿ ಇವ್ರು ವಿಜಯ ಮೇಡಮ್ ಹೇಳಿದ್ರು. ಬಟ್ ಇದು ಇನ್ನು ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ಅಂದ್ರೆ, ಈಗ ಅವ್ರು ಕೊಟ್ಟಿರೋ ಉದಾಹರಣೆ ಏನು ಅಂದ್ರೆ, ನಾವು ಕನ್ನಡಿಗ ಅಂದ್ರೆ ನಾನು ಕರ್ನಾಟಕಕ್ಕೆ ಸೀಮಿತ ಮಾಡ್ಕೊಂಡ್ಬಿಡ್ತೀನಿ.
ಅಂತಂದಾಗ ಏನು, ಭಾರತ ದೇಶ ಬೇರೆ, ನಾ ಬೇರೆ, ನಾನ್ ಕನ್ನಡಿಗ ಅಂತ ಬಂದ್ಬಿಡತ್ತೆ. ಅಥವಾ ನಾನ್ ಇವಾಗ ಭಾರತದಲ್ಲಿ ಇದೀನಿ, ಹುಟ್ಟಿದೀನಿ ಅಂತಂದ್ರೆ ನಾನು ಭಾರತೀಯ ಅದೇ. ಸೊ ಐ ಮೀನ್ ಇಂಡಿಯನ್ ಅಂತ ಅಂದ್ರೆ ಓ ನಂದು ಈ ಫುಲ್ ನೇಷನ್ ನಮ್ದಪ್ಪ ಅಂತ ಬರುತ್ತೆ. ಅಂದ್ರೆ ಬೇರೆ ಪ್ರಪಂಚದಲ್ಲಿ ಬೇರೆ ಕಂಟ್ರೀಸ್ ಇರೋದೆಲ್ಲ ನಮ್ದಲ್ಲ ಅಂತ ಆಯ್ತು. ಅಂದ್ರೆ ಸಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ನಾನು ಒಂದು ಹ್ಯೂಮನ್ ಬೀಯಿಂಗ್ ಅಂತ ಅನ್ಕೊಂಡಾಗ, ಸೊ ಇರೋ ಪ್ರಪಂಚದಲ್ಲಿ ಎಲ್ಲಾ ಇರೋರು ಹ್ಯೂಮನ್ ಬೀಯಿಂಗ್ಸೇ ಅಂತ ಆ ಲೆವೆಲ್ ಹೋಗ್ತೀವಿ. ಸೊ ಹೇಗೆ ಆ ವೈಡನ್ ಆಗ್ತಾ ಹೋಗ್ತಾ ಇದೆ. ಆಮೇಲೆ ಅದಕ್ಕಿಂತ ಮೀರಿದ್ದೇನಪ್ಪಾ ಅಂದ್ರೆ ಚೈತನ್ಯ. ಎಲ್ಲಾ ಜೀವಿಗಳಿಗೂ ಚೈತನ್ಯ ಇದೆ, ಇನ್ನರ್ಟ್ ಆರ್ ನಾನ್ ಇನ್ನರ್ಟ್, ಅದಕ್ಕೆಲ್ಲದಕ್ಕೂ ಚೈತನ್ಯ ಇದೆ ಅಂತ ಅನ್ಕೊಂಡಾಗ್ಲೇ ಬೇರೆ ತರ ಅರ್ಥ ಆಗತ್ತೆ. ಅಂದ್ರೆ ಎಲ್ಲಾ ಒಂದೇ ಅಂತ ಅನ್ಕೊಂಡು ನಾವ್ ಯಾತಕ್ ಹೀಗಾಗ್ತಿದೆ ಅಂತಂದ್ರೆ, ನಮ್ಮ ಮೈಂಡ್ ಮೂಲಕ ನಾವು ಒಂದು ಸೆಗ್ರಿಗೇಟ್ ಮಾಡ್ತಾ ಹೋಗ್ತಾ ಇದೀವಿ. ಒಂದು ನಾಮ, ಒಂದು ಹೆಸರು ಕೊಟ್ಬಿಡ್ತೀವಿ, ಕನ್ನಡಿಗ, ಭಾರತೀಯ ಅಥವಾ ಹ್ಯೂಮನ್ ಬೀಯಿಂಗ್ ಅಂತ ಅನ್ನೋದು ಒಂದು ನೇಮ್ ಕೊಡ್ತಿರೋದ್ರಿಂದ ಏನಾಗ್ತಾ ಇದೆ, ಇದೇ ವಿಶೇಷ ಅಸ್ತಿತ್ವ ಆಗೋದು. ಒಂದು ಹೆಸರು ಕೊಡೋದ್ರಿಂದ ನಾವು ಸೆಗ್ರಿಗೇಟ್ ಮಾಡ್ಕೋತಾ ಇದೀವಿ ಹೊರತು ಅದರ್ವೈಸ್ ಎಲ್ಲ ಒಂದೇ. ಈ ಒಂದು ನಾಮ ಇಟ್ ಡಿವೈಡ್ಸ್ ದಿ ಎಕ್ಸ್ಪೀರಿಯನ್ಸ್, ಅದರಿಂದ ದ್ವೈತ ಬರುತ್ತೆ. ಅದ್ವೈತ ಬರ್ಬೇಕಾದ್ರೆ ನಾವು ಕಾನ್ಶಿಯಸ್ ಅಥವಾ ಚೈತನ್ಯ ಲೆವೆಲ್ ಹೋದಾಗ ಎಲ್ಲ ಒಂದೇ, ಬ್ರಹ್ಮ ಸ್ವರೂಪನೇ ಎಲ್ಲ. ಬ್ರಹ್ಮನ್ ಮೂಲಕ ನಾವು ನೋಡಿದಾಗ ಪ್ರತಿಯೊಂದು ಒಂದೇ, ಯಾವುದು ವ್ಯತ್ಯಾಸನೇ ಇಲ್ಲ. ಇವಾಗ ನಮ್ ಜೀವ ಅಂತ ನೋಡ್ಕೊಂಡಾಗ ವ್ಯತ್ಯಾಸಗಳು ಬರ್ತಾ ಇದೆ, ಬಟ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಬ್ರಹ್ಮನ್ ಅಂತಂದಾಗ ಪ್ರಪಂಚನೂ ಒಂದೇ, ಜೀವ ಜಗತ್ ಈಶ್ವರ ಎಲ್ಲ ಒಂದೇ ಅಂತ ಅನ್ಸುತ್ತೆ. ಚೆನ್ನಾಗಿ ಹೇಳಿದ್ರಿ ಕಾಂತಿ. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಅನ್ಸ್ತು ನಂಗೆ. ಒಂದ್ ಎರಡು ಎಕ್ಸಾಂಪಲ್ ನನಗೆ ಮನ್ಸಿಗೆ ಟಕ್ಕಂತ ಬಂದಿದ್ದು, ಓದ್ತಾ ನನ್ನ ಮಗಳಿಗೂ ಹೇಳ್ತಾ ಇದ್ದೆ, ಟಕ್ಕಂತ ತಕ್ಷಣ ಹೊಳಿತು ನೋಡ್ಪುಟ ಅಂತ. ಏನಂದ್ರೆ ಈಗ ನಾವು ನಾಮವನ್ನ ಒಂದು ಹೆಸರಿಡ್ತೀವಿ ಅಂತ ಹೇಳಿದ್ವಲ್ಲ, ಈಗ ವಾಣಿವಿಲಾಸ್ ಹಾಸ್ಪಿಟಲ್ ಫಾರ್ ಎಕ್ಸಾಂಪಲ್, ವಾಣಿವಿಲಾಸ್ ಹಾಸ್ಪಿಟಲ್ ತಗೋಬೇಕು. ಯಾಕೆಂದ್ರೆ ಅಲ್ಲಿ ಹಿಂಗ್ ತಿರುಗ್ತಾ ಇದ್ರೆ ಲೈನ್ ಆಗಿ ಒಂದು 10 ಲೇಬರ್ ರೂಮ್ ಬೆಡ್ಗಳಿರ್ತವೆ. 10ರಲ್ಲೂ ಮಕ್ಳುಗಳು ಸುಮ್ನೆ ಹುಡ್ತಾ ಇರ್ತವೆ. ಅದೇನ್ ಅಸಿಸ್ಟ್ ಮಾಡಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ಆ ನರ್ಸ್ ಈ ಕಡೆ ಬಂದ್ರೆ ಈ ಕಡೆ ಒಂದ್ ಕಾಲ್ ತಲೆ ಇಟ್ಕೊಂಡಿರ್ತಾಳೆ, ಆ ಕಡೆ ಒಬ್ಳು ನೀ ನೋಡಮ್ಮ, ನೀ ಗ್ಲವ್ ಹಾಕೊಳ್ಳಲ್ಲ. ಹಂಗೆ ಒಂದೇ ಸಮ ಮಕ್ಳುಗಳು ಹುಟ್ಟುತ್ತವೆ. ಹೆಂಗೆ ಅಂದ್ರೆ ಒಂದ್ರಿಂದ ಒಂದು ಹುಟ್ಟಾಗ ರಿಸೀವ್ ಮಾಡಿ ಅದ್ ಹತ್ರ ಸಾಕು, ನಮ್ಗೊಂದು ವೈಪ್ ಮಾಡಿ ಒಂದು ಟ್ರೇನಲ್ಲಿ ಹಾಕಿ ಅಲ್ಲಿ ಹಾಕ್ಬೇಕು. ಒಂದ್ ಕಡೆಯಿಂದ ಹಾಕೊಂಡ್ ಬಂದಾಗ ನಿಜವಾಗ್ಲು ಹಳೆ ಕಾಲದಲ್ಲಿ ಹೇಳ್ತಿದ್ರು ಎಕ್ಸ್ಚೇಂಜಸ್ ಆಗ್ತಿತ್ತು ಮಕ್ಳು ಅಂತ. ಈಗ ಸ್ಟಾಫ್ ಜಾಸ್ತಿ ಇರೋದ್ರಿಂದ ಮತ್ತೆ ತುಂಬಾ ಅವ್ರವ್ರ ಇದಕ್ಕೆ ಬೆಡ್ಗೆ ಹಾಕ್ಬೇಕು, ಇನ್ಕ್ಯುಬೇಟರ್ಸ್, ವಾರ್ಮರ್ಸ್ ಅಂತ ಹೇಳ್ತೀವಿ, ಎಲ್ಲ ಇರೋದ್ರಿಂದ ಈಗ ಎಕ್ಸ್ಚೇಂಜಸ್ ಆಗಲ್ಲ. ಬಟ್ ಹೇಳಿದ್ದು ಹಂಗ್ ಹಾಕ್ಬಿಟ್ಟಾಗ ಮಕ್ಳಿಗೆ ಎಲ್ಲ ಮಕ್ಳು ಒಂದೇ. ಅವಳು ಯಾವ ತಾಯಿ, ಯಾವ ರಿಲಿಜನ್ನು, NICU ಹೋಗ್ತೀವಿ, NICU ನ್ಯೂ ಬಾರ್ನ್ ಇಂಟೆನ್ಸಿವ್ ಕೇರ್, ಮಕ್ಳಿಗೆಲ್ಲ ಒಂದು ಲೇಬಲ್ ಅಲ್ಲಿ ಒಂದು ಹಂಚ್ಸಿರ್ತೀವಿ, ಬೇಬಿ ಆಫ್ ಅನುಪಮ, ಬೇಬಿ ಆಫ್ ಕಾಂತಿ, ಬೇಬಿ ಆಫ್ ಹಿಂಗೆ ಹಾಕಿದ್ರೆ ಮಾತ್ರ. ಇಲ್ಲಾಂದ್ರೆ ಎಲ್ಲ ಮಕ್ಳು ಒಂದೇನೆ. ನಾವು ಅದಕ್ಕೊಂದು ನಾಮ ರೂಪ ಕೊಟ್ಕೊಂಡು ಪರಿಮಿತಿಯತೆ ಸ್ಟಾರ್ಟ್ ಅಲ್ಲೇ ಆಗತ್ತೆ ಅಂತ ಒಂದ್ಸರಿ ಗುರುಗಳು ಯಾವ್ದೋ ಇನ್ನೊಂದು ಟಾಕಲ್ಲೂ ಹೀಗೆ ಹೇಳಿದ್ರು. ಹೆಸರು ಕೊಡೋ ತನಕ ಅಂದ್ರೆ ಆ ಮಗುವಿಗೆ ಎಚ್ಚರ ಆಗಿ ಬುದ್ಧಿ ನಾವು ಕಲ್ಸಿ, ನಿನ್ ಹೆಸರೇನು, ನೀನ್ ಇಂಥವ್ರ ಮಗು, ನೀನ್ ಇಲ್ಲಿದ್ಯಾ, ಅಜ್ಜಿ ತೋರ್ಸು, ಅಮ್ಮನ್ ತೋರ್ಸು ಅಂತ ನಾವು ರೆಕಗ್ನಿಷನ್ ಅವನು ಆಬ್ಜೆಕ್ಟಿವ್ ಪಾಯಿಂಟ್ ಇಂದ ಮಾಡ್ತಾ ನಾವೇ ತಲೆಗೆ ತುಂಬಿ ಅಂದ್ರೆ ನಾವೇ ಅಂದ್ರೆ ಈ ವ್ಯವಹಾರದ ಪ್ರಪಂಚದಲ್ಲಿ ಏನ್ ಮಾಡ್ತಿರ್ತೀವೋ ಅದು ತುಂಬ್ತಾನೆ ಅವನಿಗೆ ಐಡೆಂಟಿಫಿಕೇಶನ್ ಬರೋದು. ಅಕಸ್ಮಾತ್ ಇನ್ನೊಂದು ಸಂದರ್ಭ ನೆನಪಾಯ್ತು. ಕೋವಿಡ್ ಟೈಮಲ್ಲಿ ರಾಶಿ ಪೇಷಂಟ್ಸು, ಕಾಸ್ಟ್ ಅಂಡ್ ಕ್ರೀಡ್, ರೇಸು, ಯಾರೋ ಹೊರನಿಂದ ಬಂದಿದ್ದ ಜನಗಳಾಗ್ಲಿ ಇಲ್ಲಿಂದ ಎಲ್ಲ ಸ್ಟಕ್ ಆಗ್ಬಿಟ್ಟು ಎಲ್ಲರೂ ಒಂದೇ. ಆಗ ಅಲ್ಲಿ ಒಂದು ಇದೇ ಪೇಷಂಟ್ ವಾರ್ಡ್ ಏನು ಬೆಡ್ ನಂಬರ್ ಇಂದ ಪೇಷಂಟ್ ನ ರೆಕಗ್ನೈಸ್ ಮಾಡ್ತಾ ಇದ್ವಿ. ಹಾಗೆ ಆ ರೂಪ ನಾಮ ರೂಪ ಇಲ್ಲ ಅಂತಂದಾಗ ಆ ಒಂದು ಸ್ಟೇಟ್ ಅಂತ ಹೇಳಿದಾಗ ಬೇರೆ ಸ್ಟೇಟ್ ಅಲ್ವಾ ಮೇಡಮ್? ಹೌದು, ತುಂಬಾ ಚೆನ್ನಾಗಿತ್ತು ನಿಮ್ಮ ಎಕ್ಸಾಂಪಲ್ಸು. ಅದೇ ನೀವು ಈ ಕೋವಿಡ್ ಟೈಮ್ ಹೇಳಿದ್ರಲ್ಲ, ಆ ಕೋವಿಡ್ ಟೈಮಲ್ಲಿ ಹೋಗಿ ಬಾಡಿ ತಗೊಳ್ಳೋ ಹಂಗೂ ಇಲ್ವಲ್ಲ ಕೋವಿಡ್ ಆದವ್ರದ್ದು. ಹಂಗಾಗಿ ಅವು ಯಾವ ಹೆಣ್ಣುಗಳೋ ಏನೋ ಅವ್ರೇನು ಅಲ್ಲಿ ಹೋಗಿ
ಇಂಥವ್ರು ಅಂತಾನೆ ಹೇಳೋದು ಬೇಕಾಗಿಲ್ಲ, ತಗೊಂಡೋಗಿ ತಪ ಅಂತ ಎಲ್ಲ ಬರ್ನು ಮಾಡ್ಬಿಡ್ತಾ ಇದ್ರಲ್ಲ, ಅದು ನೋಡಿದಾಗ್ಲೂ ಹೌದು ಅನ್ಸುತ್ತೆ. ತುಂಬಾ ನಿಜವಾಗ್ಲೂ ಹೌದು ಮೇಡಮ್, ನಿಜವಾಗ್ಲೂ ಮೇಡಮ್ ಎಂತ ಪರಿಸ್ಥಿತಿ. ಸಾವು ಎರಡು ಏನು ಐಡೆಂಟಿಫಿಕೇಶನ್ ಇಲ್ಲ, ಐಡೆಂಟಿಟಿನೇ ಇಲ್ಲ ಯಾರ್ದು ಅಲ್ಲಿ. ಖಂಡಿತ ಈ ಮಕ್ಕಳದಂತೂ ನಿಜವಾಗ್ಲೂ ಹೌದು. ಗುರೂಜಿ ಅದಕ್ಕೆ ಹೇಳ್ತಾರಲ್ವಾ, ಸತ್ ಮೇಲೆ ಏನಿದೆ ಅದಕ್ಕೆ ಅದ್ ತಗೊಂಡೋಗ್ ಬಿಸಾಕ್ರಿ ಅಂತಾರೆ ಅಷ್ಟೇ ಹೊರ್ತಿವೆ, ಅದಕ್ಕೆ ಯಾವ ಹೆಸರು ಇಲ್ಲ ಏನಿಲ್ಲ, ಹೆಣ ಅನ್ನೋದು ಒಂದೇ ಹೆಸರಾಗಿರುತ್ತೆ, ಇನ್ನೇನು ಉಳ್ಕೊಳಲ್ಲ ಅದಕ್ಕೆ. ಅಲ್ಲ, ಈಗ ನಾರ್ಮಲ್ ಕೋರ್ಸಲ್ಲಿ ಅಟ್ಲೀಸ್ಟ್ ನಾವು ಆಸ್ಪತ್ರೆಯಿಂದ ನಾವು ತಗೊಂಡ್ಬರ್ತೀವಿ ಹೆಣ, ನಮ್ಮ ಮನೆಯಲ್ಲಿ ಇಡ್ತೀವಿ, ಎಲ್ಲಾರು ಬಂದು ನೋಡ್ತಾರೆ, ಆಮೇಲೆ ಮರ್ಯಾದೆಯಾಗಿ ತಗೊಂಡೋಗಿ ಸುಡ್ತೀವಿ, ಎಲ್ಲ ಆಗತ್ತೆ. ಆ ಕೋವಿಡ್ ಟೈಮಲ್ಲಿ ಯಾರು ಹೋಗಂಗೂ ಇರ್ಲಿಲ್ವಲ್ಲ, ನೋಡಂಗೂ ಇಲ್ಲ, ತಗೊಂಡೋಗಿ ಹಾಕ್ತಾ ಇರೋದೇ ಕೆಲಸ. ಅಯ್ಯೋ ದೇವ್ರೆ. ಅಲ್ಲ, ಚೆನ್ನಾಗಿರೋ ಟೈಮಲ್ಲೂನು ಈಗ ನಾವು ನಮಗೆ ಏನೋ ಆಯ್ತು ಎಲ್ಲೋ ಹೋದಾಗ ನಮ್ಮ ಹತ್ರ ಏನು ಐಡೆಂಟಿಫಿಕೇಶನ್ ಇಲ್ಲ ಅಂದ್ರೆ ಅನ್ನೋನ್ ಅಂತ ಹಾಕ್ಬಿಡ್ತಾರೆ. ಈಗ ನಮ್ಮನೇಲಿ ನಮ್ಮ ಅಣ್ಣ ಒಬ್ರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ಸುಮಾರು 81 ಅಲ್ಲಿ. ಅವಾಗ ಅವರ ಜೋಬಲ್ಲಿ ಇದ್ದಿದ್ದು ಪೇಪರ್ಸು, ದುಡ್ಡು, ಅದು ಇದು ಎಲ್ಲ ಪೊಲೀಸ್ನವ್ರು ಎತ್ಬಿಡ್ತಾರೆ. ಆಕ್ಸಿಡೆಂಟ್ ಆದಾಗ ಏನೇನು ಎಲ್ಲ ಎತ್ಬಿಟ್ಟಿರ್ತಾರೆ. ನಾವು ಅವ್ರದ್ದೆಲ್ಲ ಮುಗ್ದೋದ್ಮೇಲೆ ನಾವು ಕೇಸ್ ಶೀಟ್ ಎಲ್ಲ ಹೋಗಿ ನಾನು ನಮ್ಮ ಹಸ್ಬೆಂಡ್ ಇಬ್ರು ನೋಡಕ್ ಹೋಗಿದ್ವಿ. ಅಲ್ಲಿ ಏನ್ ಹಾಕಿದ್ರು, ಅನ್ನೋನ್ ಅಂತ ಹಾಕಿದ್ರು, ಗೊತ್ತಿಲ್ಲ ಯಾರು ಅಂತ, ಅನಾಮಧೇಯ, ಗೊತ್ತಿಲ್ಲ ಅಂತ. ಅಂದ್ರೆ ಒಂದು ಇದಕ್ಕೆ ಯಾವುದೇ ಒಂದು ಇವ್ರಿಗೆ ಸ್ಥಾನಮಾನ, ಒಂದು ಹೆಸರು, ನಾಮ, ರೂಪ ನಾವು ಕೊಂಡ್ಕೊಂಡು ನಾವು ಮಾಡ್ಕೊಳ್ತೀವಿ ಹೊರ್ತು ಅದು ಯಾವ ಸಂದರ್ಭದಲ್ಲಿ ನಾವು ಅನ್ನೋನ್ ಆಗ್ತೀವಿ ಗೊತ್ತಿಲ್ಲ. ನಾವು ಸತ್ತ ತಕ್ಷಣ ಅನ್ನೋನೆ, ಎಲ್ಲರ ಜೊತೆ ಒಂದು, ಊಟಕ್ ಮುಂಚೆನೂ ಅನ್ನೋನೆ. ಆ ಹುಟ್ಟಿದ ಮಗುಗೆ ಖಂಡಿತ ಅದಕ್ಕೆ ಏನು ಗೊತ್ತಾಗಲ್ಲ, ಅದು ಎಲ್ಲಾರ್ ನೋಡಿ ನಗುತ್ತೆ, ಎಲ್ಲಾರ್ನು ಅಪ್ಪ ಅಮ್ಮ ಅನ್ಕೊಳುತ್ತೆ, ಎಲ್ಲ. ಅದಕ್ಕೆ ನಾನು ಅನ್ನೋದ್ ಕಲ್ಸದೆ ನಾವು, ನಮ್ಮಪ್ಪ ನಮ್ಮಮ್ಮ ನಂದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ. ಸೊಸಪ್ಪನೆ ಬಂದಾಗ ಆ ಮಕ್ಳು ಎಷ್ಟು ಇದಾಗಿರ್ತಾರೆ, ಎಷ್ಟು ಇನ್ನೋಸೆಂಟ್ ಆಗಿರ್ತಾರೆ, ಅವ್ರಿಗೇನು ಇರೋದಿಲ್ಲ ಅಲ್ಲಿ, ಅಷ್ಟು ಒಂಥರ ಫ್ರೆಶ್. ಆತರ ಅನ್ನೋನ್ ಆಗ್ಬಿಡ್ತೀವಿ. ಇವಾಗ ಎಲ್ಲೋ ಹೋಗಿರ್ತೀವಿ, ಅನ್ನೋನೇ ನಾವು, ನಮ್ದೇನು ಅಲ್ಲಿ ಇಲ್ಲ ಅಂದ್ರೆ ಅನ್ನೋನ್, ಗೊತ್ತಿಲ್ಲ ಯಾರು ಅಂತ. ಆತರ ಎಷ್ಟೊಂದು ಇದಾವೆ. ನಾವು ಇದನ್ನ ಏನೋ ಒಂದ್ ಭ್ರಮೆನಲ್ಲಿ ನಮ್ ಸುತ್ತ ಜನ ಇರೋದನ್ನ ನೋಡಿ ನಾವು ಅದನ್ನ ಸಂಭ್ರಮ ಮಾಡ್ಕೊಂಡು ಅಲ್ಲೇ ಇರ್ತೀವಿ. ಸತ್ಯನ ನಾವು ತಿಳ್ಕೊಳ್ಳೋದೇ ಇಲ್ಲ. ಇಲ್ಲಿ ಸಡನ್ ಆಗಿ ಒಂದು ಜ್ಞಾಪಕ ಬಂತು. ಆ ಸ್ವಾಮಿ ರಾಮ ಅವ್ರದ್ರಲ್ಲಿ ಹಿಂದೆ ಹೇಳಿದ್ದೆ ಅನ್ಸುತ್ತೆ ನಾನು. ಒಬ್ನು ಗುಡಾರಿ ಬಾಬಾ ಅಂತ ಒಬ್ಬ ಇರ್ತಾನೆ. ಅವನ್ಗೆ ಸ್ವಲ್ಪ ಅತೀಂದ್ರಿಯ ಶಕ್ತಿ ಎಲ್ಲ ಇರುತ್ತೆ ಗುಡಾರಿ ಬಾಬಂಗೆ. ಈ ಸ್ವಾಮಿ ರಾಮ ಅವ್ರ ಜೊತೆನಲ್ಲಿ ಈ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಇದೆಯಲ್ಲ, ಈ ಬದ್ರಿ ಹತ್ರ ಬರುತ್ತದು. ಅಲ್ಲಿ ತುಂಬಾ ಒಳ್ಳೊಳ್ಳೆ ಹೂವುಗಳು, ಒಂದು ಟೂರಿಸ್ಟ್ ಸ್ಪಾಟ್ ಅದು. ಅಲ್ಲಿಗೆ ಹೋಗ್ಬೇಕು ಅಂತ ಈತ ಅವ್ರನ್ನ ಕೇಳ್ತಾ ಇರ್ತಾನೆ, ನಮ್ಮನ್ನು ಕರ್ಕೊಂಡೋಗಿ ಅಂತ. ಸರಿ, ಒಂದ್ಸರ್ತಿ ಇನ್ನೊಬ್ಬ ಅವನು ಸ್ವಲ್ಪ ಅವನು ಮತ್ತೆ ಈ ಸ್ವಾಮಿ ರಾಮ ಇಬ್ಬರನ್ನು ಆತ ಕರ್ಕೊಂಡು ಹೋಗ್ತಾನೆ, ಆ ಗುಡಾರಿ ಬಾಬಾ. ಅವನಿಗೇನಂದ್ರೆ ಈ ಯಂಗ್ಸ್ಟರ್ಸು ಒಂಥರ ತುಂಬ ಧಿಮಾಕು ಇವ್ರುಗಳಿಗೆ ಅಂತ ಅವನಿಗೆ ಸಿಟ್ಟು ಆ ಬಾಬಂಗೆ. ಏನು ಸರಿಗೆ ಹೇಳಿದ ಮಾತು ಕೇಳಲ್ಲ, ಮಾಡಲ್ಲ, ವಿಧೇಯತೆ ಇಲ್ಲ ನಿಮಗೆ ಅಂತ ಯಾವಾಗಲೂ ಬೈತಾ ಇರ್ತಾನೆ. ಏನು ಭಾರಿ ದೊಡ್ಡವರ ನೀವು, ಮಾಡ್ತೀನಿ ತಡೋ, ನೋಡು ಅಲ್ಲಿ ಕರ್ಕೊಂಡು ಹೋಗ್ತೀನಲ್ಲ, ನಿನ್ನ ಹೆಸರು ಕೂಡ ನಿಂಗೆ ಹೇಳಕ್ ಬರಲ್ಲ ಅಂತ ಜಾಗ ಅಂತ ಅವನು ಬೈತಾನೆ. ಮಧ್ಯೆ ಇನ್ನೇನೇನೋ ಇನ್ಸಿಡೆಂಟ್ಸ್ ಇದೆ, ಅದೆಲ್ಲ ಬೇಡ, ಒಟ್ಟಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ಮೇಲೆ ಅದು ಎಷ್ಟು ಘಮ ಅಂದರೆ ಹೂವುಗಳು, ಫಸ್ಟ್ ಹೋದ ತಕ್ಷಣ ಆಹಾ ಅನ್ಸುತ್ತೆ. ಆಮೇಲೆ ಅಲ್ಲಿ 3 ದಿವಸ ಇರ್ತಾರೆ ಇವರು. ಆ ಘಮ ಕುಡ್ದು ಇವ್ರಿಗೆ ಹೆಂಗೆ ಅಂದ್ರೆ ನಗದು ಎಷ್ಟು ಖುಷಿ ಅಂದ್ರೆ ಖುಷಿ, ನಕ್ಕು ಕೊನೆಗೆ ಹೆಂಗ್ ಯಾವ ಸ್ಟೇಜ್ಗೆ ಬರ್ತಾರೆ ಅಂದ್ರೆ ಇವ್ರಿಗೆ ಏನು ನೆನಪೇ ಇಲ್ಲ. ಅವಾಗ ಅವರು ಏಯ್ ನೀನ್ ಯಾರು ಹೇಳ ಅಂತ ಅವನು ಕೇಳ್ತಾ ಇರ್ತಾರೆ ಇವನ್ನ, ಆ ಗುಡಾರಿ ಬಾಬಾ. ಇವ್ರಿಗೆ ನಾನು ಯಾರು ಅನ್ನೋದೇ ಜ್ಞಾಪಕ ಇಲ್ಲ ಇವ್ರಿಗೆ. ಆ ಹೂವಿಂದು ಆ ತರಹ ಒಂದು ಅದನ್ನ ಅಲ್ಲಿ ಬರ್ಕೊಂಡಿದ್ದಾರೆ ಅವರು. ಅಂದ್ರೆ ಹಂಗೆ ಇಲ್ಲಿ ಅಂದ್ರೆ ಪ್ರಸ್ತುತ ಅದು, ಬಟ್ ನಾನು ಅಂತ ಐಡೆಂಟಿಟಿ ನಾಮದಿಂದ ಮಾಡ್ಕೋತೀವಿ ಅನ್ನೋದಕ್ಕೆ ಅದನ್ನ ಜಸ್ಟ್ ಒಂದು
ಖುಷಿಗೆ ಹೇಳ್ದೆ ಅಷ್ಟೇ. ಸುಮ್ನೆ ಒಂಚೂರ್ ಏನೋ ಒಂದ್ ಪ್ರಾಬ್ಲಮ್ ಆಯ್ತು ಬ್ರೈನ್ ಅಲ್ಲಿ ಅಂದ್ರೆ ನಾನು ಅನ್ನೋದೇ ಮರ್ತೋಗುತ್ತೆ. ಮರ್ತೋಗುತ್ತೆ. ಎಲ್ಲ ಆಲ್ಝೈಮರ್ಸ್ ಆಗಿರೋರು ಅವ್ರು ಕೂಡ ಎಲ್ಲ ಹಾಗೆ ತಾನೆ, ಏನು ಆಗಲ್ಲ. ಮರ್ತೋಗುತ್ತೆ. ಈಗಾಗ್ಲೇ ಸುಮಾರು ನಾವುನು ಎಲ್ಲಾನ ಕರ್ಕೊಂಡೋಗಿ ಒಂದು ಬೇರೆ ಒಂದು ಎನ್ವೈರನ್ಮೆಂಟ್ ಇಟ್ಬಿಟ್ರೆ ಸ್ವಲ್ಪ ದಿನ ಅದ್ರ ನಿಜವಾಗ್ಲೂ ಮರ್ತೋಗ್ಬಿಡ್ತೇವೆ. ಬಟ್ ನೋಡಿ, ಅಲ್ಲಿ ಹೇಳ್ತಾರೆ ಆ ಸ್ವಾಮಿ ರಾಮನ್ರಲ್ಲಿ, ಇವನಿಗೆ ನಾನ್ ಯಾರು ಅನ್ನೋದು ಮರ್ತ ಹೋಗಿರುತ್ತೆ, ಬಟ್ ನಾನ್ ಇದೀನಿ ಅನ್ನೋದು ಮಾತ್ರ ಇದ್ದೇ ಇರುತ್ತೆ. ಇದ್ದೇ ಅದನ್ನು ಅಲ್ಲಿ ಇರುತ್ತೆ. ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ. ಸೊ ಅದೆಷ್ಟು ಅದು ಎಷ್ಟು ದೃಢವಾಗಿದೆ. ಮುಖ್ಯ. ಆ ಅಹಂ ಅಂತ ಅನ್ನೋದು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಾವು ಅನುಭವಿಸೋದು, ನನ್ನ ನಾನು ಇದೀನಿ ಅನ್ನೋದು. ಆಮೇಲೆ ನಾನು ಇಂಥವಳು ಅಂಥವಳು ಅಂತ ಬರುತ್ತೆ. ಅಲ್ಲವ್ರು ಹೋದಾಗ ಕ್ಲಿಯರ್ ಆಗಿ ಅವ್ರಿಗೆ ಅದು ನಾನು ಯಾರು ಇಂಥವನು ಅಂಥವನು ಅನ್ನೋದು ಹೋಗಿದ್ರು ಕೂಡ ಅಸ್ತಿತ್ವ, ನನ್ನ ಅಸ್ತಿತ್ವದ ಬಗ್ಗೆ ಹೌದು, ಅರಿವು ಹೌದು. ಮಾತ್ರ ಅದಿದ್ದೇ ಇರುತ್ತೆ. ಅದ್ ಹೆಂಗೆ ಅದೆಷ್ಟು ದೃಢವಾಗಿದೆ ಅಲ್ಲ ನಮ್ಗೆ, ನಾನಿದ್ದೀನಿ ಅನ್ನೋದು. ನಾನು ಯಾರು ಅಂತ ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ನಾನು ಇದ್ದೀನಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನಾವ್ ಅದನ್ನ ಮಿಸ್ಟೇಕ್ ಮಾಡ್ಕೊಂಡು, ಇರುತ್ತೋ ಏನೋ ಗೊತ್ತಿಲ್ಲಪ್ಪ. ಅಲ್ಲ ನಾವ್ ಅದನ್ನ ಮಿಸ್ಟೇಕ್ ಮಾಡ್ಕೊಂಡು ನಾನಿದ್ದೀನಿ ಅಂದ್ರೆ ನಾನು ಕಾತ್ಯಾಯಿನಿ ಅಂತಿದ್ದೀನಿ ಅಂತ ಅನ್ಕೋತಾ ಅಂತ ಇದ್ದೀನಿ. ನಾವು ಅನ್ಕೊಂಡ್ಬಿಟ್ಟಿದೀವಿ, ಭ್ರಮೆ. ಮೊದಲು ನಾನಿದ್ದೀನಿ ಅನ್ನೋದು ಮೊದಲು, ಆಮೇಲೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಆ ಉಪನಿಷತ್ ವಾಕ್ಯ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಅಲ್ಲ ವಿದ್ಯಾ ಅವ್ರಿಗೆ ಕೋಮಾಗ್ ಹೋಗಿರ್ತಾರಲ್ಲ ಅವ್ರಿಗೆ ನಾನು ಅನ್ನೋದು ದೃಢವಾಗಿರುತ್ತಾ ಅಥವಾ ನಾನೂನು ಹೊರಟೋಗ್ಬಿಟ್ಟಿರ್ತದ, ಅದ್ ಏನಾಗಿರುತ್ತೋ ಗೊತ್ತಿಲ್ಲ. ಯಾರ್ಗೆ ಕೋಮಾಗ್ ಹೋಗಿರ್ತಾರಲ್ಲ, ಆ ಕೋಮಾಗ್ ಹೋಗಿರೋವಾಗ ನೋಡಿ, ಅದ್ ಹೆಂಗಿರುತ್ತೆ ಗೊತ್ತಿಲ್ಲ. ಅಲ್ಲಲ್ಲ, ಕೋಮಾ ನಿದ್ದೆ ತರ. ನಿಮಗ್ ನಿದ್ದೆನಲ್ಲಿ ನೀವ್ ಇರ್ತೀರಿ, ಆದ್ರೆ ನಾನು ಇದೀನಿ ಅಂತ ಇರಲ್ಲ ಅಲ್ಲಿ. ಡೀಪ್ ಸ್ಲೀಪ್ ಇರ್ತೀರಿ ನಿಜ, ಡೀಪ್ ಸ್ಲೀಪ್ ಅಷ್ಟೇ. ಅದು ಡೀಪ್ ಸ್ಲೀಪ್ ತರ ಕೋಮಾ. ಹಂಗಾಗಿ ಫಸ್ಟ್ ಅಹಂ ಅಂತ ಏನ್ ಬರ್ತೇನೆ, ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು ಬರೋದೇನೆ ನೀವು ಎಚ್ಚರ ಸ್ಥಿತಿಗೆ ಬಂದಾಗ. ಹಂಗಾಗಿ ಕೋಮಾದಲ್ಲಿ ಇರಲ್ಲ, ನಮ್ ಗಾಢ ನಿದ್ದೆನಲ್ಲೂ ಇರಲ್ಲ. ಶ್ರೀನಿವಾಸ್ ಮೂರ್ತಿ ಸರ್ ಹೇಳ್ಬಹುದು ಅಂತ ಹೇಳ್ತೀನಿ ಅವ್ರ ವರ್ಷನ್. ಈಗ ಅವ್ರು ಹೇಳ್ತಾರೆ, ಹಂಗಿದ್ರೆ ನಾಮದಿಂದ ತಾನೇ ನೀನು ಸ್ಟಾರ್ಟ್ ಆಗೋದು, ಸೊ ಯಾರಿಗೂ ನಾಮಕರಣ ಮಾಡ್ಬೇಡಿ ಅಂತ ಹೇಳ್ತಾರೆ. ಜೋಕು. ನನಗೆ ಡೌಟ್ ಬಂದಿದ್ದೇನು ಅಂದ್ರೆ, ನಂಗೆ ಡೌಟ್ ಬಂದಿದ್ದೇನು ಅಂದ್ರೆ, ವಿಜಯ ಅವ್ರಿಗೆ ನಾನಿದ್ದೀನಿ ಅಂತ ಚೆನ್ನಾಗಿ ಅವ್ರಿಗೆ ಗೊತ್ತಾಗಿದೆ. ಬಟ್ ನನಗೆ ಅವರು ಅನ್ನೋನ್ನ ಹೆಂಗೆ ನೋನ್ ಅಂತ ಗೊತ್ತಾಯ್ತು ಅವ್ರಿಗೆ ಅಂತ ನಂಗೆ ಗೊತ್ತಾಗಲಿಲ್ಲ. ಏನು ಗೊತ್ತಾಗ್ಲಿಲ್ಲ ನನ್ಗೆ. ನಾನಿದ್ದೀನಿ ಅಂತ ನಿಮ್ಗೆ ಗೊತ್ತು, ಆದ್ರೆ ಅಲ್ಲಿ ಏನೋ ಬೋರ್ಡ್ ಹಾಕಿರಲ್ಲ ಅನ್ನೋನ್ ಅಂತ. ಆ ಅನ್ನೋನ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಲ್ಲ, ನಾನು ನಮ್ಮ ಅಣ್ಣ ಅವರು ತೀರ್ಕೊಂಡಿದ್ರಲ್ವಾ, ಅವ್ರ ಕೇಸ್ ಶೀಟ್ ಅಲ್ಲಿ ಅನ್ನೋನ್ ಅಂತಿತ್ತು ಅಂತ ಹೇಳಿದ್ರು. ಕರೆಕ್ಟ್. ಆ ಕೇಸ್ ಶೀಟ್ ಅನ್ನೋನ್ ಇದ್ರೂನು ನೀವು ಅವ್ರನ್ನ ಹೇಗ್ ಗುರ್ತಿಸಿದ್ರಿ? ದೇಹದಿಂದ ನೋಡಿ, ನಾಮ ಮತ್ತು ರೂಪ ಅಂತ ರೂಪದಿಂದ ಗುರ್ತಿಸಿದ್ರಿ. ಐ ಆಮ್ ದಿ ನೋಯರ್ ಆಫ್ ನೋನ್ ಅಂಡ್ ಅನ್ನೋನ್, ಎರಡು ನಾನೇ ಅಲ್ವಾ? ಅದರಿಂದ ಆ ತರದಲ್ಲಿ ಗುರ್ತಿಸಿದ್ರಿ ಅನ್ಸುತ್ತೆ, ಅದಕ್ಕೆ ಕೇಳಿದೆ. ಅದೇ ನಾನು ಇಲ್ಲಿ ಮೆಮೊರಿ ಸ್ಟೋರ್ ಆಗಿರತ್ತಲ್ಲ ಅದು, ಅದಕ್ಕೆ ನಮ್ಮ ಮೆಮೊರಿಯಲ್ಲಿ ಸ್ಟೋರ್ ಆಗ್ಲಿಲ್ಲ ಅಂತಂದ್ರೆ ಅದು ನಮಗೆ ಜ್ಞಾಪಕ ಇರಲ್ಲ. ಅದೇನೇ ಆಗಿದ್ರು ಏನೋ ಅಂತ ಅಯ್ಯೋ ಅನ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ನನ್ನ ಮೆಮೊರಿ ಸ್ಟೋರ್ ಆಗಿರೋದ್ರಿಂದ ನನ್ನ ಅಣ್ಣ ಅವನು ಹೀಗೆ ಅಂತೆಲ್ಲ ರೂಪ ಒಂದ್ ಚಿತ್ರ ಬಿಡಿಸ್ಕೊಂಡು ಇಟ್ಕೊಂಡಿರ್ತೀವಲ್ವಾ, ಅದೆಲ್ಲ ದೇವ್ರು ಬ್ರಹ್ಮ ಈ ನಾಮರೂಪ ಕೊಟ್ಟಿದ್ದಾರೆ. ಅದ್ ಕೊಡ್ದಲೇ ಇದ್ರೆ ಏನೇನ್ ಕನ್ಫ್ಯೂಷನ್ಸ್ ಆಗ್ಬಿಡ್ತಿತ್ತೋ ಗೊತ್ತಿಲ್ಲ. ನಾಮರೂಪ ಬ್ರಹ್ಮ ಕೊಡ್ಲಿಲ್ಲ, ನಮ್ ನಡೀತಾ ಇದೆ. ಬ್ರಹ್ಮ ಏನೂ ಕೊಡ್ಲಿಲ್ಲ, ಬ್ರಹ್ಮನಲ್ಲಿ ಏನೂ ಇಲ್ಲ, ಅದೆಲ್ಲ ನಮ್ ಕಲ್ಪನೆಯಲ್ಲಿ ನಾಮರೂಪಗಳೆಲ್ಲ ಕೂತಿರೋದು. ಅಲ್ಲ, ಬ್ರಹ್ಮ ಕೊಟ್ಟಿಲ್ಲ, ಕರೆಕ್ಟ್. ಆದ್ರೆ ಆ ಥಾಟ್ ಬಂತಲ್ಲ ನಮ್ಗೆ, ಅದು ಅವನಿಂದನೇ ಬಂದಿರುತ್ತೆ. ಸೊ ಆ ನಾಮ ರೂಪ ಎಲ್ಲ ಕೊಡ್ಬೇಕು ಮಾಡ್ಬೇಕು ಅನ್ನೋದು ಅವನೇ ಕೊಟ್ಟಿರೋದು. ಆಮೇಲೆ ಜ್ಞಾನನೂ ಅವನೇ ಕೊಡೋದು. ಇದು ಯಾವ್ದು ನೀನ್ ಅಲ್ಲ ಅಂತ ಹೇಳೋದು ಅವನೇನೇನೆ, ಎಲ್ಲವೂ ಅವನೇ ಅಂತ ನಾನು ಅನ್ಕೊಂಡಿದ್ದೀನಿ. ಮಗುನು ಚಿಟ್ಬಿಟ್ಟು ತೊಟ್ಲು ತೂಗೋದು. ಭ್ರಮೆ ಕೊಡೋದು ಬ್ರಹ್ಮನೇನೆ. ಆಮೇಲೆ ಆಸೆ ಹುಡ್ಸೋದೂನು ಅಲ್ಲಿಂದನೇನೆ. ಮತ್ತೆ ನೀನ್ ಆಸೆ ಪಡ್ಬಾರ್ದು, ಇದೆಲ್ಲ ಒಳ್ಳೇದಲ್ಲ, ಇದೆ ನೀನ್ ಯಾರು ಅಂತ ಕೇಳೋದು
ಬ್ರಹ್ಮನೇನೆ. ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಷ್ಟೆ. ಈಗ ಜ್ಞಾನಕ್ಕೆ ಬಂದ್ರೇನೆ ಗೊತ್ತಾಗೋದಿಲ್ಲ, ಇವ್ರು ಎಲ್ಲಿ ಗೊತ್ತಾಗ್ತಿತ್ತು ನಮ್ಗೂನು. ನಾವು ಚೆನ್ನಾಗ್ ಭ್ರಮೆನಲ್ಲಿ ಚೆನ್ನಾಗ್ ಮುಳುಗಿ ಎದ್ದಿದ್ದೀವಿ. ಇಲ್ಲಿ ಇನ್ನೊಂದು ಔಟ್ ಆಫ್ ಕಾಂಟೆಕ್ಸ್ಟ್ ಅನ್ಕೋಬಹುದು. ಈ ಸಾವಿನ ಬಗ್ಗೆ ಹೇಳಿದಾಗ ಇವತ್ತು ಒಂದು ಪೇಪರಲ್ಲಿ ರವಿಶಂಕರ್ ಗುರುಜಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಸಾವು ಬಗ್ಗೆ. ಸಾವನ್ನ ಯಾಕೆಂದ್ರೆ ಜಸ್ಟ್ ಎಸ್ಟರ್ಡೇ ನಾನು ನಿನ್ನೆ ಒಬ್ರು ಶಂಕರ್ ಅವ್ರ ಕೊಲೀಗ್ ಎಂಜಿನಿಯರು ಕಜಕಿಸ್ತಾನ್ ಅಂತ ಇದೆಯಲ್ಲ, ಅದು ತುಂಬಾ ಕೋಲ್ಡ್ ಕಂಟ್ರಿ ಅಂತೆ, ನಂಗೆ ಗೊತ್ತಿರ್ಲಿಲ್ಲ, ಪಾಕಿಸ್ತಾನ ಮೇಲಿದೆಯಲ್ಲ, ಅಲ್ಲಿಗೆ ಹೋಗಿದ್ದಾರೆ. ತುಂಬಾ ಜೀವನ ಪ್ರೀತಿಯ ಮನುಷ್ಯನ್ಗೆ ಹೋಗಿದ್ದಾರೆ, ಎಲ್ಲ ಸುತ್ತಾಡಿದ್ದಾರೆ. ಈಸ್ ಅನ್ ಆಸ್ಥಮ್ಯಾಟಿಕ್ ಅಂಡ್ ಹಾರ್ಟ್ ಸ್ಟೆಂಟ್ ಆಗಿರೋದು ಪೇಷಂಟು. ಅವ್ರು ಲಾಸ್ಟ್ 2 days ನಾನು ಬರಲ್ಲ, ಹೋಗಿ ನೀವೆಲ್ಲ ಓಡಾಡ್ಕೊಂಡು ಬನ್ನಿ ಅಂತ ಅವ್ರು ಅಲ್ಲೇ ಉಳ್ಕೊಂಡು, ನೆಕ್ಸ್ಟ್ ಆಯ್ತು ನೀವು ಉಳ್ಕೊಳ್ಳಿ, ಟ್ರೀಟ್ಮೆಂಟ್ ತಗೊಳ್ಳಿ ಅಂತೆಲ್ಲ ಹೇಳಿ ವಾಪಸ್ಸು ಹೋಗ್ಬೇಕು, ವಾಪಸ್ ಇಂಡಿಯಾಗೆ ಬರಬೇಕು. ಫ್ಲೈಟ್ ಒಂದಷ್ಟು ಜನ ಹತ್ತಿದ್ದಾರೆ, ಇವ್ರು ಇನ್ನೇನು ಹತ್ತಬೇಕು, ಅಲ್ಲೇ ಕುಸಿದು ಹಿ ಜಸ್ಟ್ ಎಕ್ಸ್ಪೈರ್ಡ್, ಅಲ್ಲೇ ಸತ್ತೇ ಹೋದ್ರು ಅವರು. ಆಮೇಲೆ ಒಳಗಡೆ ಇರೋರ್ನ ಹೊರಗೆ ಬಿಡ್ತಾ ಇಲ್ಲ ಅವರು. ವಿಮಾನದಿಂದ ಇಳಿದು ಹೋಗ್ತೀವಿ ನಾವು ಬಿಡಿ ಅಂತಂದ್ರೆ ಅಲ್ಲೂ ಬಿಡ್ತಾ ಇಲ್ಲ. ಗುಂಪಲ್ಲಿ ಹೋಗಿರೋದು ಒಂದಿಬ್ರು ಯಾರು ರಿಲೇಟಿವ್ಸ್ ಹೆಂಡ್ತಿ ಮತ್ತು ಇನ್ಯಾರು ಇಳಿಸಿದ್ದಾರೆ. ಮತ್ತೆ ಅಲ್ಲೇ ಒಂದು 2 days ಆಯ್ತು, ಪೋಸ್ಟ್ಮಾರ್ಟಮ್ ಎಲ್ಲ ಬಂದ್ರು. ಅದಕ್ಕೆ ಜೀವನ ಇಷ್ಟೊಂದು ಅನಿಶ್ಚಿತತೆ, ಈ ಸಾವು ಅನ್ನೋದನ್ನ, ಅದಕ್ಕೆ ದೇಹ ಬಿಟ್ಟು ಸಾವನ್ನ, ಈ ರವಿಶಂಕರ್ ಗುರುಜಿ ಬರೆದಿರೋದು ಸಾವನ್ನ ಸಂಭ್ರಮಿಸಿ, ಈ ದೇಹ ಬಿಟ್ಟು ಹೋಗಿದೆ ಆತ್ಮ ಅಷ್ಟೇ, ದೇಹ ಅಷ್ಟೇ ನಶ್ವರ ಹೋಗಿದೆ, ಆತ್ಮಕ್ಕೆ ಸಾವಿಲ್ವಲ್ಲ, ಇನ್ನೊಂದು ಬೆಟರ್ ಇದಕ್ಕೆ ಹೋಗಬಹುದು ಅವರು ಒಂದು ಜಾಗಕ್ಕೆ, ಅಥವಾ ಅವ್ರ ಕರ್ಮಾನುಸಾರ ಅದನ್ನ ಸಂಭ್ರಮಿಸಿ ಅಂತ ತುಂಬಾ ಚೆನ್ನಾಗಿ ಇವತ್ತೊಂದು ಪೇಪರಲ್ಲಿ ಇತ್ತು, ಅದನ್ನ ಹೇಳಕ್ಕೆ ಇಷ್ಟಪಟ್ಟೆ. ನೆಕ್ಸ್ಟು ಉಮಾ ಮೇಡಮ್ ಹೇಳ್ಬಿಡಿ. ಉಮಾ ಮೇಡಮ್, ಇದು ದ್ವೈತ ತತ್ವ, ದ್ವೈತ ತತ್ವವನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಉದಾಹರಣೆಯೊಂದಿಗೆ ಗುರುಗಳು ಹೇಳ್ಕೊಂಡು ಹೋಗಿದ್ದಾರೆ, ಅದನ್ನೊಂಚೂರು ಹೇಳಿ. ದ್ವೈತಕ್ಕೆ ಈಗ ಆಲ್ರೆಡಿ ಸಾಕಷ್ಟು ಉದಾಹರಣೆಗಳು ಕೊಟ್ಟರು ಅವರು. ಈಗ ಏನದು ಸಾಮಾನ್ಯ ಅಸ್ತಿತ್ವದ ಬಗ್ಗೆ, ವಿಶೇಷ ಅಸ್ತಿತ್ವ, ಇವೆಲ್ಲವೂ ಭೇದ ಭಾವಕ್ಕೆ ಕಾರಣ ಆಗುವಂಥದ್ದು. ಅಲ್ಲಿ ಇನ್ನೊಂದು ಉದಾಹರಣೆ ಒಂದು ಕೊಡ್ತಾರೆ, ಕುರುಡರು ಉದಾಹರಣೆ ಕೊಡ್ತಾ ಇದ್ದಾರೆ ಒಂದು. ಇದಕ್ಕೆ ಮುಂಚೆ ಒಂದು ಸಣ್ಣದು ಒಂದು ನನಗೆ ಇದು ಹೇಳಿದಾಗ, ಈ ನಾವು ಹೇಗೆ ಬೇರೆ ಮಾಡ್ಕೊಳ್ತೀವಿ ಅಂತ ಹೇಳಿ, ನಮ್ಮಲ್ಲಿ ನಾವು ಹೇಗೆ ಅಂತ, ಅದಕ್ಕೆ ಈ ಮಾನವ ಮತ್ತೆ ಮನುಷ್ಯಂಗೆ ಏನು ವ್ಯತ್ಯಾಸ ಅಂತ ಹೇಳಿ ಒಂದು ಸಣ್ಣ ಚಿಂತನೆ ಅಲ್ಲೇ. ಸೊ ಮನುಷ್ಯ ಅಂತ ಬಂದಾಗ ಏನಂತಂದ್ರೆ, ಅವನು ಮನಸ್ಸಿನ ಮುಖಾಂತರ, ಇಂದ್ರಿಯಗಳ ಮುಖಾಂತರ ಪ್ರಪಂಚನ ತಿಳಿತಾ ಇರ್ತಾನೆ. ಸೊ ಅವನು ಮನುಷ್ಯ ಆಗಿರ್ತಾನೆ. ಮಾನವ ಅಂತ ಬಂದಾಗ ನಾವು ಯಾವಾಗಲೂ ಹೇಳ್ತೀವಿ, ನಾವು ಕೇಳಿರ್ಬೋದು, ಏನಾದರೂ ಆಗು ನೀನು ಮೊದಲು ಮಾನವನಾಗು ಅನ್ನೋದನ್ನ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು. ನಮ್ಗೆ ಅವಾಗ ಅದು ಗೊತ್ತಿಲ್ಲ ಏನು ಮಾನವ ಅಂತ. ಮಾನ ಅಂತಂದ್ರೆ ಒಂದು ಅಳತೆಗೋಲು. ಇಲ್ಲಿ ನಾವೇನ್ ಮಾಡ್ತೀವಿ, ಪ್ರತಿ ಒಂದನ್ನು ಅಳತೆಗೋಲಲ್ಲಿಟ್ಟು ಸರಿನಾ ತಪ್ಪ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಚಿಂತನೆ ಮಾಡಿ ಪ್ರಪಂಚ ಬುದ್ಧಿ ಎಲ್ಲ ಏನೇ ನಮ್ಗೆ ಹೇಳ್ತೀವಲ್ಲ, ದೇಹ ಮನಸ್ಸು ಬುದ್ಧಿ ಏನಾದ್ರು ಪ್ರತಿಯೊಂದನ್ನು ಅಳತೆ ಮಾಡಿ ನೋಡ್ತೀವಿ. ನಮಗೆ ಇವಾಗ ಏನ್ ಜ್ಞಾನ ಕೊಟ್ಟಿದ್ದಾರೆ, ಆ ಜ್ಞಾನದ ಮುಖಾಂತರ ಪ್ರತಿಯೊಂದು ಅಳತೆ ಮಾಡಿ ನೋಡಿ ನಾವೇನ್ ಮಾಡ್ತೀವಿ, ಆಧ್ಯಾತ್ಮದಲ್ಲಿ ಶ್ರದ್ಧೆ ವಹಿಸಿ ನಾವೇನ್ ಮಾಡ್ತೀವಿ, ಆ ಹಂತಕ್ಕೆ, ಮೇಲಿನ ಉನ್ನತ ಹಂತಕ್ಕೆ ಹೋಗೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಮ್ಮನ್ನ ಮಾನವರು ಅಂತ ಕರೆದಿರೋದು. ನಾವು ಈ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾವು ಮಾನವ ಯಾಕಾಗಿದ್ದೀವಿ ಅಂತಂದ್ರೆ, ಪ್ರತಿಯೊಂದನ್ನು ನಾವು ಆ ಜ್ಞಾನದಲ್ಲಿ ಇಟ್ಟು ತೂಗ್ತೀವಿ. ನಾವು ತೂಗಿ ನಾವು ಆ ಒಂದು ಚಿಂತನೆಯಲ್ಲಿ ನಾವು ಬೆಳೆಸ್ಕೋತೀವಿ, ಉನ್ನತ ಮಟ್ಟದ ಚಿಂತನೆಯಲ್ಲಿ. ಹಾಗಾಗಿ ನಾವೆಲ್ಲ ಮಾನವರು ಅಂತ ಹೇಳಿ, ನಾವೆಲ್ಲ ಮಾನವರಾಗಬೇಕು, ಮನುಷ್ಯರಾಗಬಾರ್ದು ಅಂತ ಹೇಳಿ. ಮನುಷ್ಯರಾದಾಗ ಈ ದ್ವೈತ ಭಾವ ಇಟ್ಕೊಳ್ತೀವಿ, ಇಂದ್ರಿಯಗಳ ಮುಖಾಂತರ, ಮನಸ್ಸಿನ ಮುಖಾಂತರ ಕಲ್ಪನೆಗಳನ್ನ ಬೆಳೆಸ್ಕೊತೀವಿ ನಾವು. ಅದರಿಂದ ಏನೇನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಅಂಥದ್ದು. ಹಾಗಾಗಿ ನಾವು ಏನು ಆಗಬೇಕೋ, ಏನು ಹೊರಡಬೇಕು ಅಂತ ಹೇಳಿ, ನಾವು ಇವಾಗ ದ್ವೈತದಿಂದ ಅದ್ವೈತದ ಕಡೆಗೆ ನಾವು ಹೋಗ್ಬೇಕಾಗಿದೆ. ನಮ್ಗೆ ಏನಂತಂದ್ರೆ, ನಮ್ದು ಪರಿಮಿತಿ, ನಮ್ಮದು ಅದಕ್ಕೆ ತುಂಬ ಚೆನ್ನಾಗಿರೋ ಉದಾಹರಣೆಗಳು ಕೊಡ್ತಾರೆ. ನಂಗೆ ಇದು ನೋಡೋದು ತುಂಬ ಖುಷಿ ಆಯಿತು ನಮಗೆ. ಈ ಕುರುಡ್ರು ಇದ್ರದ್ದು ಅದು ಬೇರೆ, ಆನೆಯನ್ನ ಒಂದು ಗುರ್ಸು ಅಂತ ನಮಗೆಲ್ಲ ಗೊತ್ತಿದೆ.
ಅದಕ್ಕಿಂತ ಮುಂಚೆ ಈ ಪಂಚೇಂದ್ರಿಯಗಳ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ನನ್ನ ಕಣ್ಣಿನ ಶಕ್ತಿ ನಾವು ದೊಡ್ಡದು ಅನ್ಕೋತೀವಿ, ಆದ್ರೆ ಆ ಹದ್ದಿನ ಕಣ್ಣಿನ ಶಕ್ತಿ ನನ್ನ ಕಣ್ಣಿಗಿನ ದೊಡ್ಡದು ಅದು ಅಂತ ಹೇಳಿ. ಹಾಗಾಗಿ ನಂದು ಏನು ಅಲ್ಲ, ನನ್ನ ಕಣ್ಣಿನ ಶಕ್ತಿ ನಾನು ಏನ್ ನೋಡ್ತಾ ಇದ್ದೀನಿ ತುಂಬಾ ಲಿಮಿಟ್ ಆಗಿ ಕಾಣಿಸ್ತಾ ಇದೆ ನಮ್ಗೆ. ನನ್ನ ಕಿವಿ ಶಕ್ತಿ, ನಂಗೆ ಬಾವುಲಿ ಬಗ್ಗೆ ನಂಗೆ ಐಡಿಯಾ ಇರಲಿಲ್ಲ. ಬಾವಿಲಿ ಕಿವಿ ಶಕ್ತಿಗಿಂತ ನನ್ ಕಡಿಮೆ. ನಾನು ದೊಡ್ಡದು ಅಂತ ನಾನು ಇಷ್ಟು ದಿವಸ ಏನು ಅನ್ಕೊಂಡಿದ್ದೀನಿ. ಆದ್ರೆ ಆ ಪ್ರಪಂಚದಲ್ಲಿ ಬೇರೆ ಬೇರೆ ಒಂದು ಕಂಪೇರ್ ಮಾಡಿದಾಗ, ಒಂದು ಸ್ಮಾಲ್ ಪ್ರಾಣಿಗಳು, ಹಕ್ಕಿಗಳು, ಅದಕ್ಕೆ ಕಂಪೇರ್ ಮಾಡಿದ್ರೆ ನೀನ್ ಏನು ಅಲ್ಲಪ್ಪ, ನೀನು ಅಪರಿಮಿತ ಆಗ್ಬೇಕು ಅಂತ ಹೋಗ್ತಿದ್ಯಾ, ನೀನು ಅನಂತತೆ ಅಂತ ಹೋಗ್ಬೇಕು ಅಂತ ಹುಡುಕೋತಾ ಇದೀಯ. ಆದ್ರೆ ನೀನ್ ತುಂಬಾ ಲಿಮಿಟೇಷನ್ ಅಲ್ಲಿ ಇದೆಯಾ. ನೀನ್ ಎಲ್ಲವೂ ಏನದು ಲಿಮಿಟೇಷನ್ ಇದೆ. ಅನ್ಲಿಮಿಟೆಡ್ ಆಗ್ಬೇಕು ಅಂತ ಹೋಗ್ತಾ ಇದೆ, ನೀನು ಅದಕ್ಕೆ ಆಗ್ತಾ ಇಲ್ಲ ನೀನು ಅಂತ ಹೇಳಿ ನಾನು ಹೇಳ್ತೇನೆ. ನನ್ನ ಮೂಗಿನ ವಾಸನೆ ಅಂದ್ರೆ ನಾವ್ ಎಷ್ಟೊಂದ್ಸಲಿ ಹೇಳ್ತೀವಿ ನಾಯಿ ಮೂಗಿ ತರ ವಾಸನೆ ಇವ್ರದ್ದು ಅಂತ ಹೇಳ್ತೀವಿ, ಆದ್ರೆ ನಾಯಿನ ಮೂಗಿನ ವಾಸನೆ ಇನ್ನೂ ಹೆಚ್ಚಿದೆ ಅಂತ ನಮಗ್ ಗೊತ್ತು. ಎಷ್ಟೊಂದು ಡಾಗುಗಳ ಬಗ್ಗೆ ಎಲ್ಲ ನೋಡಿದಾಗ ಜಸ್ಟ್ ಒಂದ್ ಬಟ್ಟೆ, ಈಗ ವಾರ್ಫೀಲ್ಡ್ ಅಲ್ಲಾಗ್ಲಿ ಅಥವಾ ಈ ಕ್ರೈಮ್ ಇದ್ರೊಳಗೆಲ್ಲ ಒಂದ್ ಸಣ್ಣದೊಂದ್ ಬಟ್ಟೆ ತೋರಿಸಿರ್ತಾರೆ, ಅದಕ್ಕೆ ಅದನ್ನ ಹುಡ್ಕೊಂಡು ಹೋಗಿ ಅದು ಐಡೆಂಟಿಫೈ ಮಾಡುತ್ತೆ ಕಳ್ಳರನ್ನ. ಸೊ ಹಾಗೆ ನಾವು ಏನು ಮಾಡ್ತಾ ಇದೀವಿ, ನನ್ನ ಒಂದು ಲಿಮಿಟೇಷನ್ ಅಲ್ಲಿ ನಾನು ಈ ಪ್ರಪಂಚನ ಗುರ್ಸಕ್ ಹೋಗ್ತಾ ಇದೀನಿ. ನಾನು ಈ ಪ್ರಪಂಚನ ಎಲ್ಲ ನಾನು ಅದು ತಿಳ್ಕೊಂಡ್ಬಿಡ್ತಾ ಇದ್ದೀನಿ, ನಾನು ಸಾಧ್ಯ ಇದೆ ಅಂತ ಹೋಗ್ತಾ ಇದ್ದೀವಿ. ಆದ್ರೆ ನನಗೆ ಸಾಧ್ಯ ಇಲ್ಲ ನನಗೆ ಅದು ಅಂತ ಹೇಳಿ ಅನಂತತ್ವನ ನಾವು ಈ ಒಂದು ಸಣ್ಣ ಇದರಿಂದ ನಾವು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಂಗೆ ಇನ್ನೊಂದೊಂದು ಸಣ್ಣದೊಂದು ಈ ಹಾವು ಹಗ್ಗ ಇದು ಬಂದಾಗ ಒಂದು ಸಣ್ಣ ಉದಾಹರಣೆ ಏನಾಯ್ತು. ಒಬ್ಬ ತಿಳಿ ನೀರಿನ ಕೊಳ ಇರುತ್ತೆ. ಆ ಕೊಳದಲ್ಲಿ ಏನಾಗತ್ತೆ, ಅವನಿಗೆ ಒಂದು ನೆಕ್ಲೆಸ್ ಕಾಣಿಸ್ತಾ ಇರುತ್ತೆ. ಅವನ್ ಏನ್ ಮಾಡ್ತಾನೆ, ಆ ನೆಕ್ಲೆಸ್ ಇಟ್ಕೊಳಕ್ಕೆ ಅಂತ ಹೋಗ್ತಾನೆ, ಕಾಣಿಸಲ್ಲ. ಮತ್ತೆ ಒಂದ್ ದಡದಲ್ಲಿ ಕೂತ್ಕೋತಾನೆ, ಆ ನೆಕ್ಲೆಸ್ ಕಾಣ್ತಾ ಇರತ್ತೆ. ಹೀಗೆ ಎಷ್ಟು ಸರಿ ಇಡೀ ಬೆಳಗಿನ ಸಾಯಂಕಾಲ ತನಕ ಆ ನೆಕ್ಲೆಸ್ ಹಿಡ್ಕೊಳಕ್ಕೆ ಹೋಗ್ತಾ ಇರ್ತಾನೆ ಅವನು. ಆಮೇಲೆ ಏನಾಗತ್ತೆ, ಅಲ್ಲಿ ಇನ್ನೊಬ್ಬ ಹಿಂಗಡೆ ಕೂತಿರ್ತಾನ, ಒಬ್ಬ ಸನ್ಯಾಸಿ ಕೂತಿರ್ತಾನೆ. ಅವ್ನು ನೋಡ್ಬಿಟ್ಟು ಕೇಳ್ತಾನೆ, ಏನ್ ನೋಡ್ತಾ ಇದೀಯ ನೀನು, ಏನ್ ಮಾಡ್ತಾ ಇದೀಯ ಬೆಳಗ್ಗೆಯಿಂದ ಅಂತ. ಅದಕ್ಕೆ ಹೇಳ್ತಾನೆ, ನಾನು ನೆಕ್ಲೆಸ್ ಬಿದ್ದೋಗ್ಬಿಟ್ಟಿದೆ, ಆ ತಿಳಿ ನೀರ್ ಕೊಳದಲ್ಲಿ ಕಾಣಿಸ್ತಾ ಇದೆ ನೆಕ್ಲೆಸ್ಸು, ಆದ್ರೆ ಅದು ಎತ್ಕೊಳಕ್ ಹೋಗ್ತಾ ಇದ್ರೆ ಅದು ಸಿಗ್ತಾ ಇಲ್ಲ ನನಗೆ ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ನೀನೊಂದ್ ಸ್ವಲ್ಪ ಕತ್ತೆತ್ ನೋಡು ಅಂತಾನೆ. ಕತ್ತೆತ್ ನೋಡಿದ್ರೆ ಆ ಮರದಲ್ಲಿ ನೇತಾಡ್ತಾ ಇರತ್ತೆ ನೆಕ್ಲೆಸ್. ಆ ನೆಕ್ಲೆಸ್ ರಿಫ್ಲೆಕ್ಷನ್ ಇಂದ ಅವನು ಹಿಡ್ಕೊಳಕ್ ಹೋಗ್ತಾ ಇದ್ದಾರೆ. ಅಂದ್ರೆ ನಾವು ಯಾವ ರೀತಿ ಇದೀವಿ ಅಂತಂದ್ರೆ ಆ ರಿಫ್ಲೆಕ್ಷನ್ ಹಿಡ್ಕೊಂಡಕ್ಕೆ ಹೋಗ್ತಾ ಇದೀವಿ ನಾವು. ಅದಕ್ಕೆ ಎಷ್ಟೊಂದು ಚೆನ್ನಾಗಿ ಉದಾಹರಣೆ ಮರೀಚಿಕೆ ಎಲ್ಲ ತೋರಿಸ್ತಾರಲ್ಲ, ಅಲ್ಲಿ ನೀರಿದೆ ಅಂತ ಹೋಗುತ್ತೆ, ಅಲ್ಲಿ ನೀರಿಲ್ಲ. ಆ ತರ ನಾವು ನಮ್ಮ ರಿಫ್ಲೆಕ್ಷನ್ ಹಿಡ್ಕೊಂಡು ಆ ಪ್ರಪಂಚ, ನನ್ನದ ರಿಫ್ಲೆಕ್ಷನ್ ಪ್ರಪಂಚದಲ್ಲಿ ಬೇರೆ ಬೇರೆ ಕಲ್ಪನೆಯಲ್ಲಿ ಕಾಣ್ತಾ ಇರೋದನ್ನ ಹಿಡ್ಕೊಳಕ್ಕೆ, ಅದರಿಂದ ನಾನು ಅನಂತತೆ ಸಾಧ್ಯ ಅಂತ ಹೊರಡ್ತಾ ಇದ್ದೀವಿ. ಅದರಿಂದ ನೀನು ಸಾಧ್ಯ ಇಲ್ಲ, ನೀನೇ ಅನ್ಲಿಮಿಟೆಡ್. ನೀನು ಇದನ್ನ ಲಿಮಿಟೆಡ್ ಪ್ರಪಂಚನ ನೀನು ಹೋಗಿ ಎಲ್ಲ ಹುಡುಕಿ ನೋಡ್ಕೊಂಡ್ ಬರ್ತಾ ಇದೀಯಾ ಅಂತ ಹೇಳಿ, ನೀನು ಹೋಗ್ತಾ ಇದೀಯಾ ಅಂತ ಹೇಳಿ ಆ ದ್ವೈತ ಹೇಗೆ ನಾವು ಮಾಡ್ಕೊಂಡಿದ್ದೀವಿ ಅನ್ನೋದು ಹೇಳಿ, ಆ ದ್ವೈತದಿಂದ ನಾವು ಅದ್ವೈತಕ್ಕೆ ಹೇಗೆ ಬರ್ಬೋದು. ಎಲ್ಲದಕ್ಕೂ ಒಂದು ನಾಮ ರೂಪಗಳನ್ನ ನಾವು ಕೊಡ್ತಾ ಇರ್ತೀವಿ. ನಾವು ಏನೇ ಕಂಡ್ರೆ ಅದಕ್ಕೂ ಒಂದು ನಾಮ ರೂಪ ಕೊಡೋದು ಅಷ್ಟೇ ಹೊರತು ಅಲ್ಲಿ ಇದೆಯಾ ಅಂತಂದ್ರೆ ಇಲ್ಲ. ಈಗ ಮೊನ್ನೆ ಕಾರನ್ನ ಒಂದು ನೋಡಿದ್ವಿ ನಾವು, ಕಾರ್ ಅಂತ ಒಂದು ಹೆಸರು ಕೊಟ್ವಿ, ಅಂದ್ರೆ ಅದು ಎಲ್ಲ ಪಾರ್ಟ್ಸ್ ಎಲ್ಲ ಸೇರಿ ಕಾರ್ ಆಯ್ತಾ ಅಷ್ಟೇ ಹೊರತು ಆ ಕಾರ್ ಅಂತ ಇದೆಯಾ ಅಲ್ಲಿ ಅಂತ. ನಾವ್ ಇವಾಗ ಊರ್ ನೋಡಿದ್ಗೆ ಬೆಂಗಳೂರು ಅಂದ್ರೆ ಎಲ್ಲಾ ಜಿಲ್ಲೆಗಳು ಸೇರಿ ಬೆಂಗಳೂರು ಆಗಿದೆಯಾ ಅಷ್ಟೊತ್ತು ಬೆಂಗಳೂರು ಅಂತ ಪ್ರತ್ಯೇಕವಾಗಿದೆಯಾ? ಇಲ್ಲ. ಹಾಗೆ ಈ ದೇಹನೂ ಅದೇ ತರಾನೇ, ಇಂದ್ರಿಯ ಎಲ್ಲ ಸೇರಿ ಆಗಿರುವಂಥದ್ದು ಒಂದು ಈ ಶರೀರ. ಇದಂತ ಹೇಳಿದ್ರೆ ಪ್ರತ್ಯೇಕ ಆಗಿ ನಾನು ಇದನ್ನ ಶರೀರ ಅಂತ ಹೇಳಿ ಎಲ್ಲ ಒಟ್ಟುಗೂಡಿಸಿದಾಗ ಈ ಪ್ರಪಂಚ ಸಹಿತ ಹಾಗೇನೆ ನಾವೆಲ್ಲ ಒಟ್ಟುಗೂಡಿಸಿದಾಗ ಏನಾಗುತ್ತೆ, ಆ ಪ್ರಪಂಚ ಅಂತ ಹೇಳಿ ಬರುತ್ತೆ. ನಾಮರೂಪಗಳಿಂದ ಏನೇನು ಕಾಣ್ತಾ ಇದೆ ನಾವು, ಅದೆಲ್ಲವೂ ಇಂದ್ರಿಯ ಮನಸ್ಸಿನ ಮುಖಾಂತರ ನಾವು ನೋಡ್ತಾ ಇದ್ದೀವಿ. ಅದ್ರ ಮುಖಾಂತರ ಕಲ್ಪನೆ ಕೊಡ್ತಾ ಇದ್ದೀವಿ. ಅದಕ್ಕೆ ಒಂದು ಕೊಟ್ಕೊಂಡು ಇದಕ್ಕೆ ಈ ಹೆಸರು, ಇದಕ್ಕೆ ಹೆಸರು, ಆಕ್ಚುಲಿ ಇದೆಯಾ ಅದಕ್ಕೆ ಅಂದ್ರೆ ಖಂಡಿತ ಅದಕ್ಕೆ ಯಾವ ಹೆಸರುಗೂ ಇಲ್ಲ, ಯಾವುದೂ ಇಲ್ಲ. ನಾವಾಗೆ ಕೊಟ್ಟಿರುವಂಥದ್ದು
ಒಂದು ರೂಪ ಇಟ್ಕೋತೀವಿ, ಆ ರೂಪಕ್ಕೊಂದು ಕಲ್ಪನೆ ಒಂದು ಮಾಡ್ತೀವಿ. ಇದು ಹಿಂಗೆ ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಡ್ತಾ ಇರ್ತೀವಿ ನಾವು. ಹಾಗೆ ಪ್ರತಿ ಒಂದನ್ನು ನಾವು ಹೇಗಿದೆ ಅದಕ್ಕೆ ಸುಮ್ಮನೆ ಇನ್ನೊಂದು ನಾವು ಬೇರೆ ಬೇರೆ ಅಂದಾಗ, ಹೇಗೆ ದ್ವೈತ ಬಂದಾಗ ನಾನ್ ಬೇರೆ ನೀನ್ ಬೇರೆ ಅಂತಂದಾಗ ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನೋದು ಒಂದು ಜಗಳ ಅಥವಾ ಇನ್ನೊಂದು ಇದೆಲ್ಲ ಶುರುವಾಗತ್ತೆ. ನಾವು ಜನರಲಿ ಇಲ್ಲಿ ಗುರೂಜಿ ಪಾಪ ಪಾಕಿಸ್ತಾನಿ ಹಿಂದೂ ಅಂತ ತಂದ್ರು. ನಮ್ ದೇಶದಲ್ಲೇನೆ ಈ ಒಂದು ವೋಟ್ ಬ್ಯಾಂಕಿಗೆ ಇವನ್ ಮುಸ್ಲಿಮು ಇವನ್ ಇದು ಅಂತ ಇಲ್ಲೇ ನಮ್ಮಲ್ಲಿ ನಡೀತಾ ಇರೋದು. ನಾನು ಬೇರೆ ದೇಶ ತನಕ ನಾನು ಹೋಗೋದೇ ಬೇಡ. ಅಥವಾ ಇನ್ನೊಂದು ಈ ಬ್ರಾಹ್ಮಣರು ಅಂತ ತಗೊಂಡ್ರೆ ನಾನು ಇದು ಮಾಧ್ವ ನಾನು ಶೈವ ಅಂತ ಅಲ್ಲೇ ಒಂದು ಶುರು ಮಾಡ್ಕೊಂಡು ಕೂತ್ಕೊಳ್ತಾರೆ. ನಾವ್ ಹೆಚ್ಚು, ನಮ್ಮ ಸಂಸ್ಕೃತಿ ಹೆಚ್ಚು ಅಂತ ಹೇಳಿ. ಯಾವಾಗ ನಮ್ಮಲ್ಲಿ ಬರ್ತೀವಿ ಮನುಷ್ಯತ್ವ ಕೂತ್ಕೊಳ್ತೀವಿ ನಾವು, ಯಾವಾಗ ಈ ಮನುಷ್ಯದಲ್ಲಿ ಮನುಷ್ಯ ಅಂತ ಕೂತ್ಕೊಳ್ತೀವಿ, ಇಂದ್ರಿಯ ಅಂತಃಕರಣ ಕೂತಾಗ ನಮ್ಮಲ್ಲಿ ಏನಾಗತ್ತೆ, ಈ ದ್ವೈತ ಭಾವಗಳು ದ್ವಂದ್ವತೆ ಎಲ್ಲ ಬರುತ್ತೆ. ನಾವ್ ಯಾವಾಗ ಅದನ್ನ ಮೀರಿ ನಾವು ಮಾನವರಾಗ್ತೀವಿ, ಅವಾಗ ನಮ್ಮಲ್ಲಿ ನಾವು ಈ ದ್ವೈತ ಎಲ್ಲವನ್ನು ಮೀರಿ ಆ ಪರಮ ತತ್ವಕ್ಕೆ ಗಡಿಗೆ ನಾವು ಹೋಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ. ಇದು ಏನೋ ಅಲೆಗಿಲೆ ಎಲ್ಲ ಇದೆ, ನಾನೇನು ಅವೆಲ್ಲ ಹೇಳಲಿಲ್ಲ. ಜಸ್ಟ್ ಸಿಂಪಲ್ ಆಗಿರೋದು ಅದನ್ನ ಯಾವ್ದೋ ಒಂದು ಉದಾಹರಣೆ ತಗೊಂಡಿಟ್ಟೆ ನಾನು. ಎಕ್ಸಾಂಪಲ್ಸ್ ಎಲ್ಲ ಚೆನ್ನಾಗಿತ್ತು, ಬೇರೆ ಎಕ್ಸಾಂಪಲ್. ಹೌದು, ನೆಕ್ಲೆಸ್ ಅಂತೂ ಆ ರಿಫ್ಲೆಕ್ಷನ್ ನಮ್ಮ ಕಲ್ಪನಾ ಲೋಕದಲ್ಲಿ ನನ್ನ ಹೆಸರು ತೆಗೆದಾಕ್ಬಿಡ್ಬೇಕು. ಕಲ್ಪನಾ ಅದಿಲ್ಲ, ಇನ್ನು ಚೇಂಜ್ ಮಾಡ್ಕೋಬಹುದು ಹೆಸರು ಇವಾಗ ಮಾಡ್ಕೋಬಹುದು. ಆಮೇಲೆ ಮಾನವ ಮತ್ತೆ ಮನುಷ್ಯ, ತುಂಬಾ ಥ್ಯಾಂಕ್ಸ್ ಮೇಡಮ್. ಎಷ್ಟು ಒಳ್ಳೊಳ್ಳೆ ಎಕ್ಸ್ಪ್ಲನೇಷನ್. ನಮಗ್ ಗೊತ್ತಿರಲ್ಲ. ಮೊದಲು ಮಾನವನಾಗು ಅಂತ ಕುವೆಂಪುರವ್ರದ್ದು ವಿಶ್ವ ಮಾನವ ಅಂತ ಹೇಳ್ತೀವಿ, ನಮ್ಗೆ ಅರ್ಥನೇ ಗೊತ್ತಿರ್ಲಿಲ್ಲ. ಚೆನ್ನಾಗಿ ಹೇಳಿದ್ರು. ಸಾಧು ಅವನು ನೋಡ್ಕೊಂಡು ಏನು ನೆಕ್ಲೆಸ್ ಸಿಗಲಿಲ್ಲ ಅಂತ ಅವನು ದುಮ್ಕಿ ಎದ್ದು ಬರ್ತಾ ಇರ್ತಾನೆ ಅಂತ ಹೇಳಿದ್ರು ಮೇಡಮ್, ಗೊತ್ತಾ? ಅದೇ ಸಾಧು ಬಂದಾಗ ಎಲ್ಲ ಅವನ ಕಷ್ಟ ಏನು ಅಂತ ವಿಚಾರಿಸ್ಬಿಟ್ಟು ಹೇಳ್ತಾನೆ, ಈ ಥರ ಅಲ್ಲಿದೆ ನೆಕ್ಲೆಸ್ 3 ಸಲ ದುಮ್ಕಿದ್ದೀನಿ ಸಿಗ್ತಾ ಇಲ್ಲ ಅಂತ. ಇರು ನಾನು ಸ್ವಲ್ಪ ಶಾಂತ ಇದನ್ನ ಹುಡುಕೊಡ್ತೀನಿ ಅಂತ ಸ್ವಲ್ಪ ಹೊತ್ತು ಅವ್ನು ಕೂತ್ಕೊಳ್ತಾನೆ ಸಾಧು. ಅದೇನಾಗುತ್ತೆ, ಆ ಸಾಧು ಕೂತಾಗ ಇದಿದೆಯಲ್ಲ ನೀರೆಲ್ಲ ಅವನು ಅಲಗಾಡ್ತೋ ನೀರು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಶಾಂತವಾಗುತ್ತೆ. ನೀರು ಶಾಂತ ಆದಾಗ ಅವನು ಆ ಒಂದು ನೋಡ್ತಾನೆ ಶಾಂತದ ಅದೊಂದು ನೀರಲ್ಲಿ. ಆಗ ಅವನು ನೀರಲ್ಲಿ ನೋಡಿದಾಗ ಅವನು ಇಲ್ಲಿ ಕಾಣಿಸ್ತಾ ಇರೋದು ಸ್ವಲ್ಪ ತಲೆ ಎತ್ತಿ ನೋಡಿದಾಗ ಅವನು ಗೊತ್ತಾಗುತ್ತೆ ಅದು ಮೇಲಿದೆ, ಇವನು ಇಲ್ಲಿ ಹುಡುಕ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ನೀನು ಅಲ್ಲ್ಯಾಕೆ ಹುಡುಕ್ತಾ ಇದ್ಯಾ ಇಲ್ಲಿ ಅಂತ ಹೇಳ್ತಾನೆ. ಅಂದರೆ ಅವನಿಗೆ ಯಾಕೆ ಸಾಧುಗೆ ಅವನಿಗೆ ಆ ಥರ ಹೇಳೋಕ್ಕಾಯ್ತು, ನಮಗಾಗಲ್ಲ ಅಂದರೆ ಅವನು ಹೇಗೆ ಆ ನೀರಿನ ಅಲೆಗಳು ಶಾಂತವಾಗಿರುತ್ತೋ ಅವನ ಮನಸ್ಸು ಕೂಡ ಶಾಂತತೆ ಇರುತ್ತೆ. ಯಾವಾಗ ನೀನು ಶಾಂತತೆ ಅಂತ ಇದ್ದಾಗ ನೀನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಕ್ಲಾರಿಟಿ ಬಂದು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡ್ತೀಯಾ, ಇಲ್ಲ ಅಂದರೆ ದಬ್ಬಂತ ಧುಮುಕ್ತೀಯ, ದೇಹ ಮನಸ್ಸು ದಬ್ಬಂತ ಸಿಕ್ಕಾಕೊಳ್ತೀವಿ ಅಂತ ಅವ್ರು ಮೇಡಮ್ ಹೇಳಿದ್ನ ಸರಿ ಅನ್ಸುತ್ತೆ ಅಂತ ಅನ್ಸುತ್ತೆ. ಇದೇ ತರ ಇನ್ನೊಂದು ಉದಾಹರಣೆಯನ್ನು ಗುರೂಜಿ ಹೇಳಿದ್ದಾರೆ. ನನ್ನ ಮನಸ್ಸು ತುಂಬಾ ಗೊಂದಲದಲ್ಲಿ ಇದ್ದಾಗ ಯಾವುದೇ ತೀರ್ಮಾನಗಳನ್ನ ತಗೊಳಕ್ ಸಾಧ್ಯ ಇಲ್ಲ ಅಂತ ಒಂದು ಯಾವ್ದೋ ಕೀ ಹುಡ್ಕೋದ್ರ ಬಗ್ಗೆ, ಒಂದ್ ಚಿಕ್ಕ ಹುಡುಗ ಕೀ ಹುಡ್ಕೊಡ್ತಾನೆ ಅವನು. ಅವಾಗ ಹೇಳ್ತಾನೆ ಅವನು ಪ್ರಶಾಂತವಾಗಿ ಇದ್ದಾಗ ಯಾವುದೇ ಆಲೋಚನೆ ಇದ್ದಾಗ ತೀರ್ಮಾನ ಸ್ಪಷ್ಟವಾಗಿ ಬರುತ್ತೆ, ನಮ್ಗೆ ಮೂಡತ್ತೆ ಅಂತ ಹೇಳಿ ಅದೊಂದು ಉದಾಹರಣೆ ಒಂದು ಹಿಂದೆ ಗುರೂಜಿ ಹೇಳಿದ್ದಾರೆ ನಮ್ಗೆ. ಅದನ್ನ ಅದೇ ರೋಡಲ್ಲಿ ಮನೆಯಲ್ಲಿ ಕೀ ಇಟ್ಬಿಟ್ಟು ರೋಡಲ್ಲಿ ಎಲ್ಲ ಬಂದು ಹುಡುಕ್ತಾ ಇರ್ತಾನೆ. ಅದು ಬೇರೆ. ನಮ್ಮಲ್ಲೇ ಇದೆ, ನಾವೆಲ್ಲೋ ಬೇರೆ ಕಡೆ ಹುಡುಕ್ತಾ ಇದೀವಿ ಅಂತ. ಅದು ಬೇರೆನಾ? ಇದು ಬೇರೆ? ಅದು ಬೇರೆ. ಅದು ಏನಂದ್ರೆ ಪ್ರಾಪ್ತಸ್ಯ ಪ್ರಾಪ್ತಿ ಆ ತರದ್ದು. ಅದು ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತ. ನನ್ನ ಹತ್ರ ಇಲ್ದೇ ಪಡ್ಕೊಳಕ್ಕೆ ನಾನು ಹೊರಗಡೆ ಹುಡುಕ್ತಾ ಇದ್ದೀನಿ, ನನ್ನ ಹತ್ರ ಇರೋದೇ ನಾನು ಪಡ್ಕೊತೀನಿ. ಯಾಕಂದ್ರೆ ನಾನು ಸೊಂಟದಲ್ಲಿ ನನ್ನ ಮಗುನ ಇಟ್ಕೊಂಡಿದ್ದೀನಿ, ಊರೆಲ್ಲ ಹುಡುಕ್ತಾ ಇದ್ದೀನಿ, ನನ್ನ ಕತ್ತಲ್ಲಿ ನೆಕ್ಲೆಸ್ ಇದೆ, ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಉದಾಹರಣೆ ಗುರೂಜಿ ಅಂತ ನನ್ನ ಹತ್ರ ಏನಿದೆಯೋ ಅದನ್ನ ಅಂದ್ರೆ
ನಾನೇ ಆ ಆತ್ಮನೇ ನಾನು, ಆ ಬ್ರಹ್ಮನೇ ನಾನು ಅಂತಂದ್ಮೇಲೆ ನೀನ್ ಇನ್ಯಾಯಿದೆ ಬೇರೆ ಕಡೆ ಹುಡುಕ್ತಾ ಇದೀಯಾ ಅಂತ, ಅದು ಪ್ರಾಪ್ತಸ್ಯ ಪ್ರಾಪ್ತಿ ಅಂತ. ಇದು ಗೊಂದಲ ಮನಸ್ಸಿದ್ದಾಗ ನಿನ್ಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಗುರುಜಿ ಹೇಳಿರೋ ಅಂತ ಉದಾಹರಣೆ. ಅದು ಒಂದು ಬೀಗಕ್ಕೆ ಕಳೆದೋಗಿರುತ್ತೆ, ಆ ಹುಡುಗ ಹುಡುಕೊಡ್ತಾನೆ. ಹೇಗೆ ಹುಡುಕ್ತಾನೆ ಅಂದ್ರೆ ಅವನು ಪ್ರಶಾಂತತೆ ಮನಸ್ಸಿದ್ದಾಗ ಅವನಿಗೆ ಸ್ಪಷ್ಟತೆ ಬರುತ್ತೆ, ಎಲ್ಲಿ ಹೇಗೆ ಹುಡುಕ್ಬೇಕು, ನಾನು ಎಲ್ಲಿ ಸಿಗ್ಬೋದು ಅಂತ ಹೇಳಿ ಅಂತ. ಅಲ್ವಾ ಮೇಡಮ್? ಚೆನ್ನಾಗಿದೆ, ಎಲ್ಲ ಎಕ್ಸಾಂಪಲ್ಸು ಚೆನ್ನಾಗಿದೆ, ನೀವು ಹೇಳಿದ್ದು ಕರೆಕ್ಟ್. ಶ್ರೀನಿವಾಸ್ ಮೂರ್ತಿ ಸರ್ದು ಪರ್ಸ್ಪೆಕ್ಟಿವ್ ಕರೆಕ್ಟ್ ಆಗಿದೆ. ಚಿತ್ತ ಶುದ್ಧಿಯಾಗಿ ಕ್ಲಾರಿಟಿ ಇದ್ದು ಶಾಂತವಾಗಿದ್ರೆ ಖಂಡಿತ ಮನೋಲಯ ಮನೋ ಇದು ಎಲ್ಲ ಹೇಳ್ತಾ ಹೋಗ್ತೀವಲ್ಲ ನಾವೇನು ಧ್ಯಾನದ ಪ್ರಾಕ್ಟೀಸ್ ಅಲ್ಲಿ ಏನ್ ಮಾಡ್ತಿರ್ತೀವಿ. ನನಗೂ ನಾನು ಕಾತ್ಯಾನಿ ಮೇಡಮ್ಗೆ ಹೇಳ್ತಿದ್ದೆ, ಮನೋವೇಗವನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಫಸ್ಟ್ ಹೋದ ತಕ್ಷಣ ನನಗೆ ವೇಗದ ಬದುಕು, ಸದಾ ಕಾಲ ವೇಗ ಅಂತಂದ್ರೆ ನಾನು ಏನೋ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನೋದು ಥಾಟ್ ಮನ್ಸಲ್ಲೇ ಇರುತ್ತಲ್ಲ, ಅದು ಮುಗಿಯೋ ತನಕ ಇಲ್ಲಿ ಗಿಡಿ 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 ಅಂತ ಇರ್ತದೆ. ಅಂದ್ರೆ ಆನ್ ಯೋರ್ ಮಾರ್ಕ್ ಸೇ ಅಂತ ಹಿಂಗೆ ಟ್ರ್ಯಾಕ್ ಅಲ್ಲಿ ನಿಂತಂಗೆ ಅದು ವೇಗ ಹೆಚ್ಚುತ್ತಾ ಹೋಗುತ್ತೆ ಹೊರತು ವೇಗ ಏನು ರೀಚ್ ಆದೆ ಸ್ಟಾಪ್ ಆಯ್ತು. ಇವಾಗ ಕಾಫಿ ಆನಂದದ ತರ, ಕಾಫಿ ನಾಲ್ಗೆ ಮೇಲೆ ಹಾಕೊಂಡೆ ತೃಪ್ತಿ ಆಯ್ತು, ಕ್ಷಣ ಅಷ್ಟೇ. ಕಾಫಿ ಕಪ್ ಇಡ್ತಿದ್ದಂಗೆ ನೆಕ್ಸ್ಟ್ ಕಾಫಿ ಡಿಕಾಕ್ಷನ್ ಯಾವಾಗ ಮಾಡಬೇಕು, ನೆಕ್ಸ್ಟ್ ಸಾಯಂಕಾಲ ಏನ್ ಟೀ ಮಾಡಬೇಕು, ಥಾಟ್ಸ್ ಮತ್ತೆ ಮತ್ತೆ ಅದು ಅತೃಪ್ತಿವಾದ ಒಂದು ಬಾಹ್ಯ ಪ್ರಪಂಚದ ಆಸೆಗಳು ತೃಪ್ತಿ ಖಂಡಿತವಾಗಿ ಕೊಡೋದಿಲ್ಲ. ಹಾಗಾಗಿ ಶ್ರೀನಿವಾಸ್ ಸರ್ ಪ್ರಾಸ್ಪೆಕ್ಟಿವ್ ಇಂದ ಕರೆಕ್ಟ್. ಶಾಂತವಾದ ತಿಳಿಯಾದ ಮನಸ್ಸು ಚಿತ್ತಶುದ್ಧಿ ಮಾಡ್ಕೊಂಡು ಫಸ್ಟ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಎಲ್ಲವೂ ಹೋಗಿ ಖಾಲಿ ಪೇಪರ್ ಮೇಲೆ ಬರೆಯೋದು ಹೆಂಗೆ ಈಸಿನೋ ಪ್ರಿಂಟ್ ಆಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಅದು ಆ ಥರ ಆ ಪರ್ಸ್ಪೆಕ್ಟಿವ್ ಆಲ್ಸೋ ಇಸ್ ವೆರಿ ನೈಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಕಲ್ಯಾಣಿ ಮೇಡಮ್. ಕಲ್ಪನಾ ಅವರು ಇದು ಏನು ಮದುವೆ ಮನೆಗೆ ಹೋಗ್ಬೇಕಾಗುತ್ತೆ. ಅವ್ರು ಏನು ಮಾಡ್ತಾರೆ, ಗಡಿ ಬಿಡಿ ಬೇಗ ಮಾಡ್ಕೊಂಡು ಎಲ್ಲೋ ಸೀರೆ ಗಿರೆ ಅದು ಇದು ಉಟ್ಕೊಂಡು ನೆಕ್ಲೆಸ್ ಹಾಕೊಂಡ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟಿರ್ತಾರೆ. ಆಮೇಲೆ ಹೋಗೋ ಟೈಮಲ್ಲಿ ಎಲ್ಲಿ ನನ್ನ ನೆಕ್ಲೆಸ್ ಇದೆ, ಎಲ್ಲಿ ನನ್ನ ನೆಕ್ಲೆಸ್ ಇದೆ, ಎಲ್ಲಿ ನನ್ನ ನೆಕ್ಲೆಸ್ ಇದೆ ಅಂತ ಒದ್ದಾಡ್ತಾ ಇರ್ತಾರೆ. ಯಜಮಾನ್ರಿಗೂ ಭಾಳ ತೊಂದರೆ ಕೊಡ್ತಾರೆ. ಅವರು ಎಲ್ಲ ಕಡೆ ಹೋಗ್ಬಿಟ್ಟು ಹೀಗೆ ಹೀಗೆ ತಿರುಗಿ ಕೊನೆ ನಿಮ್ಮ ಮಕ್ಕ ನೋಡ್ತಾರೆ, ಜ್ಞಾನ ಇಲ್ವಾ, ನೀನೇ ಕತ್ಕಾಕೊಂಡ್ಬಿಟ್ಟು ನಂಗೆ ತಲೆ ತಿಂತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವರು ಎಲ್ಲ ಮಾಡ್ಕೊಂಡು ಶೂ ಹಾಕ್ಕೊಂಡು ಇನ್ನೇನು ಹೋಗಬೇಕು ಅನ್ನೋ ಟೈಮಲ್ಲಿ ಅವರು ಎಲ್ರಿ ಕನ್ನಡಕ ಇಲ್ಲೇ ಅಂತ ಹೇಳ್ತಿರ್ತಾರೆ. ನೀವು ಅವಾಗ ಎಲ್ಲಿ ಹೋಯ್ತು ಎಲ್ಲಿರಿ ರೂಮ್ ಎಲ್ಲ ನೋಡ್ಬಿಟ್ಟು ಆಮೇಲೆ ಈಚೆ ಬಂದು ಅವ್ರ ಮಕ್ಕ ನೋಡಿ, ಏನ್ರಿ ಹಾಕ್ಕೊಂಡಿದ್ದ ಕನ್ನಡಕ ಸುಮ್ಮನೆ ನನ್ನ ತಲೆ ತಿಂತೀರಾ ಅಂತ. ಅಂದರೆ ಅವಸರವಾಗಿ ಮಾಡಿದಾಗ ಇಂಥ ಪ್ರಮಾದಗಳು ನಡೀತಾ ಇರುತ್ತೆ. ಅದು ಒಂದೊಂದ್ಸರಿ ಯಾಕೆ ಅಂದರೆ ನಾವು ಆ ಕಾನ್ಷಿಯಸ್ ಇಂದ ನಾವು ನೆಕ್ಲೆಸ್ ಹಾಕ್ಕೊಂಡಿರಲ್ಲ, ಕಾನ್ಷಿಯಸ್ ಇಂದ ಕನ್ನಡಕ ಹಾಕ್ಕೊಳ್ಳಲ್ಲ. ಅದಕ್ಕೆ ನಾವು ಮನೆಗಳಲ್ಲಿ ಕನ್ನಡಕದಕ್ಕೂ ಕಾಮನ್ನು ಇಲ್ಲಿಟ್ಟರೆ ಅಲ್ಲಿ ಹುಡುಕ್ತೀವಿ, ಅಲ್ಲಿಟ್ಟರೆ ಹುಡುಕ್ತೀವಿ ಅಲ್ವಾ, ಆ ಥರ. ಅಂದರೆ ಅವಾಗ ಕಾನ್ಷಿಯಸ್ನೆಸ್ ಅದೇ ನೀವು ಜ್ಞಾಪಕ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ಅನ್ಕೊಂಬಿಡಿ, ಅದೇನೇ ಆದರೂ ಮರೆಯಲ್ಲ. ಆ ಥರದಲ್ಲಿ ಚೆನ್ನಾಗಿದೆ. ನಮಗೆ ಮೂರ್ತಿಗಳು ಕನ್ನಡಕ ಹುಡ್ಕೊಡೋದು ತುಂಬಾ ಕಾಮನ್ ಆಗ್ಬಿಟ್ಟಿರುತ್ತೆ. ಎಲ್ಲ ಇಡ್ತಾ ಇರ್ತಾರೆ, ಎಲ್ಲಿ ನನ್ನ ಕನ್ನಡಕ ಎಲ್ಲಿ ಒಬ್ಬ ನೋಡಿದ್ಯಾ ಅಂತ, ಅಥವಾ ಇನ್ನೇನೋ ನೋಡಿದ್ಯಾ ಅಂತ, ಅದು ಹುಡ್ಕೊಡೋ ಕೆಲಸ ನಮ್ದು. ಇದು ಕಾಮನ್ ಆದ್ರೆ ನನ್ನ ನೆಕ್ಲೆಸ್ ಕಾಮನ್ ಅಲ್ಲ, ಯಾಕಂದ್ರೆ ನೆಕ್ಲೆಸ್ ಹಾಕೊಳ್ಳಲ್ಲ ನಾನು. ಹೆಂಗಂದ್ರೆ ಇಲ್ಲ ಕಾರ್ಕಿ ಇಟ್ಕೋಬಹುದು ಅಷ್ಟೇ, ಯಾವಾಗ ಯಾವ್ದು ಜಾಸ್ತಿ ಯೂಸ್ ಮಾಡ್ತಿರೋ ಅದನ್ನ ಯೋಗಿಸ್ತೀವೋ ಅದು. ಅಲ್ಲ ಅವ್ರ ನೆಕ್ಲೆಸ್ ಹುಡ್ಕಕ್ಕೆ ಹುಡ್ಕೊಟ್ಟು ಬೇಜಾರಾಗೋಯ್ತು, ಅದಕ್ಕೆ ಅಡ ಇಟ್ಬಿಡಿ ಸರ್. ಮೇಡಮ್ ಗಡಿಬಿಡಿ ಮಾಡಲ್ಲ ಬಿಡಿ ಸರ್, ಅವರು ಮೇಡಮ್ ಏನು ಮಾಡೋದೇ ಇಲ್ಲ. ಮಾಡೋದೇ ಇಲ್ಲ, ಅಡಿಗೆನೆ ಮಾಡಲ್ಲ, ನಂಗೆ ಸಮಸ್ಯೆ ಆಗಿದೆ. ನೀವ್ ಸಹಾಯ ಮಾಡ್ತೀರಾ ಬಿಡಿ ಸರ್, ಗೊತ್ತಾಗುತ್ತೆ ನಂಗೆ ನೀವ್ ಸಹಾಯ ಮಾಡ್ತೀರಾ. ಸೊ ಕಲ್ಯಾಣಿ ಮೇಡಮ್, ನಿಮ್ಗೆ ಪ್ರಶ್ನೆ. ಈ ನಾಮರೂಪಗಳು ನಮ್ಮ ಬಂಧನಕ್ಕೆ ಕಾರಣ, ನಮ್ಮನ್ನು ಬಂಧಿಸ್ಬಿಡ್ತವೆ, ಅಂದ್ರೆ ನಮ್ಮನ್ನು ಲಿಮಿಟ್ ಮಾಡ್ತವೆ, ಪರಿಮಿತ ಆಗಕ್ಕೆ ಸಾಧ್ಯ ಇಲ್ಲ. ಈ ನಾಮರೂಪಗಳು ದ್ವೈತಕ್ಕೂ ಕಾರಣ. ಅದಕ್ಕೆ ಎಕ್ಸಾಂಪಲ್ಸ್ ತುಂಬಾ ಚೆನ್ನಾಗಿ ಕೊಟ್ಕೊಂಡು ಹೋಗಿದ್ದಾರೆ ನೋಡಿ ಮೇಡಮ್. ಸಾಗರದ ಅಲೆ, ನೆಕ್ಲೆಸ್ದು ಮತ್ತೆ ಮತ್ತೆ ಹೇಳ್ತಿದೀವಿ, ಬಟ್ ಸ್ಟಿಲ್ ಇನ್ನೊಂದ್ಸತಿ ಹೇಳ್ತಾ ಹೋದ್ರೆ ಇದು ಮೆಥಾಡಿಕಲ್ ಆಗಿ ಓದಂಗೆ ಆಗುತ್ತೆ ಅನ್ಸುತ್ತೆ. ಅದಕ್ಕಾಗಿ ಅಯ್ಯೋ ಸರ್ ಶ್ರೀನಿವಾಸ್ ಮೂರ್ತಿ ಸರ್ ನೀವ್ ಹೇಳಿ. ಸಾರಿ ನೀವ್ ಹೇಳಿ ಸರ್. ಈ ನಾಮರೂಪಗಳು ನಮ್ಮ ಬಂಧನಕ್ಕೆ ಕಾರಣ ಆಗುತ್ತೆ.
ಅದು ಹೇಗೆ ಅಂತ ಎಕ್ಸಾಂಪಲ್ಸ್ ಮೂಲಕ ವಿವರಿಸಿದ್ದಾರೆ. ಅದನ್ನ ನೀವು ಹೇಳ್ತಾ ಹೋಗಿ, ನಿಮ್ಗೆ ಕೇಳಲೇ ಇಲ್ಲ. ನನ್ ಮಾತು ಕೇಳಿಸ್ತಿದ್ಯಾ? ಏನಾಯ್ತು? ಹಾ ಕೇಳಿಸ್ತಾ, ಅದೇ ಈಗ ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳಿಸ್ತಿದೆ ಸರ್. ಅದೇ ಇದ್ರದ್ದು ನೆಕ್ಲೆಸು ಆಮೇಲೆ ಅಲೆ ಅದ್ರದ್ದೇನೋ ಎಕ್ಸಾಂಪಲ್ ಅಥವಾ ಬೇರೆ ಯಾವುದು ಎಕ್ಸಾಂಪಲ್ ಅಂತ? ಎಕ್ಸಾಂಪಲ್ ಅಂದ್ರೆ ಅದೇ ದೊಡ್ಡ ಸಣ್ಣಲೆ. ಅದೇ ಸೊ ನಾವು ಏನ್ ನಿಮ್ ಕ್ವಶನ್ ಏನ್ ಮೇಡಮ್? ಕ್ವಶನ್ ನಾಮರೂಪ ಸೇಮ್ ಸರ್. ಇದನ್ನೇ ನಾಮರೂಪಗಳು ನಮ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಅದೇ ನಾಮರೂಪಗಳು ನಮಗೆ ಬಂಧನಕ್ಕೆ ಕಾರಣ ಆಗುತ್ತೆ ಅಂತಂದ್ರೆ ನಾವು ಅದೇ ಇದಕ್ಕೆ ಎಕ್ಸಾಂಪಲ್ಲು ಈ ನೆಕ್ಲೆಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಮೂಲವಾಗಿರೋದೇ ಬಂಗಾರ. ಆದರೆ ನಾನು ಇನ್ನೇನು ನಕ್ಲೆಸ್ಸು ಆಸೆ ಇರುತ್ತೆ. ಆದರೆ ನನಗೆ ನಕ್ಲೆಸ್ಸಿನ ಬಂಗಾರದ ವಿಷಯಕ್ಕಿಂತ ನನಗೆ ನಕ್ಲೆಸ್ ಮೇಲೆ ಮೋಹ ಜಾಸ್ತಿ ಇರುತ್ತೆ. ಸೊ ನನಗೆ ಆದರೆ ನೀನು ಈ ನೆಕ್ಲೆಸ್ಗೂ ಮೂಲ ಯಾವುದು ಅಂತ ಹೇಳಿದಾಗ ಅದು ಬಂಗಾರವೇ ಆಗಿರುತ್ತೆ. ಅದೇ ರೀತಿ ನೀನು ನಾನು ಮೊನ್ನೆ ಹೇಳಿದ್ನಲ್ಲ, ನಾವೆಲ್ಲ ಬೀಚ್ಗೆ ಹೋದರೆ ನಾವೆಲ್ಲ ಇದ್ರ ಜೊತೆಗೆ ಅಲೆ ಜೊತೆಗೆ ಆಟ ಆಡೋದ್ರಲ್ಲೇ ಮಗ್ನರಾಗ್ಬಿಟ್ಟಿರ್ತೀವಿ. ಯಾಕೆಂದರೆ ನಾವು ಆ ಅಲೆಯೂ ನೀರೇ ಇದು ಏನು ಎಲ್ಲವೂ ನೀರೇ ಅನ್ನೋದು ನಾವು ಮರೆತು ಇದರಲ್ಲಿ ತಾಜ್ಯಾತ್ಮಗೊಂಡು ಆ ಮೂಲತತ್ವ ಇದು ಬಂಗಾರ, ಇದು ಮೂಲತತ್ವ, ಇದು ನೀರು ಅನ್ನೋದು ನಮಗೆ ಈ ಅಜ್ಞಾನ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಬರೀ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಹಾಗೆ ನಿನ್ನ ಮೂಲ ನೀನು ದೇಹ ಮನಸ್ಸು ಬುದ್ಧಿ ಹಿಡ್ಕೊಂಡು ಹೊರಗಿನ ವಿಷಯಗಳ ಆಕರ್ಷಣೆ ಮಾಡಿಕೊಂಡು ನೀನು ಅದನ್ನು ಹಿಡ್ಕೊಂಡು ಹೋಗ್ತಾ ಇದೀಯಾ. ಅದರೆಲ್ಲ ತಾತ್ಕಾಲಿಕವಂತ ಒಂದು ಸಂತೋಷ ಸಿಗ್ಬೋದು. ಆದರೆ ಆ ಮೂಲ ಆನಂದ ಅನ್ನೋದು ನಿನ್ನೊಳಗೆ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ. ಆದ ಕಾರಣ ಹೊರ ವಸ್ತುಗಳಿಗೆ ಆಕರ್ಷಣೆಗಾಗ್ತಾ ಇದೆಯಾ. ಯಾಕೆಂದರೆ ನೀನು ಅಲ್ಲಿ ಅದು ಮಿಥ್ಯ ಅಂತ ಗೊತ್ತಿಲ್ಲ, ಅದು ಸದಾಕಾಲ ಇರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ. ಎಲ್ಲವೂ ನಾಶ ಆಗುವಂಥದ್ದು. ಆದ ಕಾರಣ ಈ ದೇಹ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಇದಕ್ಕೆಲ್ಲವೂ ಚೈತನ್ಯ ಕೊಡ್ತಾ ಇರುವಂತಹ ಆ ಮೂಲ ಆತ್ಮನ ಸ್ವರೂಪ ಕಡೆ ನಿನ್ನ ಗಮನ ಹರಿಸಿದರೆ ಆಯಿತಾ, ನೀನು ಈ ಒಂದು ದುಃಖ ಸುಖ ಅಥವಾ ಸಂತೋಷ ಅಸಂತೋಷ ಯಾವುದರಿಂದನೂ ಅಥವಾ ದೇಹಕ್ಕೆ ಏನಾದರೂ ನೋವು ಏನೇನು ಅಥವಾ ನಲಿವು ಏನಾದರೂ ಅದರಿಂದ ಬರೋದು ಬಹಳ ಈಸಿ ಆಗುತ್ತೆ. ಯಾಕೆ ಅಂದರೆ ನಿಮಗೆ ಮನದಟ್ಟಾಗಿರುತ್ತೆ. ಇದೆಲ್ಲ ಇರೋದೇ, ದೇಹನೂ ಒಂದಲ್ಲ ಒಂದಿನ ಹೋಗೋದೆ. ಈ ಮನಸ್ಸು ಸದಾಕಾಲ ಚೇಂಜ್ ಆಗ್ತಾ ಇರುತ್ತೆ. ಇವಾಗಿರೋ ಥಾಟ್ ನೆಕ್ಸ್ಟ್ ಥಾಟ್ ಇರಲ್ಲ. ಬುದ್ಧಿನೂ ಅಷ್ಟೇ. ಈ ಬುದ್ಧಿ ಒಂದೊಂದ್ಸರಿ ಅಂದ್ಕೊಂಡಿರ್ತೀವಿ ನಾವೇನಾದರೂ ಮುಂಚೆ 10 ವರ್ಷದ ಮುಂಚೆನೇ ಒಂದು ಸೈಟ್ ತೊಗೊಂಡ್ಬಿಟ್ಟಿದ್ರೆ ಇವತ್ತು 1 ಕೋಟಿಗೆ ಹೋಗ್ತಿತ್ತು ರೀ, ಅವಾಗ 10,000ಕ್ಕೆ ಸಿಗ್ತಾ ಇತ್ತು ಅಂತ. ಅಂದರೆ ನಾವು ಯಾವುದೋ ಐದರ್ ಪಾಸ್ಟ್ ಆರ್ ಫ್ಯೂಚರ್ ಬಗ್ಗೆ ಈ ಅಶಾಶ್ವತದ ಈ ಒಂದು ಈ ಪ್ರಪಂಚದ ಹೊರಗಡೆ ವಸ್ತುಗಳೇ ನಿಜ ಅಂದ್ಕೊಂಡು ಈ ಥರ ದುಃಖ ಪಡ್ತಾ ಇರ್ತೀರಾ. ಆದ ಕಾರಣ ಗುರುಗಳು ಈ ಶ್ರವಣ ಮರಣ ನಿಧ್ಯಾಸ ಹಾಗೂ ಈ ಒಂದು ವೇದಗಳಲ್ಲಿ ಏನು ಹೇಳಿದ್ದಾರೆ ಪುರಾಣಗಳಲ್ಲಿ ಅದನ್ನು ಅಧ್ಯಯನ ಮಾಡಿ ನಿನ್ನ ತತ್ವದ ಕಡೆಗೆ ನಿಂತಾಗ ನಿನಗೆ ನೀನು ಸದಾಕಾಲ ಆನಂದ ಸ್ವರೂಪಿಯಾಗಿರ್ಬೋದು ಅಂತ ಹೇಳಿದ್ದಾರೆ. ಅದು ಸರಿನೋ ಇಲ್ಲೋ ಗೊತ್ತಿಲ್ಲ ಮೇಡಮ್, ಹೇಳಿ. ಸರಿ, ಇಲ್ಲ ಇದು ಏನಂತಂದ್ರೆ ಈ ಅಲೆಗಳು ಹುಡ್ತಾ ಇದೆ, ನಾವು ನೋಡ್ತಾ ಇದೀವಿ. ಅಲೆಗಳು ಏಳತ್ತೆ ಮತ್ತೆ ಮುಳುಗತ್ತೆ, ಏಳತ್ತೆ ಮುಳುಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದಾರೆ. ಅಂತಂದ್ರೆ ಈಗ ಅಲೆಗಳು ನೀರಿಗೆ ಹುಟ್ಟು ಸಾವಿದೆಯಾ ಅಂತ. ಅಲೆಗೆ ಹುಟ್ಟು ಸಾವಿದೆ. ಯಾಕಂದ್ರೆ ಅದು ಮೇಲ್ ಬಂದಾಗ ಏನಾಗುತ್ತೆ, ಹುಟ್ಟು ಅಂತೀವಿ, ಮತ್ತೆ ಅದು ಹೋದಾಗ ಮುಳುಗ್ತು ಅಂತ ಸಾಯ್ತು ಅಂತೇಳಿ. ಯಾಕಂದ್ರೆ ನೀರಿಗೆ ಹುಟ್ಟು ಸಾವಿದೆಯಾ ಅಂತ ಪ್ರಶ್ನೆ ಬಂದಾಗ ನಾಮರೂಪಕ್ಕೆ ಹುಟ್ಟು ಸಾವಿದೆ, ಆದ್ರೆ ಆ ಚೈತನ್ಯಕ್ಕೆ ಹುಟ್ಟು ಸಾವಿಲ್ಲ ಅನ್ನೋದು ಕಾನ್ಸೆಪ್ಟ್ ಇಲ್ಲಿ. ಚೈತನ್ಯಕ್ಕೆ ಏನು ಬರಲ್ಲ. ನಾವೇನ್ ಮಾಡ್ತಾ ಇದ್ದೀವಿ,
ಅಲೆ ನೋಡ್ಬಿಟ್ಟು ಮಾತಾಡ್ತಾ ಇದ್ದೀವಿ. ಅಲೆ ನೋಡಿ ಆ ನಾಮರೂಪಗಳು ನೋಡಿ ಇದು ಹಾಗೆ ಹೀಗೆ ಅಂತ ಎಲ್ಲಾದ್ರೂ ಸೇರಿ ಮಾಡ್ತಾ ಇದ್ವಿ. ಆದ್ರೆ ಆ ನೀರನ್ನ ನಾವು ಗಮನಿಸೋದೇ ಇಲ್ಲ ಅನ್ನೋದು ಉದಾಹರಣೆಯಲ್ಲಿ. ಹಾಗೆ ನಾವು ನಮ್ಮ ಚೈತನ್ಯದಿಂದನೇ ಬಂದಿರೋ ಅಂಥದನ್ನ ನಾವು ಪ್ರಪಂಚ ಅದನ್ನೆಲ್ಲ ಗುರುಸ್ಬಿಟ್ಟು ನಾವೇನ್ ಮಾಡ್ತೀವಿ, ನಾಮರೂಪ ಜೊತೆ ಸೇರ್ಕೊಂಡು ಅಲ್ಲಿ ನಮ್ಮ ಸಂತೋಷ ಎಲ್ಲ ಹುಡುಕ್ತಾ ಇದ್ದೀವಿ. ಆದ್ರೆ ಮೂಲವಾಗಿ ನಾನೇ ಆ ಚೈತನ್ಯ ಸ್ವರೂಪಿ, ಆನಂದ ಸ್ವರೂಪಿ ನಾನು ಅನ್ನೋದನ್ನ ನಾವು ಅದನ್ನ ಗುರ್ತಿಸ್ಬೇಕಾಗಿದೆ ಅನ್ನೋದು ಇದ್ರೊಳಗೆ ಹೇಳಿರೋವಂಥದ್ದು ನನಗೆ ಇವಾಗ ನೋಡಿದ್ಮೇಲೆ ಬಂತು. ಅದಕ್ಕೆ ಹೇಳ್ತಾರಲ್ಲ, ಅದು ಬಂಗಾರ ಮಾತ್ರ ಸತ್ಯ, ನೆಕ್ಲೆಸ್ ಎಲ್ಲ ಅದಕ್ಕೆ ನಾಮರೂಪಗಳು ನಾವು ಕೊಟ್ಟಿರುವಂಥದ್ದು. ಹಾಗಾಗಿ ಇದನ್ನ ಮಾತ್ರ ಸತ್ಯ ಅಂತ ಹೇಳಿ ನಾವು ಹೇಳ್ಕೊಂಡು ಬರ್ತಾರೆ. ಮಿಕ್ಕಿದೆಲ್ಲ ನಮ್ಮ ಕಲ್ಪನೆಗಳು ಅಷ್ಟೇನೆ ಅಂತ ಹೇಳಿ ಆ ಉದಾಹರಣೆಗಳು ಹೇಳಿ ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ. ಮುಂದಕ್ಕೆ ಯಾರು ಉತ್ತರ ಹೇಳ್ತಾರೆ. ನಂಗೆ ಅದು ನೋಡಿದಾಗ ಸತ್ಯತ್ವ ಮಿಥ್ಯತ್ವದ ಬಗ್ಗೆ ಅಲೆಗಳು ಮತ್ತೆ ಇದನ್ನ ನೀರನ್ನ ಹೇಳಿದೆ ಅಷ್ಟೇ. ಕರೆಕ್ಟ್ ಮೇಡಮ್, ಹೌದು. ನಮಗ್ ಮುಂಚೆನೆ ಯಾರ ಈ ಒಂದು ಇವ್ರು ಸಿಕ್ಕಿ ಈ ಅಲೆ ಬಗ್ಗೆ ನಮ್ಗೆ ಹೇಳಿದ್ರೆ ನಾವ್ಯಾರು ಈ ಸಂಸಾರದ ಬಲೆಗೆ ಬೀಳ್ತಾ ಇರ್ಲಿಲ್ಲ ಮೇಡಮ್. ಈಗ ಬಿದ್ದಾಗೋಗಿದೆ, ಈಗ ಅಲೆ ಹೇಳ್ತಿದ್ದಾರೆ. ತಿರ್ಗಾ ವಾಪಸ್ ಬರೋದು ಹೇಗಪ್ಪ, ಈ ಸಂಸಾರದ ಬಲೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ವಾಪಸ್ ಏನಿಲ್ಲ ಸರ್, ಈಸಬೇಕು, ಇದ್ದು ಜಯಿಸಬೇಕು. ಹೌದು, ಅದೇ ಮುಳುಗೋಗ್ಬಿಟ್ರೆ ಈಸ್ಬೇಕು, ಅದಕ್ಕೆ ಈಜ್ಬೇಕು. ಗುರುಗಳು ಕಲಿಸ್ತಾ ಇದಾರಲ್ಲ ನಮ್ಗೆ, ಈ ಸಂಸಾರದಲ್ಲಿ ಈಜ್ಕೊಂಡು ಹಂಗೆ ತೇಲ್ಕೊಂಡು ಮೇಲ್ಮೇಲೆ ಹೆಂಗಿರ್ಬೋದು, ಸತ್ಯ ತಿಳ್ಕೊಂಡು ಹೆಂಗೆ ಬದುಕ್ಬೋದು ಅಂತ. ಅದು ಬಲೆ ಅದಾಗಲೇ ಬಿಟ್ಕೊಂಡು ಹೋಗುತ್ತೆ ಅಂತೀರಾ? ಖಂಡಿತವಾಗಿ ಜ್ಞಾನ ಬಂದ್ಬಿಟ್ಮೇಲೆ ಯಾವ್ದಕ್ಕೂ ನಾವು ಇಲ್ಲಿ ಹೋಗ್ತಾ ಹೋಗುತ್ತೆ, ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ನ್ಯಾಚುರಲ್ ಆಗಿ ಜಂಜಾಟ ಅನ್ಸೋದಿಲ್ಲ. ಜಂಜಾಟ ಸಂಸಾರ ತುಂಬಾ ಕಷ್ಟ ಅಂತ ನಾವು ಔಟ್ ಆಫ್ ಕಾಂಟೆಕ್ಸ್ಟ್ ಇರ್ಬೋದು ಮೇಡಮ್. ಇಲ್ಲಿಗೆ ವೇದಾಂತ ನಮ್ ಗುರುಗಳ ಒಂದು ಕೃಪೆ ನಮಗ್ ಬೀಳೋ ತನಕನುವೆ ಎಂತ ಬೇಗುದಿ, ಏನೋ ಅಸಮಾಧಾನ, ಏನೋ ಬೇಕು, ಏನೋ ಇಲ್ಲ, ವ್ಯಾಕ್ಯೂಮು, ಏನೋ ಒಂದು ಹುಡುಕಾಟದಲ್ಲಿ ಹೆಂಗಿದ್ವಿ. ಪ್ರಾಬ್ಲಮ್ ಆಯ್ತಾ? ಕಲ್ಪನಾ ಏನೋ ಇಂಟರ್ನೆಟ್ ಇಶ್ಯೂ ಇತ್ತು ಅವ್ರದ್ದು ಒಂದ್ ಸ್ವಲ್ಪ. ಅದೇ ಕಲ್ಪನಾ ನಿಜ ಹೇಳಿದ್ದಾರೆ, ಬಲೆ ಬಲೆ. ಈ ಗ್ರಾಫ್ ಇದೊಂದು ಸಮಸ್ಯೆ. ಒಂದ್ಸಲಿ ಇದಾದ್ರೆ ಮತ್ತೆ ಎಂಟರ್ ಆಗೋದೇ ಕಷ್ಟ ಅದು. ಯಾಕೆ ಮೇಡಮ್ ಇವತ್ತು ಗ್ರಾಫಿಕ್ ಇದ್ ಮಾಡಿದಿರಾ? ಅದು ಇನ್ನೊಂದು ಮೀಟಿಂಗ್ ಇತ್ತು ಆತ್ಮಜ್ಯೋತಿ ಸತ್ಸಂಗದು, ಹಾಗಾಗಿ ಅದನ್ನ ತಗೊಳಕ್ಕಾಗ್ಲಿಲ್ಲ. ಎರಡೆರಡು ಮಾಡೋಕ್ಕಾಗಲ್ಲ, ಒಂದೇ ಝೂಮ್ ಅದ್ರಲ್ಲಿ ಮಾಡೋಕ್ಕಾಗೋದು. ಗ್ರಾಫಿಲಾದ್ರೆ ಎರಡೆರಡು ಝೂಮ್ ಮಾಡ್ಬೋದು. ಅದು ಬ್ಯುಸಿ ಇತ್ತು, ಆಲ್ರೆಡಿ ಆಕ್ಯುಪೈಡ್. ನೆಕ್ಸ್ಟ್ ಶಬ್ದಗಳು ಹೇಗೆ ಪರಿಣಾಮ ಬೀರತ್ತೆ ಅನ್ನೋವಂಥದ್ದು ಅದು ವಿಷಯ. ಪ್ರಶ್ನೆ ಅದು. ಕಲ್ಪನಾ ಏನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಂಗೆ. ಹೋಗ್ಲಿ, ನೀವೇ ಹೇಳಿ. ಆ ಜ್ಯೋತಿಷಿದು ರಾಜದ ಕಥೆ ಯಾರು ಕಾಂತಿಗೆ ಬಂದ್ರು. ಇಲ್ಲ, ಮ್ಯೂಟ್ ಅಲ್ಲಿ ಇದ್ದೀರಿ. ಮ್ಯೂಟ್ ಕಲ್ಪನಾ. ಇಲ್ಲ, ಕೇಳಿಸ್ತಿಲ್ಲ ಮೇಡಮ್, ಅವ್ರು ಮ್ಯೂಟ್ ಅಲ್ಲಿ ಇಲ್ಲ. ಅಯ್ಯೋ, ವಾಯ್ಸ್ ಬರ್ತಿಲ್ಲ. ಲಾಸ್ಟ್ ಟೈಮ್ ಹೀಗೆ ಆಗಿತ್ತು. ಕಲ್ಪನಾ ಯಾವಾಗ್ಲೂ ಇದಕ್ಕಿದಂಗೆನೆ ಸಮಯದಾಗ ಹೋಗ್ತಾ ಇರ್ತಾರೆ. ವಾಯ್ಸು ಇಲ್ಲ, ಬರೀ ಲಿಪ್ ಮೂವ್ಮೆಂಟ್ ಇರತ್ತೆ ಅಷ್ಟೇನೆ. ಅದು ನಾವು ಕಲ್ಪನೆ ಮಾಡ್ಕೋಬೇಕು ಅವ್ರು ಏನ್ ಮಾತಾಡ್ತಿದಾರೆ ಅಂತ. ಇನ್ನೊಂದ್ಸರಿ ಟ್ರೈ ಮಾಡಿ ಕಲ್ಪನಾ.
ಹೊರಗೆ ಹೋಗಿ ಬನ್ನಿ. ಇಲ್ಲ, ಕೇಳಿಸ್ತಾ ಇಲ್ಲ. ಕ್ವಿಟ್ ಮಾಡಿ, ಲೀವ್ ಮೀಟಿಂಗ್ ಮಾಡಿ ತಿರ್ಗಾ ಲಿಂಕ್ ಇಂದ ಜಾಯಿನ್ ಆಗಿ ಫ್ರೆಶ್ ಆಗಿ ಜಾಯಿನ್ ಆಗಿ. ನಾ ಅದ್ ಹೇಳ ಮೇಡಮ್. ನೀವು ಹೇಳಿ ಇದನ್ನ ಕನಸಿಂದು. ಈಗ ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆಪ್ಪ. ಉಮಾ ಮೇಡಮ್ ಹೇಳಿದ್ದೆ ಕರೆಕ್ಟ್ ಆಗಿ ಹಂಗೆ ಬರ್ಕೊಂಡಿದ್ದೀನಿ. ಶಬ್ದ ಹೇಗೆ ಪರಿಣಾಮ ಬೀರುತ್ತೆ, ರೂಪ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕಲ್ಯಾಣಿ ಮೇಡಮ್ ಹೇಳಿ. ನೋಡಿ ಮೇಡಮ್ ಎಷ್ಟು ಮೋಸ, ನಂದು ಯಾವಾಗ್ಲೂ ಹಿಂಗೆ ಆಗುತ್ತೆ. ಹೆಸರು ಚೇಂಜ್ ಮಾಡ್ಕೋಬೇಕು ಫಸ್ಟ್. ಮೇಡಮ್ ಯಾರೋ ಫೋನ್ ಮಾಡಿದ್ರೆ ಫ್ಲೈಟ್ ಮೋಡ್ಗೆ ಹಾಕ್ಬಿಡ್ಬೇಕಾ? ಫೋನ್ ಮಾಡ್ಬಿಡ್ತಾರಲ್ಲ ಅವಾಗ ಡಿಸ್ಟರ್ಬ್ ಆಗ್ಬಿಡುತ್ತೆ. ಫ್ಲೈಟ್ ಮೋಡಿಗೆ ಹಾಕ್ಬೇಕಾ ನಾವು? ಏನ್ ಮಾಡ್ಬೇಕಾಗಿಲ್ಲಪ್ಪ, ಇದು ಇದ್ರದ್ದೇನು ಡಿಸ್ಟರ್ಬ್ ಆಗಲ್ಲ ನಿಮ್ಗೆ. ಗೂಗಲ್ ಮೀಟ್ ಆದ್ರೆ ಡಿಸ್ಕನೆಕ್ಟ್ ಆಗುತ್ತೆ, ಡಿಸ್ಕನೆಕ್ಟ್ ಆಗಲ್ಲ ಫೋನ್ ಬಂದ್ರೆ. ಸರಿ, ಹೇಳಿ ಕಲ್ಯಾಣಿ ಮೇಡಮ್. ನೀವು ಕಲ್ಯಾಣಿ ಮೇಡಮ್ ಇವಾಗಿಲ್ಲ. ಇದಾರೆ ಪಾಪ ನೀಟಾಗಿ ವಿಡಿಯೋನು ಆನ್ ಮಾಡ್ಕೊಂಡಿದ್ದಾರೆ, ನಾನು ಇಲ್ಲ ಅಂದ್ಬಿಟ್ಟೆ. ಕ್ವಶನ್ ಏನೇ ಕೇಳಿ. ಅಲ್ಲ, ಫೋನ್ ಬಂದ್ರೆ ನೀವು ರಿಸೀವ್ ಮಾಡಬಾರ್ದು, ರಿಸೀವ್ ಮಾಡಿದ್ರೆ ಕಟ್ ಆಗುತ್ತೆ. ಇಲ್ಲ, ಆಫ್ ಮಾಡಿದೆ ಸರ್, ಆಫ್ ಮಾಡಿದೆ. ಹಂಗೂನು ಅದೇನೋ ಆಫ್ ಮಾಡಿದ್ರೆ ಕಟ್ ಆಗುತ್ತೆ. ನೀವು ರಿಂಗ್ ಆಗ್ತಾ ಇರ್ತಲ್ವಾ, ಅದು ನೀವು ಹಾಗೆ ಬಿಟ್ಬಿಡಿ, ಆವಾಗ ನಿಮ್ಗೆ ಕಟ್ ಆಗಲ್ಲ. ನೀವು ಆಫ್ ಮಾಡಿದ್ರೆ ರಿಂಗ್ ಆಗಿ ಒಂದು 5 ಸಲ ಆದ್ಮೇಲೆ ಅದಾಗ ಹೋಗುತ್ತಲ್ಲ, ಆವಾಗ ಸರಿ ಹೋಗುತ್ತೆ. ಸರಿ ಸರಿ ಸರ್, ಸರಿ ಸರ್. ಕಲ್ಯಾಣಿ ಮೇಡಮ್ ಏನಂದ್ರೆ, ಈ ಶಬ್ದ ಹೇಗೆ ಪರಿಣಾಮ ಬೀರುತ್ತೆ ಅಂತ, ಶಬ್ದ ಅಥವಾ ರೂಪಗಳು, ಅದು ಒಂದು ಪೌಡರ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಒಬ್ಬ ರಾಜ ಇರ್ತಾನೆ ಅವನ್ ಕನ್ಸ್ ಬೀಳತ್ತೆ, ಅದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರಲ್ಲ ಗುರುಗಳು, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಶಬ್ದಗಳು ನಮ್ಮಲ್ಲಿ ಇರೋ ಭಾವನೆಗಳನ್ನೇ ಕಳಿಸ್ತವೆ. ಶಬ್ದಗಳು ಮಾಯೆ, ಅದಕ್ಕೆ ರೂಪನೇ ಇಲ್ಲ. ಈ ರೀತಿ ಮಾಡುವುದು ನಮ್ಮ ಇಂದ್ರಿಯಗಳು. ಮನಸ್ಸಲ್ಲಿ ಸತ್ಯ ಅನ್ನೋದು ಪರಮಾತ್ಮನೇ. ಈ ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ ನಮ್ಗೆ ಬೇರೆ ಬೇರೆ ಅನುಭವ ಆಗುತ್ತೆ. ಇರೋದು ಒಂದೇ ವಸ್ತು, ಅಂದ್ರೆ ಅದು ವ್ಯವಹಾರಕ್ಕೆ, ಇವೆಲ್ಲ ವ್ಯವಹಾರಕ್ಕೆ ಬೇಕು. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ರಾಜನ ಕನಸಲ್ಲಿ ಅವನ ಮೊಮ್ಮಕ್ಕಳು ಸತ್ತೋಗಿದ್ದಾರೆ. ಸತ್ತೋಗಿದ್ರೆ ಜ್ಯೋತಿಷ್ನ ಹತ್ರ ಕೇಳೋದಿಕ್ಕೆ ಅವನು ತುಂಬಾ ಕೆಟ್ಟ ಕನ್ಸು, ನಿಮ್ಮ ಮೊಮ್ಮಕ್ಕಳೆಲ್ಲ ನಿಮ್ ಮುಂದೆ ಸಾಯ್ತಾರೆ ಅಂತ ಹೇಳ್ತಾನೆ. ಅವಾಗ ರಾಜನಿಗೆ ಕೋಪ ಬರುತ್ತೆ. ಅವನನ್ನ ಕತ್ತರಿಸಕ್ಕೆ ಹೇಳ್ತಾನೆ. ಇನ್ನೊಬ್ಬನ ಕರೆದ್ರೆ ಅವನು ಕನಸಿನ ಅರ್ಥ ಏನು ಅಂತ ಕೇಳ್ತಾರೆ. ಕೇಳೋದಿಕ್ಕೆ ಇದು ತುಂಬಾ ಒಳ್ಳೆ ಕನಸು, ನಿಮ್ಮ ಮೊಮ್ಮಕ್ಕಳಿಗಿಂತ ನಿಮಗೆ ತುಂಬಾ ಆಯುಷ್ ಇದೆ ಅಂತ ಹೇಳ್ತಾನೆ. ಈ ರೀತಿ ಶಬ್ದಗಳ ಜಾಗದಲ್ಲಿ ನಮ್ಮ ಮನಸ್ಸು ಸಿಕ್ಕಾಕೊಂಡು ಕಲ್ಪನೆಗಳನ್ನು ಸೃಷ್ಟಿ ಮಾಡುತ್ತೆ. ಅಂದ್ರೆ ಆ ಟೈಮಲ್ಲಿ ಅವ್ರು ಹೇಳಿದ ಇದಲ್ವಾ ಮೇಡಮ್, ಸಮಯ ಸ್ಫೂರ್ತಿಯಾಗಿ ಹೇಳೋದು. ಆ ಶಬ್ದ ಆ ತರ ಇವಾಗ ಈ ಜಾಗದಲ್ಲಿ ನಮ್ಮ ಮನಸ್ಸು ಸಿಕ್ಕಾಕೊಂಡು ಕಲ್ಪನೆಗಳನ್ನು ಸೃಷ್ಟಿ ಮಾಡ್ತದೆ. ಅದೇ ದ್ವೈತಕ್ಕೆ ಕಾರಣ ಆಗುತ್ತೆ. ನಾಮರೂಪಗಳು ದ್ವೈತಕ್ಕೆ ಕಾರಣ. ಈ ಮನಸ್ಸು ಅಲ್ಲಿ ದ್ವೈತ ಇಲ್ಲ, ನಾಮರೂಪಗಳಿಂದ ಇದ್ದಾವೆ ಕಾಣುತ್ತೆ. ಈಗ ತುಂಬಾ ಜನ ಇಲ್ಲಿ ಹಲವಾರು ಜನ ಇಲ್ಲ, ಭಾರತೀಯರು, ಪಾಕಿಸ್ತಾನವರು, ಬಾಂಗ್ಲಾದೇಶಸ್ಥರು ಅಂತ ನಾವು ಹೆಸರುಗಳಲ್ಲಿ ನಾವು ಬೇರೆ ಆಗಿದ್ದೇವೆ. ನೆಕ್ಲೆಸ್ಸು, ಚೈನು, ಉಂಗುರ ಇದರಲ್ಲೂ ಇರೋದು ಬಂಗಾರ ಮಾತ್ರ. ಅದೇ ರೀತಿ ಪ್ರಪಂಚದಲ್ಲಿ ಇರುವ ವಸ್ತುಗಳ ಹಿಂದೆ ಇರೋದನ್ನು ಬ್ರಹ್ಮ ಮಾತ್ರನೇ. ಇನ್ನ ಹೇಳ್ಬೇಕಮ್ಮ? ಅಲ್ಲ ಸಾಕು ಮೇಡಮ್. ಆದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಶಬ್ದಗಳಿರುತ್ತಲ್ಲ, ಶಬ್ದ ಅಂದ್ರೆ ಈ ನಾವು ಒಂದು ವಸ್ತುವಿನ ಗ್ರಹಿಸಕ್ ನಾವು ಹೇಳ್ತೀವಲ್ಲ, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಅಂತ. ಆ ರೀತಿ ಪಂಚೇಂದ್ರಿಯಗಳಿಂದ ನಾವ್ ಏನನ್ನ ಗ್ರಹಿಸ್ಕೋತೀವಿ ಒಂದು ಯಾವ್ದೇ ವಸ್ತುವಿನ ಒಂದು, ಈಗ ಅವನು ಗುರುಗಳು ಇನ್ನೂ ಒಂದು ಹೇಳ್ತಾರೆ, ಕತ್ತೆ ಅಂತ ನಿಧಾನಕ್ಕೆ ಹೇಳಿದಾಗ ತಿಳಿಯಲ್ಲ ನಮ್ಗೆ. ಒಂದ್ ಕಡೆ ಒಂದ್ ಕಡೆ ತಿಳಿಲಿಲ್ಲ, ಕತ್ತೆ ಅನ್ನೋ ಪದ ಸರಿಯಾಗಿ ಕೇಳಿಸ್ಲಿಲ್ಲ. ಅಕಸ್ಮಾತ್ ಹಂಗೆ ಕತ್ತೆ ಅಂತಾನೆ ಹೇಳಿದ್ರೆ ಅದೇನಾಗತ್ತೆ, ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅವ್ರು ಹೇಳೋದು. ಅಂದ್ರೆ ಈಗ ರಾಜನ್ಗೆ ಅವನು ಒಳ್ಳೆ ಮಾತು ಹೇಳಿದಾಗ ಅವನಿಗೆ ಖುಷಿ ಆಯ್ತು, ಸಮಾಧಾನ, ಸಂತೋಷ ಆಯ್ತು.
ಅವನಿಗೆ ಕೆಟ್ಟದಾಗಿ ಅವರು ನಿಜ ಸಂಗತಿ ಹೇಳಿದ್ರು ಸಹ ಅವನ ಕಲ್ಪನೆ ಆ ಶಬ್ದಗಳು ಅವನ ಮೇಲೆ 2 ತರ ಪರಿಣಾಮನೂ ಬೀರಬಹುದು. ಒಳ್ಳೆ ಮಾತು ಹೇಳಿದಾಗ ಅವನಿಗೆ ಸಂತೋಷ ಆಯ್ತು, ಅವನಿಗೆ ಉಡುಗೊರೆ ಕೊಟ್ಟ. ಕೆಟ್ಟದಾಗಿ ಅವನ ನಿಜವಾಗ್ಲೂ ಅವನ ಮಕ್ಕಳ ಭವಿಷ್ಯ ಹಿಂಗಾಗುತ್ತೆ ಅಂತ ಜ್ಯೋತಿಷ ಹೇಳಿದಾಗ ಅವನಿಗೆ ನೋವಾಯ್ತು ಮನ್ಸಿಗೆ, ಅವ್ನು ಶಿಕ್ಷೆ ಕೊಟ್ಟ. ಹಂಗೆ ನಾವು ಆ ಶಬ್ದಗಳಿಗೂ ಅದನ್ನೇ ಪ್ರಮಾಣ ಅನ್ಕೊಂಡು ನಾವು ಬೇರೆ ಬೇರೆ ರೀತಿ ವರ್ತನೆ ಮಾಡ್ತೀವಿ ಅಂತ. ಶಬ್ದಕ್ಕೂ ನಾವು ದಾಸರಾಗ್ಬಿಟ್ಟಿದೀವಿ, ಎಲ್ಲದಕ್ಕೂ ಒಂದೊಂದಕ್ಕೂ ದಾಸರಾಗ್ತಾ ಇರ್ತೀವಿ. ಹಂಗಾಗಿ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಹೇಳಿ ಸರ್, ಏನೋ ಹೇಳ್ತಿದ್ದೀರಾ? ಇಲ್ಲ, ನಾವು ಇವಾಗ ನೀವು ಹೇಳಿದಂಗೆ ಕತ್ತೆ ಅಂತ ಹೇಳಿದ್ರೆ ಕೋಪ ಬರುತ್ತೆ ಅಂದ್ರೆ ಅಂತ ಹೇಳಾಗಿದ್ರೆ ಮತ್ತೆ ಇನ್ನೇನಂತ ಹೇಳ್ಬೇಕು? ನೋಡಿ, ಕತ್ತೆ ಕತೆ ಅಂತ ಹೇಳ್ಬಿಟ್ಟು ಅನ್ಬೇಕು. ಇಲ್ಲ, ಅದು ಎಷ್ಟು ಚೆನ್ನಾಗಿದೆ ಅಲ್ವಾ? ಕತ್ತೆ ಅಂತ, ಕತ್ತೆನೇ ಯಾವ್ದೇ ಒಂದು ಇಮಿಡಿಯೇಟ್ ಆಗಿ ನನಗೆ ಕತ್ತೆ ಪಿಕ್ಚರ್ ಬಂದ್ಬಿಟ್ಟಿರತ್ತೆ. ಅದು ಅವನು ಆದಿಕ್ ನನಗೆ ಹೋಲ್ಸಿದ್ನಲ್ಲ ಅಂತ, ನಾನ್ ಬೇರೆ ಕತ್ತೆ ಬೇರೆ ಅಂತ ಶುರುವಾಗದ್ ಕತೆ ಅಲ್ಲಿ. ನಾವೆಲ್ಲ ಜೀವನದಲ್ಲಿ ಹೀಗೆ ಅಲ್ವಾ ಮಾಡ್ತಿರೋದು. ಯಾವತ್ತೋ 20 ವರ್ಷದ ಹಿಂದೆ ನಮಗೆ ಬೈದ್ರು ಅಂತಾನೋ ಏನೋ ಅಂದ್ರು ಅಂತಾನೋ ಇಟ್ಕೊಂಡು ಇವತ್ತವರೆಗೂ ಸಾಧನೆ ಮಾಡ್ತಾ ಇರೋವಂಥ ನಾವು ತುಂಬಾ ನೋಡ್ತಾ ಇದೀವಿ. ನಾವು ಅವತ್ತು ಹಂಗೆ ಅಂದ್ಬಿಟ್ಟ ಅದು ಎಷ್ಟೊಂದು ಚೆನ್ನಾಗ ನಾವು ಇನ್ನೂ ಯಾತ್ರೊಳಗೆ ಅದು ದುರ್ದೃಶ್ಯದೆಲ್ಲ ಭಗವದ್ಗೀತೆಲ್ಲ ಇದ್ರದ್ದೊಂದು ಡಿಸ್ಕಷನ್ ಬಂದಿತ್ತು. ಅವನು ಯಾವತ್ತೋ ಹೇಳೋದನ್ನ ಇಟ್ಕೊಂಡು ಅವನು ಮರ್ತೇ ಹೋಗಿರ್ತಾನೆ. ಹೇಳ್ದವನು 6ನೇ ಅಧ್ಯಾಯದಲ್ಲಿ ಅವನು ಹೇಳಿದ್ದವನು ಮರ್ತೋಗ್ಬಿಟ್ಟಿರ್ತಾನೆ. ಆದ್ರೆ ಇವನು ಅದನ್ನ ಇಟ್ಕೊಂಡು ಸಾಧನೆ ಮಾಡ್ತಾ ಇರ್ತಾನೆ. ಆ ಪದ ಇಟ್ಕೊಂಡು, ಆ ಪದ ನಮ್ಮನ್ನ ಹೇಗೆ ದ್ವೈತಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನ ಸಿಕ್ಸಿರತ್ತೆ ಅನ್ನೋದಕ್ಕೆ ಆ ಉದಾಹರಣೆ ಹೇಳಿದ್ದು. ಈ ಎಕ್ಸಾಂಪಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇಷ್ಟು ಈಗ ರಾಜನ ಕನಸದ್ದು ಅದ್ರದ್ದು ಏನ್ ಪರ್ಸ್ಪೆಕ್ಟಿವ್ ಅಂತ ಒಬ್ರೊಬ್ರು ಒಂದೊಂಥರ ಅದಕ್ಕೆ ಮೀನಿಂಗ್ ಕೊಟ್ಟು ಹೇಳ್ತಾರೆ. ಆದ್ರೆ ಯಾವ್ದು ಪ್ರಿಯನೋ ಅದನ್ನ ಮಾತ್ರ ನಾವು ತಗೋತೀವಿ, ಕಡ್ಡು ಸತ್ಯನ ನಾವು ತಗೊಳಲ್ಲ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ತಗೊಳಲ್ಲ. ನನ್ನ ಮನಸ್ಸು ಇದು ಹೇಳ್ತಾ ಇದೆ, ಏನೋ ಈ ಪ್ರಪಂಚ ಹೀಗಿದೆ, ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ನೋದನ್ನ ಮಾತ್ರ ತಗೋತೀವಿ ಹೊರತು, ಈಗ ಇಷ್ಟು ವರ್ಷಗಳಿಂದ ಕೇಳ್ಕೊಂಡ್ ಬಂದಿರೋ ಗುರುಜಿನ ಇನ್ವರ್ಡ್ ಹೋಗ್ಬೇಕು, ನಾನೇ ಆತ್ಮ, ಸೆಲ್ಫ್ ಇಂದ ವರ್ಕ್ ಮಾಡ್ಬೇಕು ಅಂತಂದ್ರು ಯಾವ್ದು ಪ್ರಿಯ ನಮ್ಗೆ ಅದು ಹೌದು, ಕರೆಕ್ಟ್. ಆದ್ರೆ ನಾವು ಇರೋದು ಹೇಗೆ, ಪ್ರಾಕ್ಟಿಕಲ್ ಆಗಿ ಹೇಗಿದೀವಿ ಅಂತಂತಂದ್ರೆ ಇದು ಈ ಒಂದು ಕತೆ ಇದ್ದಾಗೆ ಇದೆ. ಅವ್ರು ಹೇಳ್ತಾನೆ ಇದಾರೆ, ಸರಿ, ಯಾವಾಗ್ಲೂ ಒಂದೊಂದ್ಸಲ ಫಾಲೋ ಮಾಡ್ತೀವಿ, ಇಲ್ಲ ಅಂತಿಲ್ಲ, ಅದು ಇರತ್ತೆ, ನಾಪಕ ಬರುತ್ತೆ. ಬಟ್ ಸ್ಟಿಲ್ ನಮ್ಗೇನು ಇದು ಆಟೋಮೆಟಿಕ್ ಆಗಿ ಎಳೆದು ಬಿಡುತ್ತೆ ನಮ್ನ. ಈ ಒಂದು ಲೌಕಿಕವಾದ ಪ್ರಪಂಚಕ್ಕೆ ಎಳೆದ್ಕೊಂಡು ಹೊಟ್ಟೋಗ್ಬಿಟ್ಟು ಅದಲ್ಲೇ ಮುಳುಗ್ ಹೋಗ್ತೀವಿ. ತಿರ್ಗಾ ನಾಪಿಸ್ಕೊಂಡು ವಾಪಸ್ ಬರ್ಬೇಕು. ಅವಾಗ ಗುರುಜಿನೇ ಬರ್ಬೇಕು, ನಮ್ಮನ್ನ ಎಪ್ಸಕ್ಕೆ ಗುರುಜಿನೇ ಬರ್ಬೇಕು. ಸೊ ಪ್ರತಿ ಒಂದು ಹಂತದಲ್ಲೂ ನಮಗ್ ಗೊತ್ತಿದೆ, ಇದೆಲ್ಲರೂ ಇರೋ ಮನುಷ್ಯರೆಲ್ಲಾನು ಬ್ರಹ್ಮಸ್ವರೂಪನೇ, ಆತ್ಮಸ್ವರೂಪನೇ ನಾವು ಕಾಣಬೇಕು ಬೇರೆಯವರಲ್ಲಿ ಅಂತನೋದು ಗೊತ್ತಿದೆ. ಈ ಪೇಪರ್ ಎಕ್ಸಾಂಪಲ್ ತುಂಬಾ ಚೆನ್ನಾಗಿದೆ. ಆ ಪೇಪರ್ ಅಲ್ಲಿ ಬೋಟ್ ಮಾಡ್ಬೋದು, ಪಕ್ಷಿ ಮಾಡ್ಬೋದು, ಅಥವಾ ಒಂದು ರಾಕೆಟ್ ಆರು ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಹಾಗೆ ನಾವು ಬ್ರಹ್ಮ ಸ್ವರೂಪಿಗಳೇ ಎಲ್ಲರೂ. ಒಬ್ರೊಬ್ರು ಒಂದೊಂದ್ ತರ ಇದೀವಿ, ನೇಮ್ ಅಂಡ್ ಫಾರ್ಮ್ ಡಿಫ್ರೆಂಟ್, ಬಟ್ ಎಲ್ಲಾ ಸೇಮೇ ಅಂತನ್ನೋದು ಅರ್ಥ ಮಾಡ್ಕೊಂಡಾಗ ನಾವು ಯಾವಾಗ್ಲೂ ಸಂತೋಷವಾಗಿರ್ತೀವಿ, ತೃಪ್ತರಾಗಿರ್ತೀವಿ. ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ, ಅಥವಾ ನಮ್ಗೆ ಜಗಳ ಕದ್ನ ಅಂತನೋದಾಗ್ಲಿ ಅದು ಬರೋದಿಲ್ಲ, ಅದೆಲ್ಲ ಹೊಟ್ಟೋಗುತ್ತೆ. ಈ ಒಂದು ರಾಜನ ಎಕ್ಸ್ಪೆಕ್ಟೇಷನ್ ಏನಿತ್ತು, ನೀ ಚೆನ್ನಾಗಿದ್ಯಪ್ಪ, ನಿನ್ಗೆಲ್ಲ ಸತ್ತಿರೋದು ಅಂತ ಕನ್ಸು ಬಂದಿರೋದು ನಿಜಾನೇ, ಬಟ್ ಅವ್ರನ್ನ ಅವ್ರು ಬೇಗ ಹೊಟ್ಟೋಗ್ತಾರೆ, ನೀನು ನಿಧಾನಕ್ಕೆ ನೋಡ್ತೀಯ, ಅವ್ರನ್ನ ಚೆನ್ನಾಗಿರೋದನ್ನ ನೋಡ್ತೀಯ ಅಂತ ಅನ್ನೋದು ಹೇಳೋದು ಹೇಗಿದೆ. ಇಲ್ಲ, ಅವರೆಲ್ಲ ನಿನ್ ಕಣ್ಮುಂದನೇ ಹೊಟ್ಟೋಗ್ತಾರೆ ಅಂತ ಆ ಪರ್ಸ್ಪೆಕ್ಟಿವ್ ಹೇಳೋ ಅಂತ ಭಾಷೆ ಹೇಗಿದೆ, ಪದಗಳು ಜೋಡಣೆ ಹೇಗಿದೆ. ನಾವ್ ಇವಾಗ ನಮ್ಮ ಮಕ್ಳಿಗೆ ಆಗ್ಲಿ ಹೇಳ್ಬೇಕಾದ್ರೆ ಒಳ್ಳೆ ಮಾತಲ್ಲಿ ಹೇಳ್ದಾಗ ಕೆಲ್ಸ ಬೇಗ ನಡೆಯುತ್ತೆ, ಅದೇ ಜೋರ್ ಮಾಡಿ ಹೇಳ್ದಾಗ ಕೆಲ್ಸ ನಡೆಯಲ್ಲ. ಅಥವಾ ನಮ್ಗೆ ಯಾರು ಹೇಳಿದ್ರೆ ನನ್ನ ಅಹಂಕಾರ ಅಂತ ಬಂದ್ಬಿಡುತ್ತೆ, ನೀ ಏನ್ ಇದ್ ಮಾಡೇ ಇಲ್ವಾ ಅಂತ ಅಂದ್ಬಿಟ್ರೆ ಅಹಂಕಾರ ಬಂದ್ಬಿಡುತ್ತೆ, ನಾನ್ ಯಾಕೆ ಮಾಡ್ಬೇಕು ಅಂತ ಅನ್ನೋದು ಬರುತ್ತೆ. ಸೊ ಮಾಡ್ಬಿಡ್ತೀಯಾ ಅಂತ ಅಂದ್ಬಿಟ್ರೆ ಟಕ್ಕಂತ ಮಾಡ್ಬಿಡ್ತೀವಿ. ಸೊ ಅದೇ ತರ ಇಲ್ಲೂ ಅಷ್ಟೇ, ಯಾವ ತರಹ
ಈ ಶಬ್ದ ನಾಮ ರೂಪ ಶಬ್ದ ಎಲ್ಲನೂ ಅಷ್ಟೇ ನಮ್ಗೆ ಹೇಗ್ ಅಫೆಕ್ಟ್ ಮಾಡುತ್ತೆ ಅಂತಂದ್ರೆ ನಮ್ಮ ಬ್ಯಾಲೆನ್ಸ್ ಆಫ್ ಮೈಂಡ್ ಅಥವಾ ನಮ್ಮ ಮನಸ್ಥಿತಿ ಹೇಗಿದೆ. ಇವರು ಶ್ರೀನಿವಾಸ ಮೂರ್ತಿ ಸರ್ ಹೇಳಿದ್ರಲ್ಲ, ಆ ಒಂದು ಸನ್ಯಾಸಿ ಆ ಸ್ಥಿಮಿತ ಇತ್ತು, ಅವ್ನಿಗೆ ಬ್ಯಾಲೆನ್ಸ್ ಆಫ್ ಮೈಂಡ್ ಇದ್ದಿದ್ರಿಂದ ಎಲ್ಲಿದೆ ಏನು ಅಂತ ಪರಿಶೀಲನೆ ಮಾಡಿ ಅದು ಅದ್ ರಿಫ್ಲೆಕ್ಷನ್ ಇದೆ ಮೇಲಿಂದ ಮರದಿಂದ ಕೆಳಗಡೆ ಕಾಣಿಸ್ತಾ ಇರುವಂತ ಒಂದು ನೆಕ್ಲೆಸ್ ಅದು ಅಂತ ಹೇಳಕ್ ಸಾಧ್ಯ ಆಯ್ತು. ಸೊ ಅಷ್ಟು ತಾಳ್ಮೆ ನಾವು ಬೆಳೆಸ್ಕೊಂಡಿರ್ಬೇಕು. ಸೊ ಈ ಸಾಧನಾ ಚತುಷ್ಟಯದಿಂದ ಮಾತ್ರನೇ ಇದು ಸಾಧ್ಯ. ನನಗ್ ಪ್ರಿಯವಾದ ಮಾತ್ರ ಪ್ರಿಯ ಅಲ್ಲ, ಸತ್ಯ ಏನ್ ಕಂಡು ಸತ್ಯ ಏನು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸೊ ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ತತ್ವಂ ಅಸಿ ಅಂತ ಅನ್ನೋದು ಇಲ್ಲಿ ಗೊತ್ತಾಗತ್ತೆ ನಮ್ಗೆ. ನೀನೇ ಅದು ಅಂತ ಪಾಯಿಂಟರ್ ಇದ್ರೂನು ನಾವು ವಿ ವರ್ಕ್ ಫ್ರಮ್ ದಿ ಈಗೋ ಪಾಯಿಂಟ್, ದಿ ಸ್ಮಾಲ್ ಐ. ಸೊ ವಾಟ್ ಈಸ್ ದ ಕ್ಯಾಪಿಟಲ್ ಐ ಅಂತ ನಾವು ಮೂಲಕ್ಕೆ ಹೋಗ್ತಾ ಇದ್ದಷ್ಟು ನಮ್ಮ ಬೆಳವಣಿಗೆ ಸ್ಪೀಡ್ ಆಗತ್ತೆ, ಅಷ್ಟೇ ಪ್ರೋಗ್ರೆಸ್ ಇರುತ್ತೆ. ಈ ಶಬ್ದ ಭಂಡಾರದ್ದು ಕಾಂತಿಗೆ ಮತ್ತೆ ಕಲ್ಪನಾಗೆ ತುಂಬಾ ಉಪಯೋಗ ಆಗುವಂಥದ್ದು ಪ್ರೊಫೆಷನಲ್ ಲೈಫ್ಗೆ. ಯಾಕೆ ಅಂದ್ರೆ ಇವ್ರು ಡಾಕ್ಟ್ರು, ಅಲ್ಲಿ ಹೋಗಿ ಯಾರಿಗೂ ಟ್ರೂತ್ ಹೇಳಕ್ ಬರಲ್ಲ, ಸುತ್ತಮುತ್ತ ತಿರುಗಿಸಿ ಮಾಡಿ ಒಂದು ಹೇಳ್ಬೇಕಾಗಿ ಬರುತ್ತೆ. ಇನ್ ಕೌನ್ಸಿಲಿಂಗ್ ಅಲ್ಲಿ ಅದು ಇನ್ನೂ ಕಷ್ಟ ಹೇಳೋ ಅಂಥದ್ದು. ಹಾಗಾಗಿ ಇವರಿಬ್ರು ಏನ್ ಹೇಳ್ಬೇಕು ಅನ್ಬೇಕಾದ್ರೆ ತುಂಬಾ ಚಿಂತನೆ ನಡೆಸಿ ಹೇಳ್ಬೇಕಾಗತ್ತೆ. ನಾವೇನೋ ತಕ್ಷಣ ಒಂದು ಪದ ಹೇಳ್ಬಿಟ್ಟು ಆಮೇಲೆ ಸಾರಿಗೀರಿ ಅಂತೀವಿ, ಆದ್ರೆ ನಿಮ್ ಪ್ರೊಫೆಷನಲ್ಗೆ ಅದಾಗಲ್ಲ ಆ ಥರದೇ ಹೇಳಕ್ಕೆ ಅಲ್ವಾ? ಟೋಟಲಿ ಅವರು ನಮ್ಮ ಮಾತಿನ ಭರವಸೆ ಅಂತಾರಲ್ಲ, ಅದ್ರ ಮೇಲೆ ನಿಂತಿರುತ್ತೆ. ನಾವ್ ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ ಅದು ತುಂಬಾ ಮುಖ್ಯ. ಅಂದ್ರೆ ಒಂದು ಆಶ್ವಾಸನೆ, ಒಂದು ಭರವಸೆ ಒಂದು ಕೊಡ್ಲೇಬೇಕು, ಸುಳ್ಳಾದ್ರೂ ಕೊಡ್ಬೇಕಾಗತ್ತೆ ಕೆಲವು ಸತಿ. ಹಂಗೆ ಈ ರಾಜಂದು ತುಂಬಾ ಚೆನ್ನಾಗಿದೆ ಎಕ್ಸಾಂಪಲ್. ಅಲ್ಲಿ ಅವನು ಹೇಳೋ ರೀತಿ ಅಂದ್ರೆ ಅವ್ನು ಟೋಟಲಿ ಇನ್ನೊಬ್ಬ ಸುಳ್ಳೇ ಹೇಳ್ಬಿಡ್ತಾನೆ, ಹಂಗೆ ಹೇಳೋದು ಬೇಕಾಗಿಲ್ಲ, ಒಂದ್ ಸ್ವಲ್ಪ ಬೇರೆ ರೀತಿಲಿ ಹೇಳಿದ್ರೆ ಆಗಿತ್ತೇನೋ ಅಂತ ಅನ್ಕೋತೀನಿ. ಅಲ್ಲ, ಇಲ್ಲಿ ರಾಜ ದೊಡ್ಡ ಅಜ್ಞಾನಿ, ಅದು ರಜೋಗುಣದ ಅಜ್ಞಾನಿ. ಯಾಕೆ ಗೊತ್ತಾ, ಇವನು ಹೇಳಿದಾಗ ಅವನು ಏನು ಕನ್ಸಲ್ಲಿ ಹೆಂಗೆ ಕಾಣುತ್ತೋ ಹಾಗೆ ಆಗುತ್ತ ಅಂದಾಗ ಅವ್ನು ಕೋಪ ಬಂದ್ಬಿಡುತ್ತೆ, ಗೊತ್ತಾ, ಅವ್ನು ಕೊಲ್ಲಕ್ಕೆ ಹೋಗ್ತಾನೆ. ಓಕೆ, ಆದರೆ ಇವನು ಹೇಳ್ತಾನೆ, ನೀನು ಇದು ಹೇಳ್ತಾ ಇರೋದೇಂದ್ರೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸತ್ರು ನೀನು ಬದುಕಿರ್ತೀಯ ಅಂದಾಗ ಅವನು ರಾಜನು ರಜೋಗುಣವೂ ಇಲ್ಲ. ಮುಣೆ ಮಗನೇ, ನನ್ನ ಮಕ್ಕಳು ಮೊಮ್ಮಕ್ಕಳೇ ಇದ್ದಾರೆ, ನಾನೇನು ಮಾಡಲಿ ಅಂತ ಫಸ್ಟ್ ಅವ್ನು ಹೊಡಿಬೇಕಾಗಿತ್ತು. ಅಲ್ಲ, ಜನರಲಿ ನಾವು ಯೋಚನೆ ಮಾಡ್ತೀವಲ್ವ, ರಜೋಗುಣದಲ್ಲಿ ನಾವಿರ್ತೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಸತ್ತೋಗ್ಬಿಟ್ರೆ ನಾವು ಇರೋಕ್ಕೆ ಇಷ್ಟಪಡ್ತೀವಾ? ಅವನು ಹೇಳ್ತಿದ್ದಾನಲ್ಲ, ಅವನು ಅಂತಾನೆ ಅದಮ, ಅವನು ಇವನೇನು ಪ್ಲೀಸ್ ಮಾಡಕ್ ಹೋಗ್ತೀಯಾ, ನನ್ಗೆ ಗೊತ್ತಿಲ್ವಾ ಅಂತ ಅವನಿಗೂ ಹೊಡಿಬೇಕಾಗಿತ್ತು ಅಂತ ನನ್ನ ಅನಿಸಿಕೆಪ್ಪ. ಕರೆಕ್ಟ್, ಅವನಿಗೆ ಅರ್ಥ ಆಗ್ಲಿಲ್ಲ. ಅವನು ಅದನ್ನೇ ಹೇಳಿದ್ದು, ಇವನು ಅದನ್ನೇ ಹೇಳಿದ್ದು. ನೀನ್ ಅವ್ರಿಗಿಂತ ಜಾಸ್ತಿ ದಿವಸ ಇರ್ತೀಯಾ ಅಂತಂದ್ರೆ ನೀನ್ ಜಾಸ್ತಿ ದಿವಸ ಇರ್ತೀಯ ಅನ್ನೋದನ್ನ ಹೈಲೈಟ್ ಮಾಡ್ದ ಅವನು ಇವರೆಲ್ಲ ಬೇಗ ಸಾಯ್ತಾರೆ ಅಂತ ಅನ್ನೋದನ್ನ ಹೈಲೈಟ್ ಮಾಡ್ದ ಅಷ್ಟೇ. ವಸ್ತುಸ್ಥಿತಿ ಇಬ್ರು ಹೇಳಿದ್ದು ಯಾರು ಸುಳ್ಳೇನು ಹೇಳಿಲ್ಲ, ಇಬ್ರು ನಿಜಾನೇ ಹೇಳಿದಾರೆ. ಒಬ್ರು ಪಾಲಿಶ್ಡ್ ಆಗಿ ಹೇಳಿದ್ದಾರೆ, ಒಬ್ರು ವರ್ಕೌಟ್ ಆಗಿ ಹೇಳಿದ್ದಾರೆ. ನೀವು ಹೇಳಿದ್ ನಿಜಾನೇ, ಅವ್ನು ಅದ್ರಲ್ಲೂ ಅರ್ಥ ಮಾಡ್ಕೊಂಡಿದ್ರು ಆಗ್ತಿತ್ತು. ಅದೇ ಬರೋದು ಮೇಯ್ನ್ ಆಗಿ ಶಬ್ದ ಹೇಗೆ ಮರಳು ಮಾಡುತ್ತೆ ಅನ್ನೋದು ಕ್ಲಿಯರ್ ಆಗಿ ತೋರಿಸ್ತದೆ. ಅಲ್ಲ, ಇಷ್ಟಾಗಿ ನಿಜದ ಸಂಗತಿ ಅಲ್ಲ, ಇದು ಕನಸಿಂದು. ಇದನ್ನೆಲ್ಲ ಇವ್ ನಾವು ಚರ್ಚೆ ಮಾಡ್ತಿದ್ದೀವಲ್ಲ ನಾವೆಲ್ಲ, ಯಾಕೆಂದ್ರೆ ಇದೆಲ್ಲ ತಿರ್ಗಾ ನಮ್ಮ ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದೆ ಹೊರತು ನಮ್ಮ ಮೂಲ ತತ್ವ ಅಲ್ಲ. ಸುಲಭದಲ್ಲಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಎಕ್ಸಾಂಪಲ್ಸ್ ಕೊಡ್ತಾರೆ ಗುರುಗಳು ನಮ್ಗೆ. ಮುಂದಿನ ಪ್ರಶ್ನೆ ಅತ್ತೆ ವಿಜಯಾತ್. ಇಲ್ಲಿ ಪ್ರಪಂಚದ ಎಲ್ಲ ವಸ್ತುಗಳ ಹಿಂದಿರುವ ಸತ್ಯ ಅಸ್ತಿತ್ವ, ಪರಬ್ರಹ್ಮ. ಅದನ್ನ ಎಕ್ಸಾಂಪಲ್ಸ್ ಮೂಲಕ ಗುರುಗಳು ಅದೇ ದೋಣಿ ಬಗ್ಗೆ ಹೇಳ್ತಾರೆ, ಸಂಸಾರ ಅಂದ್ರೆ ಏನು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಒಂಚೂರು ಹೇಳಿ ಅಂತ. ಗುರುಗಳು ಸಂಸಾರದ ಬಗ್ಗೆ ಹೇಳ್ತಾರೆ. ಸಂಸಾರ ಅಂದ್ರೆ ನಮ್ಮ ಕಲ್ಪನೆ, ಈ ಮನಸ್ಸು ಇಂದ್ರಿಯ ಇವು ನಾಮ ರೂಪ ಇದಿಷ್ಟು ಸೇರಿ ಸಂಸಾರ ಆಗುತ್ತೆ. ಅದ್ರಲ್ಲೇನು ಇವಾಗ ನಮ್ಮ ತಲೆನಲ್ಲಿ ಸಂಸಾರ ನಮ್ಮ ತಲೆಯಲ್ಲೇ ಇದೆ. ಎಷ್ಟು ಗೊಂದಲಗಳಿದಾವೋ, ಎಷ್ಟು ಚಿತ್ರಗಳಿದಾವೆ, ಎಷ್ಟು ಶಬ್ದಗಳಿದಾವೆ, ಯಾರ್ಯಾರ ಚಿತ್ರಗಳಿದೆ, ಯಾರ್ಯಾರು ಏನೇನ್ ಅಂದಿರೋ ಶಬ್ದಗಳೆಲ್ಲ ಇದಾವೆ, ಎಲ್ಲಾನು ಇದೆ. ಕೆಲವ್ರನ್ನ ಬೈಕೊಂತೀವಿ, ಕೆಲವ್ರನ್ನ ಹೊಗಳ್ಕೊಂತೀವಿ, ಕೆಲವರಿಂದ ಕೆಲವನ್ನ ಬಯಸ್ತೀವಿ.
ಇದೆಲ್ಲವೂ ನಮ್ಮ ತಲೆಯಲ್ಲಿ ಇರೋವಂತ ಸಂಸಾರ. ನಮ್ಗೆ ಏನಪ್ಪಾ ಅಂತಂದ್ರೆ, ಇವಾಗ ಯಾರೋ ಒಬ್ರನ್ನ ಬೈತಾ ಇರ್ತೀವಿ, ಎಲ್ಲಾನು ನಾವು ಈ ಇಂದ್ರಿಯ ಮನಸ್ಸು ಈ ಮಾಡ್ತಾ ಇರೋ ನಾಮರೂಪದ ಕಲ್ಪನೆನಲ್ಲೇ ಎಲ್ಲವೂ ನಡೀತಾ ಇದೆ. ಈ ಹಾಗೆ ಸಂಸಾರ ಅನ್ನೋದು ನಮ್ಮ ತಲೆಯಲ್ಲಿ ಕಲ್ಪನೆ ರೂಪದಲ್ಲೇ ಇರುವಂತದ್ದು ಅಂತ ನಮ್ ಗುರುಗಳು ಹೇಳ್ತಾರೆ. ಆದ್ರೆ ಪ್ರಪಂಚ ಅನ್ನೋದು ಪರಮಾತ್ಮನಿಗಿಂತ ಬೇರೆ ಅಲ್ಲ, ಪರಮಾತ್ಮನೇ ಪ್ರಪಂಚ ಲೋಕದ ರೂಪದಲ್ಲಿ ಕಾಣ್ತಾ ಇದ್ದಾನೆ ಅಂತ ಅನ್ಕೊಂಡು ಪ್ರಪಂಚದಲ್ಲಿ ಇರೋ ಎಲ್ಲಾ ವಸ್ತುಗಳು ಎಲ್ಲವೂ ಆ ಪರಮಾತ್ಮನ ಸ್ವರೂಪವೇ, ಪರಮಾತ್ಮನ ಅಸ್ತಿತ್ವವೇ ಅಂತ, ಎಲ್ಲವೂ ಬ್ರಹ್ಮವೇ, ನಾನು ಕೂಡ ಬ್ರಹ್ಮವೇ, ನೆಕ್ಲೆಸು, ಚೈನು, ರಿಂಗು, ಅಲೆ, ನೀರು, ಸಮುದ್ರ, ನೊರೆ ಎಲ್ಲವೂ ಪರಮಾತ್ಮನ ರೂಪನೇನೆ ಅಂತ ನಾವು ತಿಳ್ಕೊಂಡು, ನಾವು ನಮ್ಮ ಅನುಭವದಲ್ಲಿ ನಾವು ಅದನ್ನು ತಿಳ್ಕೊಂಡು ಈ ಸಂಸಾರದಿಂದ ನಾವು ಈ ನಾಮರೂಪಗಳ ಈ ಶಬ್ದ ಮತ್ತೆ ರೂಪದ ಈ ಜಾಲದಿಂದ ನಾವು ಹೊರಗೆ ಬರ್ಬೇಕು ಅಂತ ಗುರುಗಳು ಹೇಳ್ತಾರೆ. ಸಾಕ ಎಕ್ಸಾಂಪಲ್ ಹೇಳ್ಬೇಕಾ? ದೋಣಿ, ರಾಕೆಟ್ ಎಲ್ಲ ಇದರಿಂದ ಆಚೆ ಬರ್ಬೇಕಾದ್ರೆ ನಾವು ಆತ್ಮ ಅಂತ ತಿಳ್ಕೊಂಡಾಗ ನಮ್ಗೆ ಹುಟ್ಟು ಸಾವು ಇರೋದಿಲ್ಲ. ಮತ್ತೆ ಕರ್ಮ, ಆ ಕಾಮ, ಕರ್ಮದ ಫಲ, ಈ ಒಂದು ಜನನ ಮರಣ, ಈ ಚಕ್ರ ಇರೋದಿಲ್ಲ. ಈ ಹುಟ್ಟು ಸಾವುನಿಂದ ನಾವು ಹೊರಗಡೆ ಬರ್ಬೋದು. ದೇಹ, ಮನಸ್ಸು, ಬುದ್ಧಿ ನಾನಲ್ಲ ಅಂತ ನಮ್ಮ ಗುರುಗಳ ಮಂತ್ರ ಹೇಳಿದಾಗ, ನಾನೆಂಬುದು ನಾನಲ್ಲ, ಈ ದೇಹ, ಮನ, ಬುದ್ಧಿ ನಾನಲ್ಲ ಅಂತ, ಸಚ್ಚಿದಾನಂದ ಆತ್ಮ ಶಿವನು ನಾನು, ಶಿವೋಹಂ ಅಂತ ಹೇಳಿ ನಾವು ಇದರಿಂದ ನಾನು ಕರ್ತ ಅಲ್ಲ, ಭೋಕ್ತ ಅಲ್ಲ ಅಂತ ನಾವು ಈಚೆ ಬರ್ಬೇಕು. ಸಾಕ ಕಲ್ಪನಾ? ಏನೋ ಕಲ್ಪನಾ ಮಾತಾಡ್ತಾ ಇಲ್ವಲ್ಲ? ಸಾಕು, ಈ ನೆಟ್ಟಿ ಎಲ್ಲೆಲ್ಲೂ ಸಿಗ್ತಾ ಇಲ್ಲ, ಮೆಟ್ಲ ಮೇಲೆ ಕುತ್ಕೊಂಡಿದ್ದೀನಿ, ನೋಡೋಣ. ಇನ್ನೇನಾದ್ರು ಹೇಳ್ಬೇಕಾ? ಮಿಕ್ಕಿದ್ ಹೇಳ್ಬೇಕಾ? ಸಾಕು, ಏನಾರು ಹೇಳದಿದ್ರೆ ನಾನು ಮತ್ತು ಈ ಗೊಂದಲದಲ್ಲಿ ನಾವು ಎಷ್ಟು ದಿನ ಓದಾಡ್ತಾ ಇದೀವಲ್ಲ. ಪ್ರತಿದಿನ ನೀನಂತೂ ವೇಗವಾಗಿ ಓದಾಡ್ತಾ ಇದೀಯ, ಹೌದು, ನಾನ್ ಸ್ವಲ್ಪ ಸ್ಲೋ ಆಗಿ ಓದಾಡ್ತಾ ಇದ್ದೀನಿ. ನಾವೆಲ್ಲದರಲ್ಲೂ ಸ್ಲೋ ಅಂತ ಬಯಸ್ಕೋತೀವಿ. ನೀನ್ ತುಂಬಾ ಬಹಳ ವೇಗದಲ್ಲಿದ್ದೀಯ. ನಿಂದು ವೇಗ, ನಮ್ದು ಸ್ಲೋ. ವೇಗ. ಆದ್ರೆ ಈ ಒದ್ದಾಟ ಒಂದೇ ಒದ್ದಾಟ. ಒದ್ದಾಟದಂತೂ ಗೊಂದಲ ಅಂತೂ ಮುಗ್ದಿಲ್ಲ. ಅಷ್ಟೇ ಗೊಂದಲ ಇದೆ. ಸ್ಲೋ ಆದ್ರೂ ಅದೇ ಗೊಂದಲನೇ. ಅದೇನ್ ಸ್ಲೋ ಆಗಿ ಗೊಂದಲ ಏನಾಗಲ್ಲ, ಫಾಸ್ಟ್ ಆಗಿ ಆಗುತ್ತೆ ಗೊಂದಲ. ಈ ನಾಮರೂಪ ಇದ್ರದ್ದು ಗೊಂದಲ ಜಾಸ್ತಿ ನಮಗೆ. ಈ ಕಲ್ಪನಾ ಅವರು ಈ ಪ್ರಪಂಚದ ಹಿಂದೆ ಇರೋದ್ ಬಗ್ಗೆ ಕೇಳಿದ್ರು, ಬಟ್ ಇವರು ಮೇಡಮ್ನವರು ಪ್ರಪಂಚದ ಮುಂದೆ ಇರೋದು ಹೇಳಿದ್ರು. ಏನು ನಂಗೆ ಗೊತ್ತಾಗ್ಲಿಲ್ಲಪ್ಪ. ನಾನು ಸರಿಯಾಗಿ ಜೊತೆಗೆ ಪ್ರಿಪೇರ್ ಆಗಿಲ್ಲ, ಓದಿಲ್ಲ, ಕೇಳಿಸ್ಕೊಂಡಿಲ್ಲ. ಈ ಇಷ್ಟನ್ನ ಬರೀಬೇಕಾದ್ರೆ 3 ದಿನ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಬರೆಯೋದು, ಅಲ್ಲಿ ಏನೋ ಇದ್ ಮಾಡ್ತಾರೆ, ಇಲ್ಲೇನೋ ಇದಾಗುತ್ತೆ. ಸರಿಯಾಗಿ ನಾನು ಗಮನ ಕೊಟ್ಟು ಕೇಳಿ. ನೀವ್ ಹೇಳಿದ್ದೇನು ಅಂದ್ರೆ, ಬ್ರಹ್ಮತತ್ವದಲ್ಲಿದ್ದಾಗ ನಾಮರೂಪಗಳಿಲ್ಲ, ಧರ್ಮತತ್ವಕ್ಕೆ ಬಂದಾಗ ನಾಮರೂಪ. ಹೇಳಿದ್ನಲ್ಲ, ಧರ್ಮತತ್ವ ಅಂದ್ರೆ ನಾಮರೂಪ ಇಲ್ದಿರ ನಾವು ಐಡೆಂಟಿಫೈ ಮಾಡಕ್ ಆಗಲ್ವಲ್ಲ. ಅದ್ರ ಇದು ಬ್ರಹ್ಮತತ್ವದಲ್ಲಿ ಅದಿಲ್ಲ. ಸೊ ನಾವು ಧರ್ಮತತ್ವದಲ್ಲಿ ಇದ್ರೂ ನಮ್ಮ ಒಳಗಡೆ ನಾನು ಏನು ಆತ್ಮಸ್ವರೂಪಿ ಅನ್ನೋದು ಮನದಟ್ಟಾಗ್ತಾ ಇರ್ಬೇಕು ಅಂತ ಗುರುಗಳು ಹೇಳಿರೋದು. ಸೊ ಇದು ನೀವು ಹೇಳ್ದಂಗೆ ಎರೇಸ್ ಮಾಡಕ್ಕಾಗಲ್ಲ. ಪ್ರಪಂಚಕ್ಕೆ ನಾವು ದಿನನಿತ್ಯ ಪ್ರಪಂಚದ ವ್ಯವಹಾರದಾಗ ನಾಮರೂಪ ಇರಲೇಬೇಕು. ಅದು ನನಗೆ ಮನದಟ್ಟಾಗಿರ್ಬೇಕು. ಇದೆಲ್ಲ ತಾತ್ಕಾಲಿಕ, ನಾನು ಬ್ರಹ್ಮಸ್ವರೂಪಿ ಅಂತ ನೀವು ಚೆನ್ನಾಗಿ ಹೇಳಿದ್ರಿ, ಅದಕ್ಕೆ ಹೇಳಿದ್ರಿ. ಅಲ್ಲ ಶ್ರೀನಿವಾಸಮೂರ್ತಿಯವರೇ, ಇದು ಲೈಫಲ್ಲಿ 2 ಪಾರ್ಟ್. ಒಂದು ಪಾರಮಾರ್ಥಿಕ, ಒಂದು ವ್ಯಾವಹಾರಿಕ. ವ್ಯಾವಹಾರಿಕದಲ್ಲೇ ನಾವು ತುಂಬಾನೇನೆ ಇರ್ತೀವಿ, ವ್ಯವಹಾರದ ಜಗತ್ತಿನಲ್ಲಿ ನಾವು ಇರ್ತೀವಿ. ಆ ವ್ಯವಹಾರಿಕ ಜಗತ್ತಿನಲ್ಲಿ ಒಳಗಡೆ ಒಂದ್ ಜಗತ್ತಿದೆ, ಅದು ಪಾರಮಾರ್ಥಿಕ ಜಗತ್ತು. ಮೇಲ್ಗಡೆ ಎಲ್ಲ ವ್ಯವಹಾರಿಕವಾಗಿ ನಡೀತಾ ಇದ್ರು ಕೂಡ ಒಳಗಡೆ ಆ ಸತ್ಯ, ನಾನು ಆತ್ಮ, ನಾನು ಚೈತನ್ಯ ಸ್ವರೂಪ, ನಾನು ಅರಿವಿನ ಸ್ವರೂಪ ಅನ್ನೋದು ಒಳಗಡೆ ಅದು ಇರುತ್ತೆ. ಅದು ಜಾಸ್ತಿ ಎಕ್ಸ್ಪೋಸ್ ಆಗಲ್ಲ. ಅದು ಜಾಸ್ತಿ ವ್ಯವಹಾರಿಕವಾಗಿ ಮಾಡ್ತಾ ಇರ್ತೀವಿ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ
ನಾವು ಒಳಗಡೆ ಹೋಗ್ತೀವಿ, ಪಾರಮಾರ್ಥಿಕವಾಗಿ ಒಳಗಡೆ ಹೋಗಿ ಚಿಂತನೆ ಮಾಡ್ತೀವಿ. ಓ ಇದೆ ಯಾವಾಗ್ಲಾದ್ರೂ ನಮ್ಗೆ ಒಂಥರ ಗೊಂದಲ ತುಂಬಾ ಆಗ್ಬಿಟ್ಟಾಗ ನಾವು ಅದರಿಂದ ಹೊರಗೆ ಬರ್ಬೇಕಾದ್ರೆ ನಾವು ಆ ಪಾರಮಾರ್ಥಿಕ ಜಗತ್ನೊಳಗೆ ಹೋಗ್ಬೇಕು, ಇನ್ನರ್ ಹೋಗ್ಬೇಕು, ಒಳಗಡೆ ಒಳಮುಖ ಆಗಿ ನಾವು ಚಿಂತನೆ ಮಾಡಿದಾಗ ಅದ್ ಬಂದೇ ಬರುತ್ತೆ. ಅದು ಯಾವಾಗ ನಾವು ಈ ಗುರುಗಳ ಜ್ಞಾನನ ನಾವು ಅಡಾಪ್ಟ್ ಮಾಡ್ಕೊಂಡು ನಾವ್ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇದೀವಿ, ಅದು ನಮಗ್ ತಿಳಿದೆಯೋ ತಿಳಿದಲೇನೋ ಒಳಗಡೆ ಸುಪ್ತವಾಗಿ ಅದು ಒಳ್ಳೆ ಹಾವು ತರ ಕೂತಿರುತ್ತೆ ಒಳಗಡೆ. ನಾವು ಬೇಕು ಅಂದಾಗ ಅದನ್ನ ಓಪನ್ ಮಾಡಿ ನಾವು ನೋಡ್ತೀವಿ. ಅಂದ್ರೆ ಜಾಸ್ತಿ ಬಾಹ್ಯದಲ್ಲಿರೋದ್ರಿಂದ ಆತರ ಆಗುತ್ತೆ ಅಷ್ಟೇ. ನೀವ್ ಒಬ್ರೇ ಕೂತೀರಿ, ಒಬ್ರೇ ಕ್ವೈಟ್ ಆಗಿ ಕೂತೀರಿ, ಏನೋ ಒಂದ್ ಪ್ರಾಬ್ಲಮ್, ಏನೋ ಒಂದ್ ಇದು, ಅದನ್ನ ಯೋಚನೆ ಮಾಡ್ತಾ 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 ಮನ್ಸೆಲ್ಲಿಗೆ ಹೋಗುತ್ತೆ, ಒಳಗಡೆಗೆ ಹೋಗೋದು. ಅಯ್ಯೋ ಹೌದಲ್ವಾ, ಇಷ್ಟೇನಾ, ಆಯ್ತು ನೋಡೋಣ ಅಂತ ಒಂದು ಸಮಾಧಾನದ ಮಾತಾಗ್ಲಿ ಅಥವಾ ಒಂದು ಸಾಂತ್ವನ ಆಗ್ಲಿ ಅದು ಒಳಗಡೆಯಿಂದ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆಪ್ಪ. ನಿಮ್ದು ಗೊತ್ತಿಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ. ಮೇಡಮ್ ಕತ್ಯಾನಿ ಮೇಡಮ್ ಮಾಡಿಸ್ಬಿಟ್ಟಿದಾರಲ್ಲ ಯೋಗ ಮಾರ್ಗದಲ್ಲಿ, ಬಹಿರ್ ಸಮಾಧಿ, ಅಂತರ್ಬಹಿರ್ ಸಮಾಧಿ, ಬಹಿರ್ ಸಮಾಧಿ ಅಂತೆಲ್ಲ ಮಾಡಿಸ್ಬಿಟ್ಟಿದಾರಲ್ಲ. ಅಲ್ಲಿ ಹೊರಗಿನ ಪ್ರಪಂಚದ ಬಗ್ಗೆನೂ ಯಾವ ರೀತಿ ನೀವು ನೋಡಬೇಕು, ನಿನ್ನ ಒಳಗಡೆ ನೀನು ಉಸಿರು ಗಮನಿಸಿ ಮಾಡಿದಾಗ ಯಾವ ರೀತಿ ನೋಡಬೇಕು ಅಂತ ಬೇಕಾದಷ್ಟರಲ್ಲಿ ಮಾಡಿಸ್ಬಿಟ್ಟಿದಾರಲ್ಲ. ಅದು ಮಾಡಿಸಿರೋ ಉದ್ದೇಶನೇ ಈ ತತ್ವದ ಆಧಾರ ಮೇಲೆ ನಿಂತ್ಕೊಳ್ಳೋದಕ್ಕೆ. ಅದು ಓನ್ಲಿ ಪ್ರಾಕ್ಟೀಸ್ ಇದ್ರು, ಇನ್ ರಿಯಾಲಿಟಿ ಪ್ರಾಕ್ಟೀಸ್ ಮಾಡದೇ ಇದ್ರು ಅದು ನಮ್ಮ ಮನಸ್ಸಲ್ಲಿ ನೆಲೆದಟ್ಬೇಕು ಅಲ್ವಾ ಮೇಡಮ್? ಅದು ಬೇರೂರ್ಬಿಟ್ಟಿದೆ. ಅದು ಬೇಕಾದ್ರೆ ನೋಡಿ, ನೀವು ಯಾವ್ದೋ ಒಂದು ಕೇಳ್ತೀರಾ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು ವಿಚಾರ ಕೇಳ್ತೀರಾ, ಯಾವ್ದೋ ಒಂದು ನಿಮ್ಗೆ ಸಮಸ್ಯೆನೇ ಬರ್ಬೋದು, ಅದೊಂಥರ ಕ್ಲಿಷ್ಟವಾಗಿರ್ಬೋದು, ಅದು ಸಾಲ್ವ್ ಆಗ್ದಲ್ಲೇ ತರ ಇರ್ಬೋದು, ಇನ್ನೊಂದು ಏನೋ ಆಗಿರ್ಬೋದು. ಅವಾಗ ನೀವು ಒಳಗಡೆಗೆ ಹೋಗ್ತೀರಾ. ಒಳಗಡೆಗೆ ಹೋದಾಗ ಈ ನಮ್ಮ ಗುರುಗಳ ಜ್ಞಾನ ಎಲ್ಲವೂ ಅಲ್ಲಿ ಇರುತ್ತೆ. ಎಲ್ಲವೂ ಸೇರಿ ನಮಗೆ ಒಂದು ಕೆಲವು ಸಾಂತ್ವನ ಕೊಡುತ್ತೆ, ಕೆಲವು ಮನ್ಸಲ್ಲೇ ಹೇಳುತ್ತೆ, ಏನೇನೋ ಕೊಡುತ್ತೆ, ಒಂಥರ ಒಂದು ಫೀಲಿಂಗ್ಗಳು ಬರ್ತಾ ಇರುತ್ತೆ ಅಂತ ನನ್ನ ಅನಿಸಿಕೆಪ್ಪ. ನಾನೇನೋ ನನಗೇನೋ ಹಂಗ ಅನ್ಸುತ್ತೆ. ಅತ್ತೆ ನೀವ್ ಹೇಳಿದ್ ನಿಜ. ಅಂದ್ರೆ ಅಟ್ಲೀಸ್ಟ್ ನಮ್ಮ ಒಂದು ಸನಾತನ ಧರ್ಮ, ನಮ್ಮ ಹಿಂದೂ ಒಂದು ಪದ್ಧತಿಲಿ ಕಷ್ಟ ಬಂದಾಗ ಅಥವಾ ದುಃಖದ ಸನ್ನಿವೇಶ, ತುಂಬಾ ಕ್ಲಿಷ್ಟವಾದ ಒಂದು ಗೊಂದಲದ ಸನ್ನಿವೇಶದಲ್ಲಿ ಭಗವಂತನ ಮೊರೆ ಹೋಗೋದನ್ನ ಚಿಕ್ಕ ವಯಸ್ಸಿಂದ ಅಟ್ಲೀಸ್ಟ್ ಕಲ್ಸಿದ್ದಾರೆ. ಹಂಗಾಗಿ ನಾವು ಏನ್ ಮಾಡ್ತೀವಿ, ಭಗವಂತನ ಮೊರೆ ಹೋದಾಗ ನೀನೇ ಇಲ್ಲ ಅಂತ ಶರಣಾಗತಿ ನೀನೇ ಅಂತ ಎಲ್ಲ ಅಂತ ದ್ವೈತ ಇದ್ರೂ ಸಹ ನೀನು ಎಲ್ಲವೂ ನೀನೇ, ನಿನ್ನಿಂದನೇ ಅಂತ ಒಂದು ಶರಣಾಗತ ಭಾವ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಕ್ಲಾರಿಟಿ ಬರ್ತದೆ. ಇದು ಎಲ್ಲದಕ್ಕೂ ಈ ವ್ಯವಹಾರ ಪ್ರಪಂಚದಲ್ಲಿ ಹೆಚ್ಚು ನಾವು ಕಾಲ ಕಳೆದ್ರೂ ಸಹ ಈಗ ನಾವು ಮಾಡ್ಬೇಕಾಗಿದ್ದು ಒಂದೇ, ಶ್ರವಣ ಮನನ ನಿಧಿಧ್ಯಾಸ. ಕಂಟಿನ್ಯೂಸ್ ಆಗಿ ಶ್ರವಣ ಮನನ ನಿಧಿಧ್ಯಾಸ ಇದ್ರೆ ನಿರಂತರವಾಗಿ, ಅದೇ ಭ್ರಮರ ಕೀಟನ್ಯಾಯ ತರ ಕೇಳ್ತಾ 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 ಅದನ್ನ ಅಳವಡಿಸ್ಕೊಳಕ್ ಹೆಚ್ಚು ಪ್ರಯತ್ನ ಪಡ್ತಾ ವಿಲ್ ಜಸ್ಟ್ ಟ್ರಾನ್ಸ್ಫಾರ್ಮ್ ಆಗ್ತೀವಿ ಅಂತ ಅನ್ನೋ ಒಂದು ಭರವಸೆ ಅಷ್ಟೇ. ಅಲ್ಲ, ಭರವಸೆ ಅಲ್ಲ, ಅದು ನಮ್ಮ ಅನುಭವದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಗೆ ಕಾಣುತ್ತೆ. ಅದು ನಾವು ಎಷ್ಟೊಂದ್ ಸತಿ ನಮ್ಗೆ ಎಷ್ಟೊಂದು ಸಲ್ಯೂಷನ್ಸ್ ಒಳಗಡೆಯಿಂದಾನೇ ಬರುತ್ತೆ, ಆ ಪರಮಾತ್ಮನಿಂದಾನೇ ಬರುತ್ತೆ, ಒಳಗಡೆಯಿಂದಾನೇ ಬರುತ್ತೆ ಸಲ್ಯೂಷನ್ಸು. ಇದು ಆಮೇಲೆ ಒಂದು ತಾಳ್ಮೆ, ಸ್ವಲ್ಪ ವೆಯ್ಟ್ ಅನ್ನೋದನ್ನ ಒಂದು ಸಹಿಸ್ಕೊಳ್ಳೋ ಅಂತ ಒಂದು ಇದು ಎಲ್ಲವೂ ಬರುತ್ತೆ. ಇದು ದಿನನಿತ್ಯ ನಾವು ಬರೀ ಶಬ್ದಗಳಲ್ಲಾಗ್ಲಿ ಅಥವಾ ನಾವು ಬರೀ ಈ ತರ ಈ ವಾಕ್ಯಗಳಲ್ಲಾಗ್ಲಿ ಅಥವಾ ಬರೀ ಕ್ಲಾಸ್ಗಳಲ್ಲಿ ನಾವು ಕೇಳ್ಬಿಟ್ಟು ನಾವು ಆನ್ಸರ್ ಮಾಡ್ಬಿಟ್ಟು ನಾವು ಡಿಸ್ಕಷನ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಮಾತ್ರ ಅದು ಸ್ವಲ್ಪ ಸೂಪರ್ಫಿಷಿಯಲ್ ಆಗ್ಬೋದು. ಆದ್ರೆ ನಾವು ಅದನ್ನ ಮನನ ಮಾಡ್ತಾನೆ ಇರ್ತೀವಿ ನಾವು. ಯಾಕೆಂದ್ರೆ ಆತರ ಸಂದರ್ಭಗಳು ಬರ್ತಾ ಇರುತ್ತೆ. ಸ್ವಲ್ಪ ಯಂಗ್ಸ್ಟರ್ಸ್ಗೆ ಸ್ವಲ್ಪ ಕಡಿಮೆ ಬರ್ಬೋದು, ಆದ್ರೆ ನಮ್ಮ ಈ ಒಂದು ಏಜ್ಗೆ ನಾವು ಕೇಳೋದು, ಓದೋದು, ಮಾಡೋದು, ಇನ್ನೊಬ್ಬರದ್ದು ಒಂದು ಅನುಭವ, ಇವಾಗ ಇನ್ನೊಂದು ಇದು ಒಂದು ಕೇಳ್ತಕ್ಕೆ ಆಧ್ಯಾತ್ಮಿಕ ಪಾರಮಾರ್ಥಿಕದಲ್ಲೇ ಚಿಂತನೆಯಲ್ಲಿ ಬೇಕಾದಷ್ಟು ಜನಗಳದ ಒಂದು ಅವರ ಹೇಳೋ ಒಂದು ಅವರ ಅನುಭವಗಳು, ಅವ್ರು ಪಡೆದಿರೋ ಅಂಥದ್ದು, ಅದನ್ನೆಲ್ಲ ಕೇಳ್ತಾ ಇರೋವಾಗ ನಮ್ಗೆ ಅದೆಲ್ಲ ಒಂಥರ ಪರಿಪಕ್ವತೆ ಆಗ್ತಾ ಬರುತ್ತೆ.
ನಾವೆಷ್ಟು ತಿಳ್ಕೊಂಡಿರೋದು, ಎಷ್ಟು ಒಂದು ಸಮಂಜಸವಾಗಿ ನಾವು ತಿಳ್ಕೊಂಡಿದೀವಲ್ವಪ್ಪ, ಎಷ್ಟು ಚೆನ್ನಾಗಿ ನಮ್ಮ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅಂತ ನಮ್ಮ ಗುರುಗಳಿಗೆ ನಾವು ಹೃತ್ಪೂರ್ವಕವಾಗಿ ನಾವೆಷ್ಟೋ ಸತಿ ನಮ್ಮ ಕೃತಜ್ಞತೆಗಳನ್ನ ಕೂಡ ಹೇಳ್ಕೊಳ್ತೀವಿ ಮನ್ಸಿನಲ್ಲೇನೆ. ಅದು ನಾನು ಅದನ್ನ ತುಂಬಾ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ನಾವು ವೇದಾಂತನ ಯಾವತ್ತೂ ಅಡಾಪ್ಟ್ ಮಾಡ್ಕೋಬೇಕು. ನಾವು ಬರೀ ಶಬ್ದದಲ್ಲಿ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಮಾಡ್ಕೋಬೇಕು. ಆಮೇಲೆ ನಮ್ಮ ಮನಸ್ಸು ಉದಾರ ಆಗ್ತಾ 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 ವಿಶಾಲ ಆಗ್ತಾ ಹೋಗ್ಬೇಕು. ಬರೀ ಕೇಳೋದ್ರಿಂದ, ಬರೀ ಒಳ್ಳೊಳ್ಳೆ ಶಬ್ದಗಳು ಉಪಯೋಗಿಸಿ ನಾವು ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಮನಸ್ಸು ಆದಷ್ಟು ವಿಶಾಲ ಆಗ್ಬೇಕು, ಆದಷ್ಟು ಸೂಕ್ಷ್ಮ ಆಗ್ಬೇಕು, ಆದಷ್ಟು ನಮ್ಮ ನಡವಳಿಕೆನಲ್ಲಿ, ನಮ್ಮ ದೈನಂದಿಕ ಇದರಲ್ಲಿ ನಮ್ ಸುಧಾರಣೆ ಆಗ್ತಾ ಬರ್ಬೇಕು. ಅವಾಗ ಒಳಗಡೆ ಪರಮಾತ್ಮ ಜಾಗೃತ ಆಗಿರ್ತಾನೆ, ಒಳಗಡೆ ನಮ್ಮ ಆತ್ಮ ಶುದ್ಧಿ ಆಗ್ತಾ ಬರ್ತದೆ, ಚಿತ್ತಶುದ್ಧಿನೂ ಆಗುತ್ತೆ ಅಂತ ನಾನ್ ಅನ್ಕೊಂಡಿರೋದು. ಈ ನಡುವೆ ನನ್ಗೂ ನೆನ್ನೆ ಸ್ವಲ್ಪ ನನ್ಗೆ ಅಷ್ಟೊಂದು ಗಮನ ಕೊಟ್ಟು ಕೇಳಕ್ಕೂ ಆಗ್ಲಿಲ್ಲ, ಬರೆಯಕ್ಕೂ ಒಂದ್ ಕಡೆ ಅದೇನೋ ಮಿಕ್ಸಿ ಶಬ್ದ, ಒಂದ್ ಕಡೆ ಇವನ್ ಇದ್ ಮಾಡ್ತಾನೆ, ಈ 3 ಸತಿ ಕೂತ್ಕೊಂಡ್ರು ಆಗ್ಲಿಲ್ಲ ನನಗೆ. ಆತರ ಆದ್ರೂನು ಒಂದು ನನಗೆ ನನ್ನ ಅನುಭವಪ್ಪ, ನನಗೆ ಆ ಒಂದು ಫೀಲಿಂಗ್ ಇದೆ ಒಳಗಡೆ. ಅದು ನನಗೆ ಬರುತ್ತೆ. ಅದು ಎಷ್ಟೋ ಸತಿ ಸೊಲ್ಯೂಷನ್ಸ್ ಕೂಡ ಒಳಗಡೆಯಿಂದನೇನೆ ಬರುತ್ತೆ, ಅದೃಷ್ಟದೇ ಬರುತ್ತೆ. ಅದು ಎಲ್ಲಿ ಬರಕ್ ಸಾಧ್ಯ? ನಮ್ಮ ಆತ್ಮನಿಂದನೇ ಬರ್ಬೇಕಲ್ವ, ಪ್ರತ್ಯೇಗಾತ್ಮನಿಂದನೇ ಬರೋದದು. ನಾನೇನೋ ನನ್ ಮನ್ಸಿಗೆ ತೋಚಿದ್ದೆಲ್ಲ ಹೇಳ್ಬಿಟ್ಟೆ, ಗೊತ್ತಿಲ್ಲ ಕಾತ್ಯಾಯನಿವ್ರೆ, ನೀವೇ ಹೇಳಿ. ನೀವು ಹೇಳಿದ್ದು ಏನೋ ಸರಿಯಾಗೇ ಇದೆ, ಕಲ್ಪನಾ ಹೇಳಿದ್ದು ಸರಿ, ನೀವು ಹೇಳಿದ್ದು ಸರಿನೇ. ಬರೀ ಶಬ್ದ ಕೇಳೋದು ಮಾಡೋದು ಅಂತಲ್ಲ, ಪ್ರಾಕ್ಟಿಕಲ್ ಆಗಿ ಖಂಡಿತವಾಗ್ಲೂ ಪ್ರತಿಯೊಂದು ಮೊಮೆಂಟ್ ಅನ್ನು ನಾವು ಪ್ರಾಕ್ಟಿಕಲ್ ಆಗಿ ಹೊರೆ ಹಚ್ಚಿ ನೋಡ್ತಾ ನೋಡ್ತಾ ಹೋದಾಗ ಖಂಡಿತವಾಗ್ಲೂ ಸೊಲ್ಯೂಷನ್ಸ್ ಹೌದು ಆತ್ಮನಿಂದಲೇ ಬರೋದು, ಇನ್ನೆಲ್ಲಿಂದ ಬರುತ್ತೆ? ಬರ್ಬೇಕು, ನಾವು ಶುದ್ಧ ಆಗ್ತಾನೇ ಇರ್ಬೇಕು, ನಮ್ಮ ಚಿತ್ತ ಶುದ್ಧಿ ಆಗ್ತಾ ಇರ್ಬೇಕು. ನಾವ್ ಎಷ್ಟೊಂದು ಪ್ರಾಕ್ಟೀಸಸ್, ತುಂಬಾ ಮಾಲ್ ಪ್ರಾಕ್ಟೀಸಸ್ಗಳು ಇಟ್ಕೊಂಡಿದೀವಿ, ಅದೆಲ್ಲ ಬಿಡ್ತಾ ಬರ್ಬೇಕು ನಾವು. ನಾವು ರಿಫೈನ್ ಆಗ್ದಲೇ ಇದ್ರೆ ಜ್ಞಾನ ಕೇಳಿ ಪ್ರಯೋಜನ ಇಲ್ದಂಗ ಆಗ್ಬಿಡುತ್ತೆ. ನಾವು ರಿಫೈನ್ ಆಗ್ಬೇಕು, ನಮ್ದು ಬೇಕಾದಷ್ಟು ಇದಾವೆ, ಅದೆಲ್ಲ ಬಿಡ್ಬೇಕು. ಹೌದು, ನಿಧಿಧ್ಯಾಸನ. ಓಕೆ, ಈಗ ಕಾಂತಿ ಅವ್ರೆ, ಈಗ ಇಂಟ್ರೆಸ್ಟಿಂಗ್ ಕ್ವಶನ್, ಬಟ್ ಆನ್ಸರ್ ಇಸ್ ಆಲ್ಸೋ ಆಕ್ಚುಲಿ ಸಿಂಪಲ್. ಈ ಪ್ರಪಂಚಕ್ಕೆ ಏನು ಅರ್ಥ, ಯಾಕಿದೆ ಈ ಪ್ರಪಂಚ ಅಂತ, ಇದನ್ನ ಗುರುಗಳು ಕೇಳಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ಯಾವುದೋ ಕೇಳುವಾಗ ಏನ್ ಅರ್ಥ ಆಯ್ತು ಹೇಳಿ ಅಂತ ಕೇಳೋರು, ಎಟ್ ದ ಎಂಡ್ ಆಫ್ ದ ಡೇ ಈ ಪ್ರಪಂಚದಿಂದನೇ, ಈ ಪ್ರಪಂಚ ಮಿಥ್ಯೆ, ಈ ಪ್ರಪಂಚದಿಂದ ಎಲ್ಲವೂ ನಾವು ಇಂದ್ರಿಯಗಳಿಂದ ಪ್ರಪಂಚ ನೋಡ್ತೀವಿ, ಮಿಥ್ಯೆ, ಸತ್ಯದಂತೆ ತೋರುವ ಸುಳ್ಳಿದು. ಸೊ ಯಾಕಿರ್ಬೇಕಿದು, ಇದು ಇರೋದ್ರಿಂದ ಏನ್ ಪ್ರಯೋಜನ ಅಂತ ಕಾತ್ಯಾನಿ ಮೇಡಮ್ನು ನಾನು ಸುಮಾರು ಸರಿ ಕೇಳಿದ್ದೆ. ಇದಕ್ಕೆ ಉತ್ತರ ಹೇಳು ಕಾಂತಿ. ಪ್ರಪಂಚ ಯಾಕಿದೆ ಅಥವಾ ಇಲ್ವಾ, ನಮಗ್ ಕಾಣಿಸ್ತಾ ಇದೆಯಾ ಅಥವಾ ನಮಗೆ ಇದು ಇಲ್ಯೂಷನ್, ಮಾಯೇನ? ಇಲ್ಲೇ ನಮ್ಮ ಅರ್ಥ ಹೇಗೆ ನಮ್ಗೆ ಚೇಂಜ್ ಆಗಿದೆ ಅಂದ್ರೆ, ಇಷ್ಟು ಗುರುಜಿ ಹತ್ರ ಬರಕ್ ಮುಂಚೆ ನಮ್ಗೆ ಈ ಪ್ರಪಂಚ ಬಿಟ್ಟು ಇನ್ನೇನು ಇಲ್ಲ ಅಂತಿತ್ತು. ಆದ್ರೆ ಈ ಗುರುಜಿದು ಜ್ಞಾನ ಅವ್ರು ಕೊಟ್ಟಾದಾಗಿಂದ ಏನನ್ಸತ್ತೆ, ಈ ವಾಕ್ಯನ ನಾವು, ಗುರು ವಾಕ್ಯನ ನಾವು ಯಾವಾಗ್ಲೂ ನಂಬಲೇಬೇಕು. ಸೊ ನಂಬಿದಾಗ ಏನೋ ಇದು ಇಲ್ಯೂಷನ್, ಇದು ಮಾಯೆಯಲ್ಲಿ ಇದೀವಿ ನಾವು, ಈ ಪ್ರಪಂಚ ಇದೆ, ಅದು ವ್ಯಾವಹಾರಿಕಕ್ಕೋಸ್ಕರ ಇದೆ, ನಮ್ಮ ಕರ್ಮ ಇದೆ, ಪ್ರಾರಬ್ಧ ಕರ್ಮದಿಂದ ನಾವು ಇಲ್ಲಿ ಬಂದಿದೀವಿ, ಈ ತರ ಅನುಭವಿಸ್ತಾ ಇದೀವಿ. ಬಟ್ ಬಿಯಾಂಡ್ ದಟ್ ಈ ಪ್ರಪಂಚ ಇಲ್ಲ, ಮಿಥ್ಯ ಅದು. ಅಂದ್ರೆ ನಮ್ಗೆ ಅದು ಇದ್ದಾಗಿದೆ, ಬಟ್ ನಿಜವಾಗ್ಲೂ ಇಲ್ಲ. ಸೊ ಅದ್ರಿಂದ ಏನಾಗತ್ತೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತಾ ಇದೆ, ಬಟ್ ಇಟ್ ಈಸ್ ಅನ್ ಇಲ್ಯೂಷರಿ ಎಕ್ಸ್ಪೀರಿಯನ್ಸ್. ಇದೇನು ನಮ್ಮ ಬಿಕಾಸ್ ನಾವು ಐಡೆಂಟಿಫೈ ಮಾಡ್ಕೊತಾ ಇರೋದು ನನ್ನ ದೇಹ, ನನ್ನ ಮನಸ್ಸು, ನನ್ನ ಇಂಟೆಲೆಕ್ಟ್ ಇಂದ ನಾನು ಈ ಪ್ರಪಂಚ ನೋಡ್ತಾ ಇರೋದ್ರಿಂದ ಆತರ ಇದೆ. ಆದ್ರೆ ಇವಾಗ ಒಂದು ಜ್ಞಾನಿ ಅಂತ ತಗೊಂಡ್ರೆ, ಜ್ಞಾನಿಗೆ ಹೇಗೆ ಈ ಪ್ರಪಂಚ ಇಲ್ಲ, ನಾವ್ ಯಾರು ಇಲ್ಲ, ಎಲ್ಲ ಒಂದೇ, ಪ್ರತಿಯೊಂದು ಬ್ರಹ್ಮಸ್ವರೂಪನೇ ಆಗಿರೋದ್ರಿಂದ ಇದೆಲ್ಲ ಒಂದು. ಸೊ ಪ್ರಪಂಚ ಎಲ್ಲಿರಕ್ ಸಾಧ್ಯ, ಪ್ರಪಂಚನೇ ಇಲ್ಲ. ಸೊ ನಾವು ಇವಾಗ ಡ್ರೀಮ್ ಅಲ್ಲಿ ಹೇಗಿದೀವೋ, ಇದು ಒಂದು ವೇಕಿಂಗ್ ಡ್ರೀಮ್ ಇದು.
ನಮ್ಮ ಡ್ರೀಮ್ ಅಲ್ಲಿ ಏನಾಗತ್ತೆ, ಕನ್ಸಿನ ಪ್ರಪಂಚದಲ್ಲಿ ಏನಾಗತ್ತೆ, ನನ್ನನ್ನೇ ನಾನು ಒಂದು ಪಕ್ಷಿಯಾಗಿ, ಒಂದು ಮರ ಆಗಿ, ಒಂದು ಗುಡ್ಡ ಆಗಿ ನೋಡ್ತಾ ಇರ್ತೀನಿ. ಇಲ್ಲಿ ಏನಾಗ್ತಿದೆ, ಆತ್ಮ ಸ್ವರೂಪಿ ನಾನು, ಇದೆಲ್ಲಾನು ಆತ್ಮ. ಅದು ದಿ ಬೇಸ್ ಇಸ್ ದಿ ಸೇಮ್, ದಿ ಫೌಂಡೇಶನ್ ಇಸ್ ದಿ ಸೇಮ್, ಸ್ಕ್ರೀನ್ ಒಂದೇ, ಬಟ್ ಬೇರೆ ಎಲ್ಲ ಪ್ರೊಜೆಕ್ಟ್ ಆಗ್ತಾ ಇದೆ ಅಂತ ಆಗತ್ತೆ. ಸೊ ನಮ್ದು ಕನ್ಸಲ್ ಹೇಗಿದೆಯೋ, ಬ್ರಹ್ಮ ಇದು ನಾನು ಅಂತ ಅನ್ನೋದೆಲ್ಲ ಬೇರೆ ಬೇರೆ ತರ ಪ್ರೊಜೆಕ್ಟ್ ಆಗತ್ತೋ, ಇಲ್ಲಿ ಬ್ರಹ್ಮ ಅಂತ ಅನ್ನೋದು ಎಲ್ಲ, ಈಶ್ವರ ಅನ್ನೋದು ಬೇರೆ ಬೇರೆ ತರ ಪ್ರೊಜೆಕ್ಟ್ ಆಗ್ತಾ ಇದೆ. ಸೊ ಇದೆಲ್ಲ ಬ್ರಹ್ಮ ಸ್ವರೂಪನೇ. ಇದು ಒಂದು ಈಗ ಇದೊಂದು ಕರ್ಮ ಫಲದಿಂದ ನಮ್ಗೆ ಈ ತರ ಒಂದು ಮೇ ಬಿ ಆ ಇಲ್ಯೂಷನ್ ಇಂದ ಆಚೆ ಬರಕ್ ಆಗ್ತಾ ಇಲ್ಲ, ಅಥವಾ ನಾವು ವಿ ಆರ್ ಸ್ಟಕ್ ಇನ್ ದಿಸ್ ಇಲ್ಯೂಷನ್. ಸೊ ಈ ಒಂದು ಗುರುಜಿಯ ಒಂದು ಜ್ಞಾನ ನಮಗೆ ಸಿಗ್ತಾ ಇರೋದ್ರಿಂದ, ಇದರಿಂದ ಇದು ಒಂದು ಇದೇನೋ ನಮ್ಗೆ ಗೊತ್ತಾಗಿದೆ, ಇದರಿಂದ ಹೇಗ್ ಹೋಗ್ಬೇಕು ಹೊರಗಡೆಗೆ, ಅಥವಾ ನಮ್ಮನ್ನ ನಾವು ಹೇಗ್ ಅರ್ಥಕೋಬೇಕು ಅಂತ ಅನ್ನೋದು ಗೊತ್ತಾಗತ್ತೆ. ಚೆನ್ನಾಗಿ ಹೇಳಿದ್ರಿ ಕಾಂತಿ. ಅದೇ ಈ ಪ್ರಪಂಚ ಮಿಥ್ಯೆ ಅಂತ ಹಂಗಂದಾಗ ಕಷ್ಟ ನಮ್ಗೆ. ಅಂದ್ರೆ ಏನು ಎಲ್ಲ ಕಾಣ್ತಾ ಇದೆ, ಟೇಬಲ್ ಇದೆ, ಮನೆ ಇದೆ, ಚೇರ್ ಇದೆ, ಕಾರ್ ಇದೆ, ಇದಿದೆ, ಬಿಲ್ಡಿಂಗ್ ಇದೆ, ಎಲ್ಲವೂ ಹೌದು, ಗಿಡ್ಡ ಗುಡ್ಡ ನದಿ ಎಲ್ಲವೂ ಇದೆ. ಆದ್ರೆ ಹೆಂಗ್ ಮಿಥ್ಯ ಅಂತ ಒಪ್ಕೊಳ್ಳೋದು ಅಂತ ಅನ್ನೋದಾದ್ರೆ, ಇದು ಹಗ್ಗದ ಹಾವಿಂದು ಚೆನ್ನಾಗಿದೆ. ಆಮೇಲೆ ಸ್ಕ್ರೀನ್ ಹೇಳ್ದಿಯಲ್ಲ, ಆ ಸ್ಕ್ರೀನ್ ಅಲ್ಲಿ ಅದು ಕಾನ್ಸ್ಟೆಂಟ್, ಅದಿದ್ರೆ ಮಾತ್ರ ಈ ಪ್ರಾಜೆಕ್ಟ್ ಏನ್ ಮಾಡಿದ್ರು ಕಾಣಿಸುವಂತದ್ದು. ಈ ಚಿತ್ರಗಳು ಬದಲಾಗ್ತಾ ಇರುತ್ತೆ, ಅಂದ್ರೆ ಪ್ರಕೃತಿ ಮತ್ತೊಂದು ಪ್ರಪಂಚ ಎಲ್ಲವೂ ಬದಲಾಗ್ತಿರುತ್ತೆ. ಆ ಚೈತನ್ಯ ಸ್ವರೂಪ, ಚೈತನ್ಯದ ಬೆಳಕು ಬಿದ್ರೆ ಮಾತ್ರ ಇವೆಲ್ಲ ಎನ್ಲೈಟ್ ಆಗೋದು. ಅಂದ್ರೆ ದೇ ಗೆಟ್ ಜೀವ, ಸತ್ವ ಬರೋದು ಇದಕ್ಕೆಲ್ಲ ಅಂತ. ಚೆನ್ನಾಗಿದೆ ಅದು. ಹಾವಿನ ಹಗ್ಗ ಮಾತ್ರ ಎಷ್ಟು ತರ ವಿಶ್ಲೇಷಣೆ ಮಾಡ್ಬೋದಲ್ಲ, 3-4 ತರ ವಿಶ್ಲೇಷಣೆ ಮಾಡ್ಬೋದು ಹಾವಿನ ಹಗ್ಗದ್ದು. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಚಿಕ್ಕದಾಗಿ ಹೇಳುವಾಗ ಬೇರೆ ತರ, ಅಜ್ಞಾನ ಕತ್ಲಲ್ಲಿ ನೋಡಿದಾಗ, ಅಂದ್ರೆ ಅಜ್ಞಾನ ಇದ್ದಾಗ ನೀನ್ ಅದನ್ನ ಭ್ರಮಿಸ್ತೀಯಾ ಅಂತ, ಭ್ರಮೆ ಅಂತ ಹೇಳ್ತಾರೆ. ಆಮೇಲೆ ಬರ್ತಾ 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 3-4 ತರ ಅದನ್ನ ವಿಶ್ಲೇಷಣೆ ಮಾಡ್ಬೋದು. ಮುಂದಕ್ಕೆ ಉಮಾ ಮೇಡಮ್ ಹೇಳ್ಬೋದು. ಇನ್ನೊಬ್ಬ ಸದ್ಗುರುಗಳ ಪ್ರವಚನ ಇತ್ತೀಚೆಗೆ ಕೇಳ್ತಾ ಇದ್ದಾಗ ಇವರು ಮೇಡಮ್ ಹೇಳಿದ್ರಲ್ಲ, ಅದು ಈ ಪ್ರಾರಬ್ಧ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಅವ್ರು ಹೇಳಿದ್ರು, ಕೋಳಿ ಮುಂಚೆನೋ ಮೊಟ್ಟೆ ಮುಂಚೆನೋ ಅಂತ ಇದೆಯಲ್ಲ, ಅದೇ ಅರ್ಥದಲ್ಲಿ ನಾನು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀಯ ಅಲ್ವಾ. ಪ್ರಾರಬ್ಧ ಕರ್ಮದಿಂದ ನನಗೆ ಈ ಜನ್ಮ ಬಂದಿದೆ ಅಂತ. ಆದ್ರೆ ಆ ಪ್ರಾರಬ್ಧ ಕರ್ಮ ಯಾವಾಗ ಮಾಡಿದೆ? ಕರ್ಮ ಮುಂಚೆನೋ ಹುಟ್ಟು ಮುಂಚೆನೋ? ಯಾಕೆ ಅಂದ್ರೆ ನೀನು ಹುಟ್ಟಿದ ಮೇಲೆ ಕರ್ಮ ಮಾಡೋದು, ಕರ್ಮ ಮಾಡಿ ಹುಟ್ಟಿದೋ. ನೀನು ಕರ್ಮ ಮಾಡ್ಬೇಕು ಅಂದ್ರೆ ಹುಟ್ಟಿರ್ಬೇಕು, ನೀನು ಹುಟ್ಟಿರ್ಬೇಕು ಅಂದ್ರೆ ಕರ್ಮ ಮಾಡಿರ್ಬೇಕು. ಸೊ ಇದನ್ನ ನೋಡಿ ನೀವು ಸಾಧಕರು ಬಹಳ ದೀರ್ಘವಾಗಿ ಚಿಂತನೆ ಮಾಡಿ, ಕರ್ಮ ಮಾಡಾದ್ಮೇಲೆ ನಾನು ಯಾವುದೋ ಹಿಂದಿನ ಕರ್ಮ ಮಾಡಿದ್ದೀನಪ್ಪ, ನಾನು ಇದಕ್ಕೆ ಇದು ಬಂದಿದ್ದೀನಿ ಅಂದರೆ, ಹಾಗಾದ್ರೆ ನೀನು ಕರ್ಮ ಮಾಡಬೇಕಾದ್ರೆ ಅಲ್ಲಿ ದೇಹ ಇದ್ದೀರ ಅಲ್ವಾ, ಅಲ್ಲಿನೂ ದೇಹ ಇದೆ. ದೇಹ ಕರ್ಮ ಮುಂಚೆ ಇದನ್ನ ಬಹಳ ಆಳವಾಗಿ ಹೋದಾಗ ನಿಮಗೆ ಗೊತ್ತಾಗುತ್ತೆ, ಇದೇ ಸುಳ್ಳು, ನೀನು ಹುಟ್ಟೇ ಇಲ್ಲ ಅಂತ. ಅದು ತುಂಬಾ ಚೆನ್ನಾಗಿ ಹೇಳಿದ್ರು, ಅದು ತುಂಬಾ ಹಂಚ್ಕೊಂಡು. ಯಾಕೆಂದ್ರೆ ಅದು ಸ್ವಲ್ಪ ನಾವು ಇದ್ರ ಬಗ್ಗೆ ಸ್ವಯಂ ಚಿಂತನೆ ಮಾಡಬೇಕು. ಅದು ಮಾಡಿದಾಗ ನಮಗೆ ಆನ್ಸರೇ ಸಿಗಲ್ಲ ಅಲ್ವಾ. ನಾನು ಕರ್ಮ ಮಾಡಿದ್ರೆ ಹುಟ್ಟಬೇಕು ಅಲ್ವಾ, ನಾನು ಹುಟ್ಟಿದ್ರೆ ಕರ್ಮ ಮಾಡಬೇಕು, ಯಾವ್ದು ಮೊದಲು? ಇದರಲ್ಲೇ ನೀವು ಯೋಚನೆ ಮಾಡಿ ಹೋದಾಗ ನಿಮಗೆ ಕ್ಲೀನಾಗಿ ಕ್ಲಾರಿಟಿ ಬರುತ್ತೆ, ನೀವು ಹುಟ್ಟೇ ಇಲ್ಲ ಅಂತ ಹೇಳಿದ್ರು. ಎಕ್ಸಾಕ್ಟ್ಲಿ ಸರ್. ಈ ವಿಡಿಯೋದಲ್ಲೂ ಗುರುಗಳು ಈ ಕೋಳಿ ಮೊಟ್ಟೆ ಮೊದ್ಲ ಕೋಳಿ ಮೊದ್ಲ ಅಂತ ಹೇಳಿ, ಯಾವ್ದು ಮೊದ್ಲು ಅಂತ ಹೇಳಿ ಹೇಳ್ತಾರೆ. ಮುಂದಕ್ಕೆ ಬರತ್ತೆ ಅದನ್ನು ಸಹ. ಅಲ್ಲೂನು ಅವಿದ್ಯೆಯಿಂದ ಕಾಮ ಕರ್ಮ ಬರುತ್ತೆ ಅಂತ. ಅವಿದ್ಯೆ ಅನ್ನೋದು ಇದೆಯಾ? ಹಾಗಾದ್ರೆ ಅವಿದ್ಯೆ ಅನ್ನೋದೇ ಇಲ್ಲ ಅಂತಲೂ ಮತ್ತೆ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಕರೆಕ್ಟ್ ನೀವ್ ಹೇಳಿದ್ದು. ಈ ಹುಟ್ಟು ಸಾವು ಎಲ್ಲವೂ ಆಲ್ ದೀಸ್ ಆರ್ ಅಗೇನ್ ಕಲ್ಪನೆ, ಇಮ್ಯಾಜಿನರಿ. ಬ್ರಹ್ಮ ಚೈತನ್ಯ ಒಂದೇ ಸತ್ಯ ಅಂತ ನಮ್ಮ ಕ್ವಶನ್ಗೆಲ್ಲ ಆನ್ಸರ್ ಸಿಗುತ್ತೆ. ಬಟ್ ಅಟ್ ಎ ಹೈಯರ್ ಲೆವೆಲ್ ಪ್ರಾಸ್ಪೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಮೇಲಕ್ಕೆ ಹೋಗ್ಬೇಕಾಗತ್ತೆ ಅಂತ ಅನ್ಕೊಂತೀನಿ. ಲೈಕ್ ಇದ್ರೊಳಗೆ ಹೇಳಿದ್ದಾರೆ, ಇದ್ರೊಳಗೆ
ಈಗ ನಾವು ಅವಿದ್ಯೆ ಅಂದ್ರೆ ಅಜ್ಞಾನ ಎಲ್ಲ ಹೇಳ್ತಾರಲ್ಲ, ಬ್ರಹ್ಮ ಇದ್ದಕ್ಕೆ ಪ್ರಪಂಚ ಕಾಣ್ತಾ ಇದೆ ಅಂತ ಹೇಳಿ, ಅದರಿಂದ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಅದು ಅದಾದ್ಮೇಲೆ ಮುಂದಕ್ಕೆ ಹೇಳ್ತಾರೆ ನೋಡಿ, ಅವಿದ್ಯೆ ಅಥವಾ ಅಜ್ಞಾನದಿಂದ ಕರ್ಮ ಫಲ ಭೋಗ ಎಲ್ಲ ಬಂತಲ್ಲ, ಒಟ್ಟು ಸಾವು. ಅದಕ್ಕಾಗಿ ಪ್ರಪಂಚ ಇದೆ. ನಿಜವಾಗಿ ನೋಡಿದ್ರೆ ಪ್ರಪಂಚನೇ ಇಲ್ಲ, ಅದು ಇದ್ದ ಹಾಗೆ ಕಾಣ್ತಾ ಇದೆ. ಹಾಗೆ ಈ ಜೀವನೂ ಕೂಡ ಇದ್ದ ಹಾಗೆ ಕಾಣ್ತಾ ಇದ್ದಾನೆ. ಜೀವ ಅನ್ನೋದೇ ಸೃಷ್ಟಿ ಆಗಿಲ್ಲ. ಅಂದ್ರೆ ಈಗ ಮೂರ್ತಿ ಹೇಳ್ದಂಗೆ ನಾವು ಸೃಷ್ಟಿನೇ ಆಗಿಲ್ಲ, ನಾವು ಸೃಷ್ಟಿ ಆಗಿದ್ದೀವಿ ಅನ್ನೋ ಒಂದು ಏನಿದೆ ಪರ್ಸೆಪ್ಷನ್ ಅಲ್ಲಿ ನಾವಿದ್ದೀವಿ. ನಾವಿಲ್ಲ. ನಾವು ಚೈತನ್ಯ ಇದಕ್ಕೆ ಬಂದಾಗ, ಹಂತಕ್ಕೆ ಬಂದಾಗ ಈ ದೇಹ ಮನಸ್ಸು ಅಂತಃಕರಣ ಯಾವುದು ಇಲ್ಲ, ನಾವಿಲ್ಲ. ನಂಗೆ ಅದಕ್ಕೆ ತುಂಬಾ ಚೆನ್ನಾಗಿರೋದು, ಇವರು ಯಾರದು ನಮ್ಮ ಕಶ್ಯಪ್ ಇದ್ರಲ್ಲ, ಮೈತ್ರೇಯಿ ಕಶ್ಯಪ್ ಒಂದು ಪದ್ಯ ಹಾಡ್ತಾ ಇದ್ರಲ್ಲ, ಅಣ್ಣನ ಸೈಕಲ್ಲು ಅಂತ ಎಲ್ಲ ಹೇಳ್ಬಿಟ್ಟು ಕೊನೆಗೆ ಸೈಕಲು ಇಲ್ಲ, ಅಣ್ಣನೂ ಇಲ್ಲ. ಹಾಗೆ ನಾವು ಎಲ್ಲ ಹೇಳ್ಬಿಟ್ಟು ಕೊನೆಗೆ ನಾನೂ ಇಲ್ಲ ಅಂತ ನಿಲ್ಲಿಸ್ತೀವಿ ಅಷ್ಟೇನೆ. ಅಟ್ ದ ಎಂಡ್ ಅಷ್ಟೇ ಇದೆ. ಬರೀ ಇಷ್ಟಕ್ಕೆ ಹೋರಾಟ. ಎಷ್ಟು ಕ್ಲಾಸ್ ನಡೆಸ್ತಾ ಇದೀವಿ, ಎಷ್ಟು ವರ್ಷದಿಂದ ಬರ್ತಾ ಇದೀವಿ ನಾವು ಹೇಳ್ಕೊಂಡು. ಅದನ್ನೇನೆ ಜೀವ ಬ್ರಹ್ಮ ಆಗಿದ್ ಹೇಗೆ ಅಂದ್ರೆ, ಬ್ರಹ್ಮ ಜೀವ ಆಗ್ಲೇ ಇಲ್ಲ ಅಂತ ಹೇಳ್ಬಿಟ್ಟು, ಇರೋದು ಒಂದೇನೆ, ಅವನ್ ಜೀವ ಆಗ್ಲೇ ಇಲ್ಲ ಅವನು. ನಾವು ಜೀವ ಇದೆ ಅಂತ ಇದನ್ನ ಹಿಡ್ಕೊಂಡು ಹೇಳ್ತಾ ಕೂತಿದೀವಿ ನಾವಲ್ಲಿ. ತುಂಬಾ ಚೆನ್ನಾಗಿದೆ. ಅಂದ್ರೆ ಅದು ಹಂತವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಮುಳುಗೋಗ್ಬಿಟ್ಟಿದೀವಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ದ್ವೈತ ತಗೊಂಡ್ಬರ್ತಾರೆ, ಆಮೇಲೆ ಯೋಗಗಳು ಹೇಳ್ತಾರೆ, ಭಕ್ತಿಯೋಗ, ಕರ್ಮಯೋಗ, ಹಾಗೆ ಹೇಳ್ಕೊಂಡು ಜೀವ ಅಂದ್ರೇನು, ಈಶ್ವರ, ಪ್ರಪಂಚ ಡಿಫ್ರೆನ್ಸ್ ಹೇಳ್ಕೊತಾರೆ. ಆಮೇಲೆ ಎಲ್ರು ಒಂದೇ ಅಂತ ಹೇಳ್ತಾರೆ. ಇಟ್ಸ್ ಅ ಪ್ರೊಜೆಕ್ಷನ್ ಆಫ್ ಬ್ರಹ್ಮನ್, ಅವನ ಚೈತನ್ಯದ ಪ್ರೊಜೆಕ್ಷನ್ ಇವರೆಲ್ಲ ಅಂತ ಹೇಳ್ತಾರೆ. ಆಮೇಲೆ ವಾಪಸ್ ಅಲೆ ಹೇಗೆ ವಾಪಸ್ ನೀರಲ್ಲಿ ಹೋಗಿ ಲೀನವಾಗ್ಬಿಡುತ್ತೋ ಹಂಗೆ ವಾಪಸ್ ಇವನು ಹಂಗೆ ಲೀನ ಆಗ್ತಾನೆ. ಆಮೇಲೆ ಅದು ಸುಳ್ಳು ಇಲ್ಲ, ಚೈತನ್ಯ ಇದೆಲ್ಲ ಇಮ್ಯಾಜಿನರಿ ಅಂತ. ಇಟ್ಸ್ ಹೈಯೆಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಅನ್ಕೊಂತೀನಿ. ಅಂದ್ರೆ ಮುಂದಕ್ಕೆ ಹೋಗ್ತಾ ಅಲ್ವಾ? ಆ ಕಾರ್ಯಕಾರಣ ಸಂಬಂಧದಲ್ಲಿ ಒಂದು ನೃತ್ಯಗಾರಂದು ಅದು ನನ್ಗೆ ಅದು ಯಾವಾಗಲೂ ಅನ್ಸುತ್ತೆ. ಅವನು ಕಾರಣ ಎಲ್ಲ ನೃತ್ಯ ಮಾಡ್ತಾನೆ, ಎಲ್ಲಾನು ತೋರಿಸ್ತಾನೆ, ಎಲ್ಲಾ ಪೋಸಸ್, ಎಲ್ಲಾ ಕಥೆಗಳು ಎಲ್ಲ ಹೇಳ್ಬಿಟ್ಟು ಆಮೇಲೆ ಕ್ವೈಟ್ ಆಗಿ ಕುತ್ಕೊಂಡ್ಬಿಡ್ತಾನೆ. ಅಂದ್ರೆ ಅಲ್ಲಿಗೆ ಕಾರ್ಯನೂ ಇಲ್ಲ, ಕಾರಣನೂ ಇಲ್ಲ. ಫಸ್ಟ್ ಅವನೇ ಕಾರಣ, ಆಮೇಲೆ ಅವನೇ ಕಾರ್ಯ, ಆಮೇಲೆ ಅವನಲ್ಲೇ ಲೀನ. ಸೊ ಏನು ಇಲ್ಲ ಅಂತ ಹೇಳೋದು ಅವನೇ, ಇದೇನದು ಅವನೇ, ಇಲ್ಲ ಅನ್ನೋದು ಅವನೇ, ಆಮೇಲೆ ಏನು ಇಲ್ಲ ಅಂತ ಹೇಳೋದು ಅದು. ಕರ್ತೃತ್ವ ಭೋಕ್ತೃತ್ವ ಇಲ್ಲ ಯಾವಾಗ್ಲೂ ಅದ ಅನ್ಸುತ್ತೆ ನನಗೆ. ಎಲ್ಲ ಮಾಡ್ಬಿಟ್ರೆ ಕ್ವೈಟ್ ಆಗಿ ಸುಮ್ನೆ ಆಗ್ಬಿಟ್ರೆ ಎಲ್ಲ ಎಲ್ಲೋಯ್ತು, ಎಲ್ಲ ಒಳಗೊರ್ಟೋಯ್ತು. ಅಂದ್ರೆ ಎಷ್ಟು ಈ ಜ್ಞಾನದಿಂದ ನಾವು ಪ್ರಯೋಜನ ಪಡ್ಕೊಳ್ತೀವಿ ಅಂತಂದ್ರೆ, ಇವಾಗ ಈ ಜೀವನ ಅಂದ್ರೆ ಒಂಥರ ಗೋಳಾಟ ಇರ್ತದಲ್ಲ, ಆ ಗೋಳಾಟ ಎಲ್ಲ ಹೊರಟೋಗ್ಬಿಡುತ್ತೆ. ಆ ಒಂದು ಜೀವನನ ಹೇಗ್ ಫೇಸ್ ಮಾಡ್ಬೇಕು, ಯಾವ ರೀತಿ ನಾವು ನಡೆಸ್ಬೇಕು, ಯಾವಾಗ ಹೇಗ್ ಬಿಹೇವ್ ಮಾಡ್ಬೇಕು, ಯಾವ್ದನ್ನ ಹೇಗ್ ತಗೋಬೇಕು ಅನ್ನೋದನ್ನ ಈ ಜ್ಞಾನ ತುಂಬಾ ಚೆನ್ನಾಗಿ ಹೇಳ್ಕೊಡುತ್ತೆ. ಹೇಗೆ ಜ್ಞಾನಿ ಹೇಗ್ ಜೀವನ ಮಾಡ್ತಾನೆ, ಅವನ ವ್ಯವಹಾರನ ಹೇಗ್ ಮಾಡ್ತಾನೆ, ಅದೇ ಆ ರೀತಿನಲ್ಲಿ ಒಂದು ಬೇಸ್ ಅದನ್ನ ಹಾಕೊಂಡ್ರೆ ಜೀವನನ ಚೆನ್ನಾಗಿ ನಡೆಸ್ಬೋದು. ಅವಾಗ ಜೀವನ ಕಷ್ಟವಾಗೂ ಕಾಣಲ್ಲ, ಕ್ಲಿಷ್ಟವಾಗೂ ಕಾಣಲ್ಲ, ಯಾವ ರೀತಿನೂ ಕಾಣಲ್ಲ, ನಾರ್ಮಲ್ ಆಗಿರುತ್ತೆ. ಒಳಗಡೆ ಬೇರೆ ಅಲ್ಲ, ಹೊರಗಡೆ ಬೇರೆ ಅಲ್ಲ. ಶ್ರೀನಿವಾಸ ಮೂರ್ತಿ ಸರ್, ಜೀವ ಬ್ರಹ್ಮ ಆಗಿದ್ದು ಹೇಗೆ? ಜೀವ ಬ್ರಹ್ಮ ಆದ್ನ, ಅಥವಾ ಕೇವಲ ಬ್ರಹ್ಮ ಮಾತ್ರ ಇರೋದಾ? ಎಕ್ಸಾಂಪಲ್ಸ್ ಮೂಲಕ ಹೇಳ್ಕೊಡು. ಜೀವ ಬ್ರಹ್ಮ ಹಾಗೇ ಇಲ್ಲ ಇದು. ಸರಿ, ಯಾಕಂದ್ರೆ ಬ್ರಹ್ಮನೇ ಇರೋದು. ಬ್ರಹ್ಮ ಯಾವತ್ತು ಜೀವ ಹಾಗೇ ಇಲ್ಲ. ಇದು ಕಲ್ಪನೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಇರೋದೊಂದೇ ಬ್ರಹ್ಮ. ಅವನು ನೀವು ಏನು ಎಚ್ಚರದಿಂದ ಜಾಗೃತಿಗೆ ಬರ್ತಿರಲ್ಲ, ಜಾಗೃತಿ ಬಂದಾಗ ನೀವು
ಆ ಒಂದು ಮೊಮೆಂಟಲ್ಲಿ ನೀವು ಜಸ್ಟ್ ಕಲ್ಪನೆ ಅಲ್ಲ, ನೈಜಿಕವಾಗಿ ನೋಡಿದ್ರೆ ಫಸ್ಟು ದೇಹ ಕಾಣಿಸುತ್ತೆ, ದೇಹ ಕಾಣಿಸಾದ್ಮೇಲೆ ಪ್ರಪಂಚ ಕಾಣಿಸುತ್ತೆ. ಆದರೆ ಇಲ್ಲಿ ದೇಹದಲ್ಲಿ ಅವನು ವ್ಯಕ್ತಿ ರೂಪದಲ್ಲಿ ಆತ್ಮನಾಗಿ, ಪ್ರಪಂಚದ ರೂಪದಲ್ಲಿ ಬ್ರಹ್ಮನಾಗಿ ಅವನೇ ಇದ್ದಾನೆ, ಬ್ರಹ್ಮನಾಗಿ. ಆದರೆ ಈ ಇನ್ನೂ ಆಳಕ್ಕೆ ನೀವು ಹೋದರೆ ಈ ಒಂದು ಬ್ರಹ್ಮ ಹಾಗೂ ಇದರಲ್ಲಿ ಆತ್ಮ ಅಂತ ಎರಡು ಇಲ್ಲವೇ ಇಲ್ಲ. ಎರಡಕ್ಕೂ ಬೆಳಗುತ್ತಾ ಇರೋನು ಆ ಪರಬ್ರಹ್ಮನೇ. ಆದರೆ ಈಗ ನಾವು ಈ ಸಾಧಕರು ಈ ಒಂದು ಹುಟ್ಟು ಪ್ಲಸ್ ಪ್ರಪಂಚ ಅಂತ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಅಂತ ಇದೆ ಅಂತ ನಾವು ಕಲ್ಪನೆ ತಗೊಂಡಿದ್ದೀವೋ, ಆಗ ಇದು ಇಲ್ಲಿ ಜೀವನಲ್ಲಿ ಆತ್ಮನಾಗಿರ್ತಾನೆ, ಅಲ್ಲಿ ಈಶ್ವರನ ಸ್ವರೂಪದಲ್ಲಿರ್ತಾನೆ ಅಂತ ಇದು ವ್ಯಾವಹಾರಿಕ ಇದಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ. ಪಾರಮಾರ್ಥಿಕ ಹೋದಾಗ ಜೀವ ಈ ವ್ಯಷ್ಟಿ ರೂಪದಲ್ಲಿರೋದು ಬ್ರಹ್ಮನೇ, ಆಯ್ತಾ, ಇದು ಸಮಷ್ಟಿ ರೂಪದಲ್ಲಿರೋದು ಪರಬ್ರಹ್ಮನೇ ಅನ್ನೋ ಒಂದು ಕಲ್ಪನೆ ಅಲ್ಲ, ಸತ್ಯದ ವಿಷಯ. ಆದರೆ ಅದನ್ನೇ ನಾವು ವ್ಯಷ್ಟಿ ತಗೊಂಡಾಗ ಆತ್ಮ ಅಂತ ಹೇಳ್ತೀವಿ, ಸಮಷ್ಟಿಯಲ್ಲಿ ಈಶ್ವರ ಅಂತೀವಿ. ಇಲ್ಲಿ ಪ್ರಾಬ್ಲಮ್ ಇರೋದೇನು ಅಂದರೆ ಈಶ್ವರ ಅನ್ನೋ ಕಾನ್ಸೆಪ್ಟು ನಮಗೆಲ್ಲ ಪ್ರಾಬ್ಲಮ್ ಕೊಡ್ತಾ ಇದೆ. ಯಾಕೆ ಅಂದರೆ ನಮ್ಮ ಸನಾತನ ಧರ್ಮ, ನಮ್ಮ ದಿನದಿನ ನಮ್ಮ ಆಚಾರ ವಿಚಾರಗಳಲ್ಲಿ ನಾವು ನೋಡಪ್ಪ ಭಗವಂತ ಇದ್ದಾನೆ, ದೇವರಿದ್ದಾನಪ್ಪ, ಅವ್ನು ನೋಡ್ಕೊಳ್ತಾನೆ ಅಂತ ಹೇಳಿ 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 ಅದೇನಾಗಿದೆ, ಸ್ಟೋರ್ ಹೌಸ್ ಆಗಿಬಿಟ್ಟಿದೆ ನಮ್ಮ ಚಿತ್ತದಲ್ಲಿ. ಈಗ ನಾನು ಬೇಕಾದ್ರೆ ಇಲ್ಲ ಅಂತ ಹೇಳ್ಬೋದು, ಬಟ್ ಈಶ್ವರ ಇಲ್ಲ ಅಂತ ಹೇಳೋದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಈ ಟಾಕಲ್ಲೇ ಇವತ್ತು ಮಾಡಿದಾರಲ್ಲ, ಈ ಟಾಕಲ್ಲಿ ಯಾರೋ ಕೇಳಿದ್ದಾರೆ ಅಲ್ಲಿ ಏನೋ ಸಮಷ್ಟಿ ಬಗ್ಗೆ, ಅದು ಕ್ವಶನ್ ಆನ್ಸರ್ಸ್ ಕೊನೆಯಲ್ಲಿ ಹೇಳಿದ್ದಾರೆ ಅವರು. ಅಲ್ರಿ, ಸಮಷ್ಟಿ ವ್ಯಷ್ಟಿ ಅಂತ ಎರಡು ಇಲ್ಲವೇ ಇಲ್ಲ, ಇರೋದು ಒಂದೇ ಅಂದ್ಬಿಟ್ಟು. ಆ್ಯಕ್ಚುಲಿ ಇವತ್ತು ಈ ಟಾಕಲ್ಲಿ ಕೊನೆಯಲ್ಲಿ 20 ನಿಮಿಷ ಟಾಕ್ ತುಂಬ ಚೆನ್ನಾಗಿದೆ. ಇದು ಕ್ವಶನ್ ಆನ್ಸರ್ಸು ಅದರಲ್ಲಿ ಗುರುಗಳು ಹೇಳಿದ್ದಾರೆ, ಇರೋದೇ ಒಂದೇ ಅಂತ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಬಟ್ ಏನು ಅಂದರೆ ನಮಗೆ ನೀವು ಹೇಳಿದ್ರಲ್ಲ, ಹುಟ್ಟಿದಾಗ ಮಗುಗೆ ಬರೀ ಅರಿವು ಇರುವು ಎರಡೇ ಇರುತ್ತೆ, ಗೊತ್ತಾ. ಆ ಮಗುಗೆ ಇರುವಿ ರೂಪಲ್ಲಿರುತ್ತೆ, ಅದಕ್ಕೆ ಅಮ್ಮ ಅನ್ನೋದು ಗೊತ್ತಿರಲ್ಲ ಅಲ್ವಾ. ಆಮೇಲೆ ಅದು ಆ ತಾಯಿ ಬಂದು ಪ್ರೇಮ ಮಾಡಿದಾಗ ಅದಕ್ಕೆ ಅದು ಗ್ರಾಜುವಲಿ ಅದು ಏನೋ ಒಂದು ಆನಂದ ಸಿಗುತ್ತೆ ಅಂತ ಅದು ಹಿಡ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಒಂದೊಂದೇ ಹೇಳ್ತೀವಲ್ಲ, ಇದು ಗಿಡ, ಇದು ಮರ, ಇದು ನಿಮ್ಮಪ್ಪ, ಇದು ನಿಮ್ಮ ಅಜ್ಜಿ ಅಂತ. ಈ ನಾಮರೂಪಗಳು ತೊಗೊಂಡು ಹೋದಾಗ ಪ್ರಪಂಚ ಅಂತ ಫಾರ್ಮ್ ಆಯಿತು. ಹಾಗೇನೆ ನಾವು ನೋಡಪ್ಪ, ಇದು ನಮ್ಮ ಮನೆ ದೇವರು, ಈಶ್ವರ ದೇವರು, ಯಾವುದೇ ಕಷ್ಟಪಟ್ಟು ಇವನ್ ಕೈ ಬಿಡಬೇಡ, ಇವನ್ ಹಿಡ್ಕೋ ಅಂತ ಹೇಳಿ ಹೇಳಿ ಅದು ಆ್ಯಕ್ಚುಲಿ ಇದೇ ಇಂಬೈವ್ ಆಗಿಬಿಟ್ಟಿರುತ್ತೆ ನಮ್ಮ ಚಿತ್ತದಲ್ಲಿ. ಆ ಚಿತ್ತದಿಂದ ಬಿಡಿಸ್ಕೊಂಡು ಪ್ರಪಂಚವೂ ಇಲ್ಲ, ನಾನು ಇಲ್ಲ, ಎರಡೂ ಇಲ್ಲ ಅಂತ ಒಂದು ಆ ಹಂತಕ್ಕೆ ಬರೋದು ಸ್ವಲ್ಪ ಕಷ್ಟನೇ. ಆದರೆ ನಮ್ಮ ಇಂಥ ಗುರುಗಳಿಸಿದಾಗ +2 ಈಕ್ವಲಿ ನಮಗೆ ಸಾಧನೆ ಮಾಡಬೇಕು ಅಂತ ಹೇಳಿದಾರಲ್ಲ, ಅದು ಬಹಳ ಇಂಪಾರ್ಟೆಂಟು. ಇತ್ತೀಚೆಗೆ ನಮಗೆ ಇನ್ನೊಬ್ರು ಯಾರೋ ಹೇಳಿದ್ರು ಗುರುಗಳು, ನೀವು ಏನೇ ಮಾಡಿದ್ರಿ ನಿಜವಾಗ್ಲೂ ನಿಮಗೆ ನಿಮ್ಮ ಅರಿವಿನ ಆಗಲೇಬೇಕು ಅಂದರೆ ನೀವು ಬ್ರಹ್ಮಿ ಮುಹೂರ್ತದಲ್ಲಿ 3:30ಯಿಂದ 5:30, 6 ಗಂಟೆ ತನಕ ನೀವು ಸುಮ್ಮನೆ ನಿಮ್ಮ ಇವ್ರು ಹೇಳ್ದಂಗೆ ಚುಮ್ಮ ಇರುವಂಥ ರಮಣ ಮಹರ್ಷಿ ಹೇಳಿದ್ರು, ಸುಮ್ಮನೆ ಕೂತ್ಕೊಳ್ಳಿ. ಆಗ ನೀವು ಏನೇನು ಇವತ್ತಿಷ್ಟು ಕೇಳಿದ್ದೀರೋ ಇದರದ್ದು ಉತ್ತರ ಸಿಗುತ್ತೆ ಅಂತ ವೆರಿ ರೀಸೆಂಟ್ಲಿ ನಮಗೂ ಹೇಳಿದ್ರು. ನಾನು ಉಮಾ ಇಬ್ರು ಅದನ್ನೊಂದು 4 ದಿನದಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆ ಅಂದರೆ ಯಾಕೆ ಆ ಬ್ರಹ್ಮಿ ಮುಹೂರ್ತ ಅಂದರೆ ಅಲ್ಲಿ ಏನು ಎಕ್ಸ್ಟ್ರಾರ್ಡಿನರಿ ಇಲ್ಲ ಅಂತಲೂ ಹೇಳಿದ್ರು. ಅದು ಆಲ್ಮೋಸ್ಟ್ ಪ್ರಪಂಚದ ಎಲ್ಲ ಒಂದು ದಿನನಿತ್ಯದ ಕರ್ಮ ಫೈನಲ್ ಆಗೋದು ಅರೌಂಡ್ 1 o'clock 2 o'clock ಗಂತೆ. ತಿರ್ಗಾ ಉದಯ ಆಗುತ್ತೆ. ಅದು ಬಹಳ ಶಾಂತವಾಗಿರುವಂಥ ಒಂದು ಟೈಮ್ ಕೂಡ. ಆ ಶಾಂತತೆಯಲ್ಲಿ ನಿಮಗೆ ಇಷ್ಟು ದಿನ ನೀವು ಏನು ತಿಳ್ಕೊಂಡಿದ್ದೀರಲ್ವಾ, ಈ ಕಾನ್ಸೆಪ್ಟ್ಸ್ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ನೀವು ಮಂಚದ ಮೇಲಾದ್ರೂ ಕೂತ್ಕೊಳ್ಳಿ, ನಿಮ್ಮ ಎಲ್ಲಾದರೂ ಕೂತ್ಕೊಳ್ಳಿ. ನಿಯಮ ಏನಿಲ್ಲ, ಸ್ನಾನ ಮಾಡಬೇಕು ಅಂತಿಲ್ಲ, ಹಲ್ಲುಚ್ಚಬೇಕು ಅಂತಿಲ್ಲ. ಅಕಸ್ಮಾತ್ ವಯಸ್ಸಾಗಿದ್ದರೆ ಒಂದು ಸ್ವಲ್ಪ ಎದ್ದು ಅರ್ಧ ಗಂಟೆ ನಿದ್ದೆ ಬಂದರೆ ನಿದ್ದೆ ಮಾಡಿ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ನಿಜ ಸ್ವರೂಪ ಅರಿವಾಗಬೇಕಂದ್ರೆ ಅದು ಫೈನಲ್ ಹಂತ ಅಂತ ಹೇಳಿದ್ರು. ಯಾಕೆಂದರೆ ಇದೆಲ್ಲ ನಾವು ಮಾತಾಡ್ತಾನೆ ಇರ್ತೀವಿ, ಆದರೆ ನಾವು ಎಷ್ಟು ಹೊತ್ತು ಸಾಧನೆ ಕೊಡ್ತೀವಿ?
ಒಂದು ಅರ್ಧ ಗಂಟೆ ಕೊಡ್ತೀವಿ. ಅರ್ಧ ಗಂಟೆಲಿ 20 ನಿಮಿಷ ಬರೀ ಥಾಟ್ಸೇ ಬರುತ್ತೆ. ಆದ ಕಾರಣ ನೀವು ಅದು ಮಾಡಿ ಅಂತ ಹೇಳಿದಾಗ ಈಗ ಅದು ಉಮಾ ಏನೋ ಭಗವದ್ಗೀತೆ ಅದು ಇದು ಕ್ಲಾಸ್ 5 ಗಂಟೆಗೆ ಎದ್ದೇಳ್ತಾ ಇದ್ಲು. ನಾನಂತೂ ಅಪ್ಪಿತಪ್ಪಿ ಎಬ್ಬಿಸ್ಬೇಡ ಅಂತಿದ್ದೆ. ಬಟ್ ಅವ್ರು ಯಾರೋ ಮೊನ್ನೆ ಒಬ್ರು ಹೇಳಿದ್ದು ನನಗೆ ಥಟ್ ಅಂತ ಹೊಡಿತು. ಅಲಾರಾಮ್ ಇಟ್ಕೊಂಡೆ. ಅಂದರೆ ಇದನ್ನ ಇದು ಆ್ಯಕ್ಚುಲಿ 3rd ಡೇನೋ 4th ಡೇನೋ. ಬಟ್ ದಟ್ ಆವಾಗ ನನಗೆ ಒಂಥರ ಹೌದು ನಿಜ ಅನ್ನಿಸ್ತು. ಅದು ನಮ್ಮ ಸಾಧಕರಲ್ಲೂ ಅದನ್ನು ಸ್ವಲ್ಪ ಅಟ್ಲೀಸ್ಟ್ 4 ಗಂಟೆಗೋ 5 ಗಂಟೆಗೋ ಅನ್ನೋ ಒಂದು ಸ್ಟಾರ್ಟ್ ಮಾಡಿಕೊಂಡ್ರೆ ಅದು ಏಕೆಂದರೆ ಆ ಟೈಮಲ್ಲಿ ಕೊಡುವಂಥ ಪ್ರಶಾಂತತೆ ನೀವು 6 ಗಂಟೆ ಮೇಲೆ ಮಾಡಿದ್ರು ಬೆಳಗ್ಗೆ ಹಾಲಿನವನು ಬರ್ತಾಳೆ, ಪೇಪರ್ನವನು ಬರ್ತಾಳೆ, ಕೆಲಸದವಳು ಬರ್ತಾಳೆ, ಡಿಸ್ಟರ್ಬೆನ್ಸ್ ಇರೋದ್ರಿಂದ ನೀವು ಆ ಬೆಳಗ್ಗೆ ಮಾಡಿ ನೋಡಿ ಅಂತ ಹೇಳಿದ್ರು. ಅದನ್ನ ಸುಮ್ಮನೆ ನಿಮ್ಮ ಜೊತೆ ಹಂಚ್ಕೊಂಡೆ. ಈಗ ಹೇಗಿಸ್ತಾ ಇದೆ ಶ್ರೀನಿವಾಸ ಮೂರ್ತಿವ್ರೆ? ಬ್ರಾಹ್ಮಿ ಮುಹೂರ್ತ ಅಂತ ನೀವ್ ಹೇಳಿದ್ರೆ ಪ್ರಪಂಚದಲ್ಲಿ ಎಲ್ಲರಿಗೂ 1 ಗಂಟೆಗೆ ಅಂತ ಅದು ಆಗಲ್ಲ ಸರ್. ಇನ್ನೊಂದು ಭಾಗದಲ್ಲಿರೋ ಭೂಮಿ ಭಾಗದಲ್ಲಿರೋ ಜನಗಳಿಗೆ ಬೆಳಗ್ಗೆ ಆಗಿರುತ್ತೆ, ಇಲ್ಲಿ ನಮ್ಗೆ ಕತ್ಲೆ ಆಗಿರುತ್ತೆ. ಇರ್ಲಿ, ಏನಂದ್ರೆ ಪ್ರಾಬಬ್ಲಿ ಕಾಂಟೆಕ್ಸ್ಟ್ ಅದ್ರದ ಒಂದು ಜಿಸ್ಟ್ ಏನಂದ್ರೆ ಸೈಲೆಂಟ್. ನೀವ್ ಹೇಳಿದ್ರಲ್ಲ, ತುಂಬಾ ಡಿಸ್ಟರ್ಬೆನ್ಸಸ್ ಇರಲ್ಲ, ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್. ನಮಗೆ ಇನ್ನೂ ನಾವ್ ಯಾವ ಹಂತದಲ್ಲಿ ಇದ್ದೀವಿ ಅಂದ್ರೆ ಎಕ್ಸ್ಟರ್ನಲ್ ಡಿಸ್ಟರ್ಬ್. ಬಾಗಿಲು ತಟ್ಟಿದ್ರೆ, ಇನ್ನೊಂದು ಶಬ್ದ ಮಾಡಿದ್ರೆ, ಅಲ್ಲಿ ಏನೋ ಹಾರ್ನ್ ಮಾಡಿದ್ರೆ, ಇಲ್ಲಿ ಏನೋ ಮಿಕ್ಸಿ ಶಬ್ದ, ಅದಕ್ಕೆ ನಾವು ವಿಚಲಿತರಾಗ್ತಾ ಇದ್ದೀವಿ. ಇನ್ನೂ ಮನೋಸ್ಥೈರ್ಯ ಅಷ್ಟು ನಮ್ಗಿನ್ನ ಡೆವಲಪ್ ಆಗಿಲ್ಲ. ಒಬ್ಬ ಜ್ಞಾನಿ, ಒಬ್ಬ ಸನ್ಯಾಸಿ ಎಲ್ಲೋ ಮಧ್ಯದಲ್ಲಿ ಕೂತ್ಕೊಂಡ್ರು ಅವ್ರ ಮನಸ್ಸು ಅಷ್ಟು ಪ್ರಶಾಂತ, ಸಂತೆ ಒಳಗಡೆ ಇದ್ರು ಅವ್ರು ಅಷ್ಟು ಪ್ರಶಾಂತವಾಗಿರ್ತಾರೆ. ಆ ಒಂದು ಸ್ಥಿತಿಗೆ ತಲುಪಕ್ಕೆ ಈ ರೀತಿ ನಾವು ಮೌನವಾಗಿ ಫಸ್ಟ್ ಮೌನ ಅಂದ್ರೆ ಹೊರಗಿನ ಪ್ರಪಂಚದ ಎಲ್ಲ ಪಂಚೇಂದ್ರಿಯಗಳನ್ನ ಸ್ಟಾಪ್ ಮಾಡೋದು, ಅದನ್ನ ಸ್ಥಗಿತಗೊಳಿಸಿದಾಗ ಮಾತ್ರ ನಾವು ಅಟ್ಲೀಸ್ಟ್ ಇನ್ನರ್ ಮನ್ಸು ಉಸಿರನ್ನ ಗಮನಿಸಿ ಅಂತ ಫಸ್ಟ್ ಉಸಿರನ್ನ ಗಮನಿಸ್ತಾ ಇರ್ತೀವಿ. ಆಮೇಲೆ ಆಜ್ಞಾ ಚಕ್ರದ ಮೇಲೆ ಎಲ್ಲೋ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಂತ ಡೆವಲಪ್ ಆಗುತ್ತೆ. ಕರೆಕ್ಟು. ಬ್ರಾಹ್ಮಿ ಮುಹೂರ್ತ ಸ್ವಲ್ಪ ಕಷ್ಟ ಅಲ್ಲಲ್ಲ, ಇಲ್ಲಿ ಯಾಕೆ ನಾನು ಹೇಳಿದೆ ಅಂದ್ರೆ, ಇಲ್ಲಿ ನೋಡಿ, ನಾವು ಭಾರತದಲ್ಲಿ ಹುಟ್ಟು ನಾವು ಜಪಾನ್ ಬಗ್ಗೆ ಯೋಚನೆ ಮಾಡೋದು. ಆಯಾ ದೇಶದ್ದು ಆಯಾ ಸಂಸ್ಕಾರ, ಆಯಾ ಸಂಸ್ಕೃತಿ ಇರುತ್ತೆ. ಅಲ್ಲಿ ಯಾವ ದೃಷ್ಟಿಯಲ್ಲಿ ನಮ್ಮ ಹಿಂದೆ ಋಷಿ ಮನೆಯವರು ಹೇಳಿದ್ದಾರೋ ಅದರ ಮೂಲ ಅರ್ಥ ನಾವು ತಿಳ್ಕೊಂಡಿಲ್ಲ. ಆದರೆ ನೀವು ಹೇಳಿದಂಗೆ ಜನರಲ್ ಆಗಿ ತಗೊಂಡ್ರು ಅದು ಪ್ರಶಾಂತತೆಯ ಸಮಯ. ಬೇರೆ ಟೈಮಲ್ಲಿ ನಾವು ಮಾಡೋಕ್ಕೆ ಹೋದ್ರೂ ಒಂದು ಅರ್ಧ ಗಂಟೆ ಮಾಡಬಹುದು. ಅಲ್ಲಿ ಏನು ಅಂದರೆ ಆ ಬ್ರಾಹ್ಮಿ ಸಮಯ ನೀವು ಹೇಳಿದಾಗ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಡಾಕ್ಟರ್ಸ್ಗಳು ಕೆಲಸದಲ್ಲಿ ಇರ್ತಾರೆ, ನಾನು ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತಲ್ಲ. ಆದರೆ ಯಾರು ನಿಜ ಸ್ವರೂಪದ ಮೂಲ ಹಂತಕ್ಕೆ ಹೋಗಬೇಕು ಅಂತ ಇಚ್ಛಾಪಟ್ಟು ಇದಕ್ಕೆ ಹಂಬಲಿಸ್ತಾರೋ ಅವರುಗಳು ಏನೇ ಕಷ್ಟ ಆದರೂ ಅದು ಮಾಡಿದ್ರೆ ಮಾತ್ರ ದೊರಕುತ್ತೆ ಅಂತ ಅವರು ಹೇಳಿದ್ರು. ಅದಕ್ಕೆ ನಮಗೆ ಏನೋ ಒಂಥರ ಎನರ್ಜಿ ಕೊಟ್ಟಂಗೆ ಆಯಿತು, ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ನನಗೆ ಅನಿಸ್ತು, ಮುಂಚೆ ಉಮಾ 5 ಗಂಟೆಗೆ ನಾನು ಭಗವದ್ಗೀತೆ ಕ್ಲಾಸ್ ಎದ್ದೇಳ್ತಾ ಇದ್ಲು. ನಾನು ಅದೇನು ಗ್ರಾಚಾರನೋ ನಿಮ್ಗಳದು, ಹೋಗಪ್ಪ, ನಾವು ಏನಿದೆ ಈಗಲೇ ಕಲಿಬೇಕು ಅಂತಿದ್ಯಾ, 7 ಗಂಟೆಯಲ್ಲಿ ಮಾಡೋಕ್ಕಾಗಲ್ವ ಅಂತ ಹೇಳ್ತಿದ್ದೆ. ಆದರೆ ನನಗೆ ಅವ್ರು ಒಂದು ಮಾತು ಹೇಳಿದ್ದು ಏನೋ ಒಂದು ಇಮಿಡಿಯೇಟ್ ಆಗಿ ಕ್ಲಿಕ್ ಆಯಿತು. ಅದು ಅವ್ರು ಹೇಳ್ತಾರೆ, ನೀವು ನನ್ನ ಮಾತು ಮೇಲೆ ಕ್ಲಿಕ್ ಆಗಿಲ್ಲ ರೀ, ನೀವು ನಿಮ್ಮ ಒಳಗಡೆಯ ವಾಯ್ಸು ನನ್ನ ಬಾಯಿ ಮುಖಾಂತರ ತೆಗೆಸಿದ್ದೀರಿ ಅಂತಾರೆ ಅವರು. ಇಟ್ ಈಸ್ ನಾಟ್ ಮೈ, ನಿಮ್ಮ ಸಂಕಲ್ಪ ಒಳಗಿತ್ತು. ಆ ಒಳಗಿದ್ದನ್ನು ನನ್ನ ಬಾಯಿ ಮುಖಾಂತರ ಇದೊಂದು ಏನೋ ಇದಿದ್ದಂಗೆ, ಸ್ಪೀಕರ್ ಇದ್ದಂಗೆ. ಆದರೆ ಅದು ಹೇಳ್ಕೊಂಡಿದ್ದು ನೀವೇ. ಅಂದರೆ ಎಲ್ರಿಗೂ ಆ ಟೈಮ್ ಬರಬೇಕು, ಮಾಡ್ತಾರೆ. ಬಟ್ ಒಳಗೆ ನಿಮಗೆ ಎಷ್ಟು ಅದ್ರ ಮೇಲೆ ಇದಿರುತ್ತೋ ಅದ್ರ ಮೇಲೆ ಸದ್ಗುರುಗಳು ಅದೇ ಥರ ಒಂದು ಇದನ್ನು ಹೇಳ್ತಾರೆ ಅಂತ ಹೇಳಿದ್ರು. ಅದು ಸುಮ್ಮನೆ ಜಸ್ಟ್ ನಾನು ಏಕೆಂದ್ರೆ ಇಷ್ಟು ವರ್ಷ ಎದ್ದಿಲ್ಲ. ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀರಿ, ಖಂಡಿತ ಗೆಲ್ಲು ಸಿಗುತ್ತೆ. ಆದ್ರೆ ನೀವ್ ಹೇಳ್ದಂಗೆ ಸಮಯ ಬರ್ಬೇಕು. ಅಂದ್ರೆ ಅದರಿಂದ ಏನು ಅಂದ್ರೆ ಬಹಳಷ್ಟು ಅಂದ್ರೆ ಅಲ್ಲಿ ತಿರ್ಗಾಲ್ ಕೂತ್ಕೊಂಡು ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಏನು ಹೇಳ್ಬಾರ್ದಂತೆ. ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಹೇಳಿದ್ರೆ ಎಗೇನ್ ಏನು ಡಿವೈಡ್ ಆಯ್ತು, ದ್ವಂದ್ವ ಆಯ್ತು, ಡಬಲ್ ಆಯ್ತು. ಸಿಂಗಲ್ ಥಾಟ್, ಗೊತ್ತಾ? ಆ ಬ್ರಹ್ಮನ್ ಅಂತ ಹೇಳ್ಕೊಳ್ಳೋ ನೆಸಿಟಿ ಸುಮ್ಮನೆ ಕೂತ್ಕೊಳ್ಳಿ, ಅದು ನಿಮ್ಮನ್ನ ಚುಮ್ಮಾ ಇರು ಅಂತ ಹೇಳಿದಾನಲ್ಲ, ಆ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರು ಅವರು. ಸರಿನಾ ಮೇಡಮ್? ಕತೆ ಮೇಡಮ್ ಹೇಳಿ. ಇಲ್ಲ, ಕಲ್ಪನಾ ನಿಮ್ಗೆ ತುಂಬಾ ಫ್ಲೋ ಆಗುತ್ತೆ.
ಇವತ್ತು ನಾನು 3 ಗಂಟೆಗೆ ಎದ್ದಿದ್ದೀನಿ ನೋಡಿ, ನನಗೆ ನಿದ್ದೆ ಬರ್ತಾ ಇಲ್ಲ. ನನಗೆ ನೈಟು ನಾನೇನಾದ್ರು ಮೆಡಿಟೇಷನ್ಗೆ ಏನಾದ್ರು ಸಪೋಸ್ ಕೂತ್ಕೊಂಡ್ಬಿಟ್ರೆ ನನಗೆ 10:30 12 ಗಂಟೆಗೆ ಕೂತ್ರೆ ಆಮೇಲೆ 2 ಗಂಟೆ 3 ಗಂಟೆ ನಿದ್ದೆ ಬರಲ್ಲ. ಅಲ್ಲ, ನಾವು ನಿದ್ದೆನೂ ಚೆನ್ನಾಗಿ ಮಾಡ್ಬೇಕು. ಬೆಳಗಿನ ಜಾವ ಹೌದು ಟೈಮ್ ಅದು ಆಯ್ತು ಅದೇ ಮೇಡಮ್, ನಮ್ಮ ಮಕ್ಕಳು ಬರ್ತಾರೆ. ಡಿಪೆಂಡ್ಸ್, ಅವರವರ ಕೆಪಾಸಿಟಿ, ಅವರವ್ರ ಇದು. ನಿದ್ದೆನು ಚೆನ್ನಾಗಿ ಮಾಡ್ಬಿಟ್ಟೆ ಮೆಡಿಟೇಷನ್ ಮಾಡ್ಬೇಕು. ಮೆಡಿಟೇಷನ್ ಮಾಡ್ತೀವಿ ಅಷ್ಟು ಸಾಕು, ನಿದ್ದೆ ಇದ್ದಿದ್ರೆ ಬೇಡ ಅಂತ ಅದೆಲ್ಲ ಖಂಡಿತ ಅದೆಲ್ಲ ಆಗಲ್ಲ. ಇಲ್ಲ ಬೆಳಗಿನ ಜಾವ ನಿಮ್ಗೆ ಮೆಡಿಟೇಷನ್ ಮಾಡಿದ್ರೆ ಆಮೇಲೆ ಏನು ಅಷ್ಟೊಂದು ಇದಿಲ್ಲ. ನನ್ಗೆ ಅದು ಫ್ರೆಶ್ನೆಸ್ ತುಂಬಾ ಬರುತ್ತೆ, ತುಂಬಾ ಫ್ರೆಶ್ನೆಸ್ ಖಂಡಿತ ಇರುತ್ತೆ. ಹೌದು. ಓಕೆ, ಮುಂದಕ್ಕೆ ಮೇಡಮ್ ಕ್ಲೋಸ್ ಮಾಡೋಣ. ಮಕ್ಕಳು ಬರ್ತಾರೆ ಇವಾಗ, ಟೈಮ್ ಆಗೋಯ್ತು ಆಲ್ರೆಡಿ 4:15 ಆಗ್ತಾ ಇದೆ. ಎಷ್ಟು ಕ್ವೆಶ್ಚನ್ಸ್ ಇದೆ ಕಲ್ಪನಾ? 2-3 ಇತ್ತು ಮೇಡಮ್ ಅಷ್ಟೇ. ಅವಾಗ ನಾಳೆ ನೆಕ್ಸ್ಟ್ ವೀಕ್ಗೆ ಇಟ್ಕೊಳ್ಳೋಣ ಅದನ್ನ. ನೆಕ್ಸ್ಟ್ ವೀಕ್ ಇಟ್ಕೊಂಡು ಅದ್ರ ನೆಕ್ಸ್ಟ್ ಯಾರು ಕ್ಲಾಸ್ ಮಾಡ್ತಾರೆ? ಅದ್ರ ನೆಕ್ಸ್ಟ್ ಯಾರು, ನೀವೇ ಕಂಟಿನ್ಯೂ ಮಾಡ್ತೀರಾ ಅಥವಾ ಬೇರೆಯವ್ರು ಮಾಡ್ತಾರಾ? ಯಾರು ಮಾಡ್ತೀರಾ? ಕಾಂತಿ ಮೇಡಮ್ ಇನ್ನೊಂದು 2-3 ವಾರ ಕಷ್ಟ ಮೇಡಮ್, ಅದಾದ್ಮೇಲೆ. ಸರಿ, ಹಾಗಾದ್ರೆ ಕಲ್ಪನಾ ನೀವೇ ಫ್ರೀ ಇದ್ರೆ ನೀವೇ ಮಾಡ್ಬಿಡಿ. ಕಂಟಿನ್ಯೂ ಮಾಡ್ತೀನಿ ಬಿಡಿ. ಓಕೆ, ಸರಿ. ಪ್ರಾರ್ಥನೆ ಮಾಡ್ಬಿಡಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। अंतर्ज्योतिः बहिर्ज्योतिः प्रत्यज्योतिः परात्परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम्। लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु। हरिः ओम। श्री गुरुभ्यो नमः। हरिः ओम। ಧನ್ಯವಾದಗಳು ಕಲ್ಪನಾ ಅವರೇ. ಮತ್ತೆ ಮುಂದಿನ ಮಂಗಳವಾರ ಭೇಟಿಯಾಗೋಣ. ಎಲ್ರಿಗೂ ಚೆನ್ನಾಗಿತ್ತು ಕಲ್ಪನಾ. ಚೆನ್ನಾಗಿತ್ತು. ಪಾಯಿಂಟ್ಸ್ ತಂದ್ಕೊಟ್ರಿ ಉಮಾ ಮೇಡಮ್, ತುಂಬಾ